ನಮಸ್ತೆ. ಎಲ್ಲ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ನವೀನ್ ಪಾಟೀಲ್ ಮಾಡ್ತಕ್ಕಂಥ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಇನ್ಸೈಟ್ಸ್ನ ಈ ಸರಣಿಯಲ್ಲಿ ಇನ್ಸ್ಟಾ ಕೇಸ್ನ ಸರಣಿಯಲ್ಲಿ ಆಧುನಿಕ ಭಾರತದ ಇತಿಹಾಸವನ್ನು ಮುಂದುವರಿಸ್ತೋಗೋಣ ಮಿತ್ರರೇ. ನಿನ್ನೆಯ ತರಗತಿಯಲ್ಲಿ ನಾವು ಕರ್ನಾಟಕ ಯುದ್ಧಗಳು ಆಗಿರ್ಬೋದು, ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ಪವರ್ ಇನ್ ಇಂಡಿಯಾ, ಅದರಲ್ಲಿ ಭಾರತದ ಬ್ರಿಟಿಷ್ ಸಾಮ್ರಾಜ್ಯೀಕರಣದಲ್ಲಿ ಪ್ಲಾಸಿ ಕದನ ಆಗಿರ್ಬೋದು, ಬಕ್ಸರ್ ಕದನ ಆಗಿರ್ಬೋದು, ಆಂಗ್ಲೋ ಸಿಖ್ ರಿಲೇಷನ್ಸ್, ಆಂಗ್ಲೋ ಸಿಖ್ ಯುದ್ಧಗಳಾಗಿರ್ಬೋದು, ಇದೆಲ್ಲದನ್ನು ಕೂಡ ನಾವು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಯಾವೆಲ್ಲ ವಿಚಾರಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತಂದರೆ, ಮೊದಲನೇದು ಆಧುನಿಕ ಭಾರತ ಇತಿಹಾಸದಲ್ಲಿ ಬ್ರಿಟಿಷ್ನ ಇನ್ಫ್ಲೂಯೆನ್ಸ್, ಯಾವ ಥರದ ಬ್ರಿಟಿಷ್ ಭಾರತದ ಮೇಲೆ ಪ್ರಭಾವ ಬೀರಿದ್ರು, ಅಥವಾ ಯಾವ ಥರದ ನಮ್ಮ ಭಾರತದ ಪಾಲಿಸಿಗಳನ್ನು, ಯೋಜನೆಗಳನ್ನು ತೊಗೊಂಬಂದರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಇವತ್ತಿನ ತರಗತಿಯಲ್ಲಿ ಗವರ್ನರ್ ಜನರಲ್ಸ್ ಆಫ್ ಇಂಡಿಯಾ ಅಂತ. ಇನ್ ಟುಡೇ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಆಫ್ ದ ಟಾಪಿಕ್ಸ್ ಲೈಕ್ ಗವರ್ನರ್ ಜನರಲ್ಸ್ ಆಫ್ ಇಂಡಿಯಾ, ಭಾರತದಲ್ಲಿ ಗವರ್ನರ್ ಮತ್ತು ಗವರ್ನರ್ ಜನರಲ್ಗಳು. ಎರಡನೇದು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, 1857ರ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಮೂರನೇದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್, ಅದು ಯಾವುದಪ್ಪ ಅಂತ ಹೇಳಿದ್ರೆ ವೈಸ್ರಾಯ್ಸ್ ಆಫ್ ಇಂಡಿಯಾ, ಭಾರತದ ವೈಸ್ರಾಯ್ಗಳು. ಈ ಮೂರು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮಿತ್ರರೇ. ಬನ್ನಿ ಹಾಗಾದರೆ ಇವತ್ತಿನ ತರಗತಿಯ ಸರಣಿಯಲ್ಲಿ ಆಧುನಿಕ ಭಾರತ ಇತಿಹಾಸದ ಈ ಹೊಸ ವಿಷಯಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಹಾಗಾದರೆ ಈ ಗವರ್ನರ್ಸ್ ಮತ್ತು ಗವರ್ನರ್ ಜನರಲ್ಗಳು ಅಂದ್ರೆ ಯಾರು, ಯಾವಾಗ ಅವರು ಭಾರತಕ್ಕೆ ಬಂದರು, ಹೇಗೆ ಬಂದರು, ಇದೆಲ್ಲ ಅಧ್ಯಯನ ಮಾಡ್ತಾ ಹೋಗೋಣ. ನೋಡಿ ಮಿತ್ರರೇ, ಆಧುನಿಕ ಭಾರತದ ಇತಿಹಾಸದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭವಾಯಿತು. ಯಾವಾಗ 1600 ಡಿಸೆಂಬರ್ ತಿಂಗಳಲ್ಲಿ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು. ಅಲ್ಲಿನಿಂದ ಯಾವಾಗ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆರಂಭವಾಯಿತೋ ಅಂದಿನಿಂದ ಭಾರತಕ್ಕೆ ಬ್ರಿಟಿಷರ ಆಡಳಿತ ನಡೀತಾ ಬಂತು. ಕೊನೆಗೆ 1750ರ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಡಿಸೈಡೆಡ್ ಟು ಸೆಂಡ್ ಗವರ್ನರ್ಸ್ ಟು ಇಂಡಿಯಾ, ಭಾರತಕ್ಕೆ ಗವರ್ನರ್ಗಳನ್ನು ಕಳಿಸ್ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತು. ಹಾಗಾದರೆ ಭಾರತದ ಮೊದಲು ಎಲ್ಲಿ ಗವರ್ನರ್ಗಳ ನೇಮಕ ಆಯಿತು ಏನು ಅಂತ ನೋಡೋಣ. ನೋಡಿ, ಆಗಿನ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಬಂಗಾಲ್ ಅಂತಕ್ಕಂಥದ್ದು ಬ್ರಿಟಿಷರ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗವಾಗಿತ್ತು ಅಥವಾ ಒಂದು ಪ್ರಾಂತ್ಯವಾಗಿತ್ತು ಮಿತ್ರರೇ. ಅದು ಬಂಗಾಲ್ ಅಂತಕ್ಕಂಥದ್ದು. ಈ ಬೆಂಗಾಲ್ನಲ್ಲಿ ಬ್ರಿಟಿಷ್ ಸರ್ಕಾರ ಡಿಸೈಡ್ ಮಾಡ್ತು ಒಬ್ಬ ಗವರ್ನರ್ಗಳನ್ನು ಕಳಿಸ್ಕೊಡ್ಬೇಕು ಅಂತ. ಹಾಗಾದರೆ ಯಾರು ಬಂಗಾಲದ ಮೊದಲ ಗವರ್ನರ್, ಅವರು ಯಾರು, ಏನು ಕೆಲಸ ಮಾಡ್ತಾರೆ ನೋಡ್ತೋಗೋಣ. ಒಬ್ಬ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಈ ರಾಬರ್ಟ್ ಕ್ಲೈವ್ ಬಗ್ಗೆ ನೀವು ಕೇಳಿರ್ತೀರ ಮಿತ್ರರೇ. ಈ ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಸಾಮಾನ್ಯ ನೌಕರ ಅಷ್ಟೇ, ಸಾಮಾನ್ಯ ನೌಕರ. ಈ ವಾಸ್ ನಾಟ್ ಎ ಗವರ್ನರ್ ಆಗಿ ಬಂದಂಥ ವ್ಯಕ್ತಿ ಅಲ್ಲ. ತುಂಬ ಬಡತನದ ಕುಟುಂಬದಿಂದ ಬಂದವನು, ತುಂಬ ಕಷ್ಟಪಟ್ಟು ಬಂದವನು. ಇವನು ರಾಬರ್ಟ್ ಕ್ಲೈವ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಬ್ಬ ಸಾಮಾನ್ಯ ಕ್ಲರಿಕ್ ಆಗಿ ಬಂದಿದ್ದ. ಈ ಕ್ಲರ್ಕ್ ಆಗಿ ಬಂದಿದ್ದಂಥ ಈ ವ್ಯಕ್ತಿ ಮಡ್ರಾಸ್ನ ಭಾಗದಲ್ಲಿ ಕೆಲಸ ಮಾಡಿ ನಂತರ ಬಂಗಾಲಕ್ಕೆ ಭಾಗಕ್ಕೆ ಇವನನ್ನು ಕಳಿಸ್ಕೊಳ್ಳಾಗತ್ತೆ. 1765ರಿಂದ 67ರವರೆಗೆ ಇವನು ಬಂಗಾಲದ ಗವರ್ನರ್ ಆಗಿ ಕೆಲಸ ಮಾಡಿದ ಮಿತ್ರರೇ. ಬಂಗಾಲದ ಗವರ್ನರ್ ಆಗಿ ಕೆಲಸ ಮಾಡ್ತಾನೆ. ಈ ಬಂಗಾಲ್ನಲ್ಲಿ ಒಂದು ಪ್ರಮುಖವಾದ ಒಂದು ನಿರ್ಣಯವನ್ನು ಕೈಗೊಂಡ್ರು. ನಿಮಗೂ ಗೊತ್ತಿದೆ ಅದು ಯಾವ ನಿರ್ಣಯ ಅಂತ ಹೇಳಿದ್ರೆ, 1765ರಲ್ಲಿ ಇನ್ 1765 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಡಿಸೈಡೆಡ್ ಟು ಇಂಟ್ರೊಡ್ಯೂಸ್ಡ್ ಡ್ಯುಯಲ್ ಗವರ್ನಮೆಂಟ್ ಇನ್ ಬೆಂಗಾಲ್. ನಿನ್ನೆಯ ತರಗತಿಯಲ್ಲಿ ಮಿತ್ರರೇ ನಾವು ಒಂದು ಪ್ರಮುಖವಾದ ವಿಚಾರವನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ಟ್ರೀಟಿ ಆಫ್ ಅಲಹಾಬಾದ್ ಅಂತ. ಆ ಅಲಹಾಬಾದ್ ಒಪ್ಪಂದದ ನಂತರ ನಾವು ಒಂದು ವಿಚಾರ ಡಿಸ್ಕಸ್ ಮಾಡಿದ್ವಿ, ಡ್ಯುಯಲ್ ಗವರ್ನಮೆಂಟ್. ಕೇಳಿರ್ತೀರ ನೀವು ಡ್ಯುಯಲ್ ಗವರ್ನಮೆಂಟ್. ಹಾಗಂದ್ರೆ ಏನು ಹೇಳಿ? ದ್ವಿಸರ್ಕಾರ ಪದ್ಧತಿ. ದ್ವಿಸರ್ಕಾರ ಪದ್ಧತಿ ಅಂದರೆ ಏನು ಅನ್ನೋದನ್ನು ಇನ್ನೊಮ್ಮೆ ನಾವು ಅಧ್ಯಯನ ಮಾಡೋಣ ಮಿತ್ರರೇ. ಯಾಕೆಂದರೆ ನಿನ್ನೆ ತರಗತಿ ನೀವು ಮರ್ತಿರ್ಬೋದು, ಹಾಗಾಗಿ ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಪರಿಚಯ ಮಾಡಿಕೊಡ್ತೀನಿ. ಡ್ಯುಯಲ್ ಗವರ್ನಮೆಂಟ್ ಅಂದರೆ ಏನು ಅಂತ ಹೇಳಿದ್ರೆ, ನೋಡಿ, ಬ್ರಿಟಿಷ್ ಗವರ್ನಮೆಂಟ್ ಡಿಸೈಡ್ ಮಾಡ್ತು ಅಂದರೆ ದ್ವಿಸರ್ಕಾರ ಪದ್ಧತಿಯನ್ನು ಬಂಗಾಲದಲ್ಲಿ ತರಬೇಕು ಅಂತ ಹೇಳ್ತು. ಹಾಗಂದ್ರೆ ಏನು ದ್ವಿಸರ್ಕಾರ ಪದ್ಧತಿ ಅಂದರೆ ಏನು ಅಂದ್ರೆ ಅವ್ರು ಹೇಳ್ತಾರೆ, ನಾವು ಈ ಅಧಿಕಾರಗಳನ್ನು 2 ಭಾಗಗಳನ್ನಾಗಿ ಮಾಡ್ತೇವೆ. ಎಷ್ಟು ಭಾಗಗಳು? 2 ಭಾಗಗಳನ್ನಾಗಿ ಮಾಡ್ತೇವೆ. ಫಸ್ಟ್ ಒನ್, ದೇ ಡಿಸೈಡೆಡ್ ಟು ಸಪರೇಟ್ ದ ದಿವಾನಿ ರೈಟ್ಸ್ ಅಂತ ಹೇಳ್ತಾರೆ ಮಿತ್ರರೇ. ಯಾವುದು? ದೇ ಡಿವೈಡೆಡ್ ಟು ಸಪ್ರೇಟ್ ದಿವಾನಿ ರೈಟ್ಸ್. ದಿವಾನಿ ಹಕ್ಕುಗಳನ್ನು ನಾವು ಸಪ್ರೇಟ್ ಮಾಡ್ತೇವೆ. ಹಾಗಾದರೆ ದಿವಾನಿ ಹಕ್ಕುಗಳು ಅಂದರೆ ಏನು ಅಂತಂದರೆ, ದಿವಾನಿ ರೈಟ್ಸ್ ಇಸ್ ನಥಿಂಗ್ ಬಟ್ ಮಿತ್ರರೇ ಟ್ಯಾಕ್ಸ್ ಕಲೆಕ್ಟಿಂಗ್ ಪವರ್ ಅಂತ. ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನಾವು ತೆರಿಗೆಗಳನ್ನು ಸಂಗ್ರಹಿಸತಕ್ಕಂಥ ಅಧಿಕಾರವನ್ನು ಕೊಡ್ತೇವೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ. ಇನ್ನು ಮೇಲೆ ಬಂಗಾಲ್, ಬಿಹಾರ್ ಮತ್ತು ಒರಿಸ್ಸಾ ಅಂತಕ್ಕಂಥ 3 ಪ್ರಾಂತ್ಯಗಳಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತೆರಿಗೆಗಳನ್ನು ಸಂಗ್ರಹಿಸ್ಬೋದು. ಅದನ್ನು ನಾವು ಜಮೀನ್ದಾರಿ ಹಕ್ಕುಗಳು ಅಂತ ಕೂಡ ಕರಿಬೋದು ಮಿತ್ರರೇ. ಜಮೀನ್ದಾರಿ ಹಕ್ಕುಗಳು, ಜಮೀನ್ದಾರಿ ರೈಟ್ಸ್ ಅಂತ ಕೂಡ ಕರಿಬೋದು.
ಹಾಗಾದರೆ ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಂಡ್ವಿ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ತೆರಿಗೆಗಳನ್ನು ಸಂಗ್ರಹಿಸುವ ಹಕ್ಕು ಅಥವಾ ಜಮೀನ್ದಾರಿ ಹಕ್ಕುಗಳನ್ನು ಕೊಡಲಾಯಿತು ಒಂದು. ಮತ್ತು ಹೇಳ್ತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದೇ ಆಲ್ಸೋ ಗಿವನ್ ಸಿವಿಲ್ ಜುಡಿಷಿಯಲ್ ಪವರ್ ಅಂತ ಹೇಳ್ತಾರೆ ಮಿತ್ರರೇ. ಹಾಗಾದರೆ ಏನದು ಸಿವಿಲ್ ಜುಡಿಷಿಯಲ್ ಪವರ್ ಅಂದರೆ? ಸಿವಿಲ್ ಜುಡಿಷಿಯಲ್ ಪವರ್ ಅಂತ ಹೇಳಿದ್ರೆ ಅದು ನಾಗರಿಕ ಕಾನೂನು ಹಕ್ಕುಗಳು ಅಂತ. ಇವಾಗ ಕೋರ್ಟ್ಗಳಲ್ಲಿ 2 ಭಾಗಗಳಾಗಿತ್ತು ಆವಾಗ. ಒಂದು ನಾಗರಿಕ ಕಾನೂನು ಹಕ್ಕುಗಳು ಅಂದರೆ ಫಾರ್ ಎಕ್ಸಾಂಪಲ್ ಅದು ಭೂಮಿಗೆ ಸಂಬಂಧಪಟ್ಟಿರೋದಿರ್ಬೋದು ಅಥವಾ ಡಿವೋರ್ಸ್ ಕೇಸಸ್ ಇರ್ಬೋದು, ಜಮೀನಿನ ಸಂಬಂಧಪಟ್ಟಿದ್ದು ಅಂದರೆ ಟ್ಯಾಕ್ಸಸ್. ಸೊ ದ ಕೇಸಸ್ ರಿಲೇಟೆಡ್ ಟು ದ ಟ್ಯಾಕ್ಸ್, ಲ್ಯಾಂಡ್ ಆ್ಯಂಡ್ ರೆವಿನ್ಯೂ, ದೀಸ್ ಆರ್ ಕನ್ಸಿಡರ್ಡ್ ಆಸ್ ಅ ಸಿವಿಲ್ ಜುಡಿಷಿಯಲ್ ಪವರ್ ಅಥವಾ ಸಿವಿಲ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ದಟ್ ಗೋಸ್ ಟು ದ ಬ್ರಿಟಿಷ್. ಹಾಗಾಗಿ ಬ್ರಿಟಿಷರಿಗೆ 2 ಅಧಿಕಾರಿಗಳು ಸಿಕ್ತು, ಒಂದು ಜಮೀನ್ದಾರಿ ರೈಟ್ಸ್ ಆ್ಯಂಡ್ ಸಿವಿಲ್ ಜುಡಿಷಿಯಲ್ ಪವರ್. ಇದನ್ನು ಬ್ರಿಟಿಷ್ ಸರ್ಕಾರ ತೆಗೆದುಕೊಂಡ್ರು. ಹಾಗಾದರೆ ಇವರು ಬಂಗಾಲದ ನವಾಬರಿಗೆ ಯಾವುದು ಕೊಡ್ತಾರೆ ಮಿತ್ರರೇ ಅಂತ ಹೇಳಿದ್ರೆ ಅವರಿಗೆ ಹೇಳ್ತಾರೆ ನಾವು ನಿಜಾಮತ್ ಹಕ್ಕುಗಳನ್ನು ಕೊಡ್ತೇವೆ ಅಂತ. ಯಾವುದು ಕೊಡ್ತೇವೆ? ನಿಜಾಮತ್ ಹಕ್ಕುಗಳು. ಹಾಗಾದರೆ ನಿಜಾಮತ್ ರೈಟ್ಸ್ ಅಂದರೆ ಏನು ಅಂತ ಹೇಳಿದ್ರೆ ನಿಜಾಮತ್ ರೈಟ್ಸ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಅಥವಾ ಕಾನೂನು ಮತ್ತು ಸುವ್ಯವಸ್ಥೆ ಅಂತ ಹೇಳ್ತಾರೆ ಮಿತ್ರರೇ. ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ ಅಂದರೆ ನೋಡಿ, ಕಾನೂನು ಮತ್ತು ಸುವ್ಯವಸ್ಥೆ ಅಂತ ಹೇಳಿದ್ರೆ ಬಂಗಾಲದಲ್ಲಿ ಯಾವುದೇ ತೊಂದರೆಗಳಾಗದಿರೋ ಹಾಗೆ ಅಲ್ಲಿನ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸ್ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ಒಂದು ಕಾನೂನು ಸುವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಈ ಬಂಗಾಳದ ನಿಜಾಮರಿಗೆ ನವಾಬರಿಗೆ ಕೊಡಲಾಯಿತು. ಓಕೆ, ಬಂಗಾಲದ ನವಾಬರಿಗೆ ನಿಜಾಮತ್ ಹಕ್ಕುಗಳನ್ನು ಕೊಡಲಾಯಿತು. ಅಷ್ಟೇ ಅಲ್ಲದೆ ಅವರಿಗೆ ಗಡಿಗಳನ್ನು ರಕ್ಷಿಸ್ತಕ್ಕಂಥದ್ದು, ಪ್ರೊಟೆಕ್ಷನ್ ಆಫ್ ಬಾರ್ಡರ್ಸ್ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ಅಂದರೆ ಕಾನೂನು ಸುವ್ಯವಸ್ಥೆ, ಗಡಿಗಳ ರಕ್ಷಣೆ ಆ್ಯಂಡ್ ಆಲ್ಸೋ ಕ್ರಿಮಿನಲ್ ಜುಡಿಷಿಯಲ್ ಪವರ್ ಕೊಡ್ತಾರೆ ಮಿತ್ರರೇ. ಏನು ಕೊಡ್ತಾರೆ? ಕ್ರಿಮಿನಲ್ ಜುಡಿಷಿಯಲ್ ಪವರ್. ಹಾಗಾದರೆ ಏನಿದು ಕ್ರಿಮಿನಲ್ ಜುಡಿಷಿಯಲ್ ಪವರ್ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕು. ಕ್ರಿಮಿನಲ್ ಜುಡಿಷಿಯಲ್ ಪವರ್ ಅಂದರೆ ದಟ್ ಈಸ್ ದ ಪವರ್ ರಿಲೇಟೆಡ್ ಟು ಪನಿಷ್ ದ ಕಲ್ಪ್ರಿಟ್ಸ್ ಆಫ್ ದಿ ಕ್ರೈಮ್ಸ್. ಫಾರ್ ಎಕ್ಸಾಂಪಲ್, ಯಾವುದೇ ವ್ಯಕ್ತಿ ಕೊಲೆ, ದರೋಡೆ, ಅತ್ಯಾಚಾರ ಪ್ರಕರಣದಲ್ಲಿ ಭಾಗವಹಿಸಿದರೆ ಅಂಥವನಿಗೆ ಕಠಿಣ ಶಿಕ್ಷೆಗಳನ್ನು ನೀಡ್ತಕ್ಕಂಥ ಅಧಿಕಾರವನ್ನು ಈ ಕ್ರಿಮಿನಲ್ ಜುಡಿಷಿಯಲ್ ಪವರ್ಗಳಿಗೆ ಸೇರಿಸಲಾಯಿತು. ಅದನ್ನು ನವಾಬನಿಗೆ ಕೊಟ್ಟರು ಮತ್ತು ಬ್ರಿಟಿಷರು ದಿವಾನಿ ಹಕ್ಕುಗಳನ್ನು ತೆಗೆದುಕೊಂಡರು. ಹೀಗೆ ಬಂಗಾಲದಲ್ಲಿ 2 ರೀತಿಯ ಅಧಿಕಾರಗಳನ್ನು ಸಪ್ರೇಟ್ ಮಾಡಲಾಯಿತು. ಅದು 1765ರಲ್ಲಿ ಈ ವ್ಯಕ್ತಿ ಮಾಡ್ತಾನೆ. ಯಾರು? ರಾಬರ್ಟ್ ಕ್ಲೈವ್ ಅಂತಕ್ಕಂಥವ್ನು. ಹಾಗಾಗಿ ಹೂ ಇಂಟ್ರೊಡ್ಯೂಸ್ ಡ್ಯುಯಲ್ ಗವರ್ನಮೆಂಟ್ ಅಂದರೆ ನೀವು ಯಾರು ಹೇಳಬೇಕು? ಅದು ರಾಬರ್ಟ್ ಕ್ಲೈವ್ ಅಂತಕ್ಕಂಥ ವ್ಯಕ್ತಿ. ಮತ್ತು ಈ ರಾಬರ್ಟ್ ಕ್ಲೈವ್ನ ಬಗ್ಗೆ ಇನ್ನೊಂದು ಪಾಯಿಂಟ್ ಸೇರಿಸಬೇಕಾಗತ್ತದೆ. ಏನು ಅಂತ ಹೇಳಿದ್ರೆ ಇವನು ಬಂಗಾಲದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ. ಹೌದು. ಅಷ್ಟೇ ಅಲ್ಲದೆ 1757ರ ಪ್ಲಾಸಿ ಅಂತಕ್ಕಂಥ ಒಂದು ಪ್ರಮುಖವಾದ ಯುದ್ಧ ಮಿತ್ರರೇ, ಆ ಪ್ಲಾಸಿ ಕದನದಲ್ಲಿ ಆತ ಭಾಗವಹಿಸಿದ್ದ. ಆ್ಯಂಡ್ ಆಲ್ಸೋ ಈ ಪಾರ್ಟಿಸಿಪೇಟೆಡ್ ಇನ್ ಕರ್ನಾಟಿಕ್ ವಾರ್ಸ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಕರ್ನಾಟಿಕ್ ಯುದ್ಧಗಳಲ್ಲಿ ಆತ ಭಾಗವಹಿಸಿದ್ದ. ಪಾರ್ಟಿಸಿಪೇಟೆಡ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕರ್ನಾಟಿಕ್ ವಾರ್ಸ್. ಹಾಗಾಗಿ ನೀವು ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ ಮಿತ್ರರೇ. 1857ರ ಪ್ಲಾಸಿ ಕದನದಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಕರ್ನಾಟಿಕ್ ಯುದ್ಧಗಳಲ್ಲಿ ಈತ ಭಾಗವಹಿಸಿದ್ದ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ವ್ಯಕ್ತಿ. ನೆಕ್ಸ್ಟು ನಾನು ಮುಂದುವರಿತಾ ಹೋಗ್ತೇನೆ. ಇದು 1765ರಿಂದ 67ರವರೆಗೆ ಇವನಿದ್ದ. ಇವನು 1767ಕ್ಕೆ ವಾಪಸ್ ಹೋಗ್ತಾನೆ. ನೋಡಿ, 1767ರಲ್ಲಿ ಇವನು ವಾಪಸ್ ಹೋದ ನಂತರ ಬ್ರಿಟಿಷ್ ಸರ್ಕಾರ ಏನು ಮಾಡತ್ತೆ ಇವನಿಗೆ? ಅದು ಭಾಳ ಇಂಪಾರ್ಟೆಂಟ್ ಮಿತ್ರರೇ. ಅಲ್ಲಿ ಬ್ರಿಟಿಷ್ ಸರ್ಕಾರ ಕೆಲವು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ತು. ರಾಬರ್ಟ್ ಕ್ಲೈವನ್ನು ಕೇಳುತ್ತೆ, ನೀನು ಇಷ್ಟೊಂದು ಹಣವನ್ನು ಹೇಗೆ ಸಂಪಾದಿಸಿದೆ? ಯಾಕೆಂದರೆ ಅವನು ಭಾರತದಲ್ಲಿದ್ದಾಗ ಪ್ಲಾಸಿ ಕದನದ ನಂತರ ಬಂಗಾಲದ ನವಾಬರ ಹತ್ರ ಅವರು ಭಾಳಷ್ಟು ಲಂಚವನ್ನು ಪಡೆದಿದ್ದ, ಮೀರ್ ಜಾಫರ್ನ ಬಳಿ. ಅಲ್ಲಿಂದ ಹೋಗಿ ಅವನು ಬೇಕಾದಷ್ಟು ಸಂಪತ್ತನ್ನು ಖರೀದಿ ಮಾಡಿದ್ದ. ಹಾಗಾಗಿ ಬ್ರಿಟಿಷ್ನ ಪಾರ್ಲಿಮೆಂಟ್ ಪ್ರಶ್ನೆ ಕೇಳುತ್ತೆ, ನಿನಗೆ ಇಷ್ಟೊಂದು ಹಣ ಹೇಗೆ ಬಂತು? ಎಲ್ಲಿಂದ ಸಂಪಾದನೆ ಮಾಡಿದೆ? ಆಗ ಉತ್ತರ ಕೊಡೋಕ್ಕಾಗದೇ ಇರತಕ್ಕಂಥ ರಾಬರ್ಟ್ ಕ್ಲೈವನಿಗೆ ಸರ್ಕಾರ ಚೀಮಾರಿ ಆಗ್ತು, ಪಾರ್ಲಿಮೆಂಟ್. ಆಗ ರಾಬರ್ಟ್ ಕ್ಲೈವ್ 1770ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಲಾಗುತ್ತೆ. ಇದು ರಾಬರ್ಟ್ ಕ್ಲೈವನ ಜೀವನ. ನೆಕ್ಸ್ಟು ಅವನು 67ಕ್ಕೆ ಹೋದ. ಅವನು ಆದ ನಂತರ ಬಂಗಾಲಕ್ಕೆ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ವಾರನ್ ಹೇಸ್ಟಿಂಗ್ಸ್ ಅಂತ ಮಿತ್ರರೇ. ಹಾಗಾದರೆ ಈ ವಾರನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ ಅದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು, ಹಾಗಾದರೆ ಎರಡನೆಯ ವ್ಯಕ್ತಿ ಯಾರು? ವಾರನ್ ಹೇಸ್ಟಿಂಗ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಅವನು 1772ರಿಂದ 85ರವರೆಗೆ ಕಾರ್ಯನಿರ್ವಹಿಸ್ತಾನೆ. 72ರಿಂದ 85. ನೋಡಿ, ಈ ನೆಕ್ಸ್ಟು ಎರಡನೇ ವ್ಯಕ್ತಿ ವಾರನ್ ಹೇಸ್ಟಿಂಗ್ಸ್ ಅಂತಕ್ಕಂಥವನು. (1772ರಿಂದ 85ರವರೆಗೆ ಈತ ಕಾರ್ಯನಿರ್ವಹಿಸಿದ.
ಓಕೆ, ಹಾಗಾದರೆ ವಾರನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ ಮಿತ್ರರೇ, ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಇವನು 1772ಕ್ಕೆ ಬಂದಂಥ ಸಂದರ್ಭದಲ್ಲಿ ಆಲೋಚನೆ ಮಾಡ್ದ. ಏನು ಆಲೋಚನೆ ಮಾಡ್ತಾನೆ? ಅವನು ಹೇಳ್ತಾನೆ, ಈ ಬಂಗಾಲದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಏನು ಸಮಸ್ಯೆಗಳಾಗ್ತಾ ಇದೆ? ಅವನು ಹೇಳ್ತಾನೆ, ಈ ದ್ವಿಸರ್ಕಾರ ಪದ್ಧತಿ ತಂದಿರುವುದರಿಂದ ಇಲ್ಲಿನ ಆಡಳಿತ ಸರಿಯಾಗಿ ನಡೀತಾ ಇಲ್ಲ. ಭ್ರಷ್ಟಾಚಾರ ಹೆಚ್ಚಾಗಿದೆ, ಆಡಳಿತ ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಅವನು ಹೇಳ್ತಾನೆ, ಈ ದ್ವಿಸರ್ಕಾರ ಪದ್ಧತಿ ಅಂದರೆ ಡ್ಯುಯಲ್ ಗವರ್ಮೆಂಟ್ ವಾಸ್ ದ ಮೇನ್ ರೀಸನ್ ಬಿಹೈಂಡ್ ದ ಕರಪ್ಷನ್ ಆ್ಯಂಡ್ ಅನಾರ್ಕಿ ಇನ್ ಬಂಗಾಲ್ ರೀಸನ್. ಬಂಗಾಲದಲ್ಲಿರ್ತಕ್ಕಂಥ ಅರಾಜಕತೆಗೆ, ಬಂಗಾಲದಲ್ಲಿ ಉಂಟಾಗಿರ್ತಕ್ಕಂಥ ಭ್ರಷ್ಟಾಚಾರಗಳಿಗೆ, ಇವೆಲ್ಲದಕ್ಕೂ ಕೂಡ ಈ ದ್ವಿಸರ್ಕಾರ ಪದ್ಧತಿಯೇ ಕಾರಣ ಅಂತ. ಹಾಗಾಗಿ ಅವನು ಹೇಳ್ತಾನೆ, ನಾನು ದ್ವಿಸರ್ಕಾರ ಪದ್ಧತಿಯನ್ನು ರದ್ದು ಮಾಡುತ್ತೇನೆ ಅಂತ ಹೇಳಿ ಅವನು 1772ರಲ್ಲಿ ಈ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿದ. ಹಾಗಾಗಿ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಹೂ ಅಬಾಲಿಷರ್ ದ ಡ್ಯುಯಲ್ ಗವರ್ನಮೆಂಟ್ ಇನ್ ಬೆಂಗಾಲ್ ಅಂದರೆ ವಾರನ್ ಹೇಸ್ಟಿಂಗ್ಸ್. ಹೂ ಇಂಟ್ರೊಡ್ಯೂಸ್ಡ್ ಡ್ಯುಯಲ್ ಗವರ್ನಮೆಂಟ್ ಇನ್ ಬೆಂಗಾಲ್ ಅಂದರೆ ರಾಬರ್ಟ್ ಕ್ಲೈವ್. ಮೊದಲನೇದ ಅವನ ಕಠಿಣವಾದ ನಿರ್ಧಾರವಾಗಿತ್ತು ಮಿತ್ರರೇ. ನೆಕ್ಸ್ಟು 1773ರ ಸಂದರ್ಭದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ನೋಡಿ, 1773ರಲ್ಲಿ 773ಯ ಸಂದರ್ಭದಲ್ಲಿ ಅವನು ಏನು ಮಾಡ್ತಾನೆ? ಅವನು ಹೇಳ್ತಾನೆ, 773 ಟೈಮಲ್ಲಿ ಅವನು ಈ ಕಲೆಕ್ಟರ್ಸ್ಗಳನ್ನು ನೇಮಕ ಮಾಡ್ದ. ಯಾರಿದು ಕಲೆಕ್ಟರ್ಸ್ ಅಂದರೆ ಗೊತ್ತಾ? ನೋಡಿ, ಈ ಅಪಾಯಿಂಟೆಡ್ ದ ಕಲೆಕ್ಟರ್ಸ್ ಫಾರ್ ದ ಕಲೆಕ್ಷನ್ ಆಫ್ ರೆವಿನ್ಯೂ. ನಮ್ಮ ದೇಶದಲ್ಲಿ ಕಂದಾಯಗಳನ್ನು ಮುಂಚೆ ಈ ಜಮೀನ್ದಾರರು ವಸೂಲು ಮಾಡ್ತಾಯಿದ್ರು, ಅಥವಾ ಈ ಶ್ರೀಮಂತ ವರ್ಗದ ಭೂಮಿಯ ಒಡೆಯರು, ಮಾಲೀಕರು ಅದನ್ನು ವಸೂಲು ಮಾಡ್ತಾಯಿದ್ರು. ಇವನು ಹೇಳ್ತಾನೆ, ಇನ್ಮೇಲೆ ಟ್ಯಾಕ್ಸ್ ಕಲೆಕ್ಷನ್ ಪವರ್ಸ್ ಇಸ್ ಗಿವನ್ ಟು ಕಲೆಕ್ಟರ್ಸ್. ಒಬ್ಬ ಅಧಿಕಾರಿ ವರ್ಗಗಳನ್ನು ನಾನು ನೇಮಿಸ್ತಿದ್ದೇನೆ, ಅವರನ್ನೇ ಕಲೆಕ್ಟರ್ಸ್ ಅಂತ ಕರೀತಾರೆ. ಇವನು ಹೇಳ್ತಾನೆ, ಇವತ್ತು ನಾವೇನು ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂತ ಕರಿತೀವಿ ಮಿತ್ರರೇ, ಇವತ್ತಿನ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂದರೆ ಅರ್ಥ ಏನು ಗೊತ್ತೇನೋ? ಅವತ್ತಿನ ಕಾಲದಲ್ಲಿ ಯಾರು ಹೆಚ್ಚು ಕಂದಾಯವನ್ನು, ತೆರಿಗೆಯನ್ನು ವಸೂಲಿ ಮಾಡಿ ತರ್ತಾ ಇದ್ರೋ ರೈತರಿಂದ, ಅವರನ್ನು ಕಲೆಕ್ಟರ್ಸ್ ಅಂತ ಕರಿತಾ ಇದ್ರು. ಸೊ ಕಲೆಕ್ಟರ್ಸ್ ವರ್ ಅಪಾಯಿಂಟೆಡ್ ಫಾರ್ ದ ಕಲೆಕ್ಷನ್ ಆಫ್ ರೆವಿನ್ಯೂ ಅಂತ ಹೇಳಲಾಗುತ್ತೆ. ಆ್ಯಂಡ್ ಆಲ್ಸೋ ಈ ಅಪಾಯಿಂಟೆಡ್ ದ ರಾಯನ್ ಅಂತಕ್ಕಂಥ ಒಬ್ಬ ಅಧಿಕಾರಿ, ರಾಯನ್. ಈ ಹೂ ವಾಸ್ ದ ರಾಯನ್ ಅಂದರೆ ದೀಸ್ ವರ್ ಇಂಡಿಯನ್ ಆಫೀಸರ್ಸ್ ವರ್ ಅಪಾಯಿಂಟೆಡ್ ಫಾರ್ ದ ಮೇಂಟೆನೆನ್ಸ್ ಆಫ್ ದ ಲ್ಯಾಂಡ್ ಡಾಕ್ಯುಮೆಂಟ್ಸ್. ಭೂ ದಾಖಲೆಗಳನ್ನು ಬರೆದಿಡೋದಕ್ಕೆ, ಭೂ ದಾಖಲೆಗಳು ಅಥವಾ ಕಂದಾಯಗಳು ಎಷ್ಟು ಖರ್ಚಾಗ್ತಾ ಇದೆ, ಬರ್ತಾ ಇದೆ, ಅಥವಾ ಭೂ ದಾಖಲೆಗಳನ್ನು ಹೇಗೆಲ್ಲ ಬರೆದಿಡಬೇಕು ಅದನ್ನೆಲ್ಲ ಬರೆದಿಡೋದಕ್ಕೆ ಒಬ್ಬ ಅಧಿಕಾರಿಗಳನ್ನು ಅಪಾಯಿಂಟ್ ಮಾಡ್ತಾನೆ. ಅವರನ್ನು ರಾಯನ್ ಅಂತ ಕರೀತಾನೆ ಮಿತ್ರರೇ. ಹಾಗಾದರೆ ರಾಯನ್ ಅಂದರೆ ಯಾರು ಹೇಳಿ? ದ ಆಫೀಸರ್ಸ್ ಅಪಾಯಿಂಟೆಡ್ ಫಾರ್ ದ ಮೇಂಟೆನೆನ್ಸ್ ಆಫ್ ದ ಲ್ಯಾಂಡ್ ಡಾಕ್ಯುಮೆಂಟ್. ಕಂದಾಯಗಳ ದಾಖಲೆಗಳನ್ನು ಬರೆದಿಡೋದಕ್ಕೆ, ನೋಡ್ಕೊಳ್ಳೋದಕ್ಕೆ ಒಬ್ಬ ಅಧಿಕಾರಿ ರಾಯನ್. ಅವರು ಭಾರತೀಯನಾಗಿರ್ತಿದ್ದ. ಕಲೆಕ್ಟರ್ಸ್ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಬ್ರಿಟಿಷರಾಗಿರ್ತಾ ಇದ್ರು. ಮತ್ತೆ ಇನ್ನೊಂದು ಅವನ ನಿರ್ಧಾರವನ್ನು ತೆಗೆದುಕೊಂಡ. ಅವನು ಹೇಳ್ತಾನೆ, ಇನ್ನು ಮೇಲೆ ನಾವು ಟ್ರೆಜರಿ ಅಂದ್ರೆ ಏನು ಹೇಳಿ? ಟ್ರೆಜರಿ ಅಂದರೆ ಖಜಾನೆ, ಸರ್ಕಾರದ ಖಜಾನೆಯನ್ನು ಅವತ್ತಿನ ಕಾಲದಲ್ಲಿ ಅದು ಮುರ್ಷಿದಾಬಾದ್ನಲ್ಲಿ ಇತ್ತು ಮಿತ್ರರೇ. ಈ ಮುರ್ಷಿದಾಬಾದ್ನಲ್ಲಿರ್ತಕ್ಕಂಥ ಈ ಒಂದು ಖಜಾನೆಯನ್ನು ನಾನು ಇನ್ನು ಮೇಲೆ ಅಲ್ಲಿನಿಂದ ಕಲ್ಕತ್ತಕ್ಕೆ ವರ್ಗಾಯಿಸುತ್ತೇನೆ ಅಂತಾನೆ ಮಿತ್ರರೇ. ಎಲ್ಲಿಗೆ? ಕಲ್ಕತ್ತಕ್ಕೆ. ಸೊ ಹಾಗಾಗಿ ಟ್ರೆಜರಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಮಾಡಲಾಯಿತು ಅಂತ ಹೇಳಿದ್ರೆ ಮುರ್ಷಿದಾಬಾದ್ ಟು ಕಲ್ಕತ್ತಾ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಒಂದು ನಿರ್ಧಾರ ಅಂತ ಹೇಳಿದ್ರೆ, ಈ ಆಲ್ಸೋ ಟ್ರಾನ್ಸ್ಫರ್ಡ್ ದ ಕ್ಯಾಪಿಟಲ್ ಆಫ್ ಬ್ರಿಟಿಷ್. ಹಾಗಾಗಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂದರೆ ದಟ್ ಈಸ್ ಮುರ್ಷಿದಾಬಾದ್ ಆಗಿತ್ತು. ಅದನ್ನು ಕೂಡ ಮುರ್ಷಿದಾಬಾದ್ನಿಂದ ಕಲ್ಕತ್ತಾಕ್ಕೆ ಆತ ವರ್ಗಾಯಿಸ್ತಾನೆ. ಈ ಆಲ್ಸೋ ಟ್ರಾನ್ಸ್ಫರ್ಡ್ ಟು ಕಲ್ಕತ್ತಾ. ಹಾಗಾಗಿ ಇವೆರಡು ವಿಚಾರಗಳನ್ನ ನೆನ್ಪಿಟ್ಕೊಳ್ಳಿ. ಟ್ರೆಜರಿಯನ್ನು ಮತ್ತು ರಾಜಧಾನಿಯನ್ನು ಎರಡನ್ನೂ ಕೂಡ ಮುರ್ಷಿದಾಬಾದ್ನಿಂದ ಕಲ್ಕತ್ತಾಕ್ಕೆ ವರ್ಗಾವಣೆ ಮಾಡ್ತಾನೆ. ನೆಕ್ಸ್ಟು 1773ರ ಟೈಮಲ್ಲಿ ಮತ್ತೊಂದು 1773ರ ಸಂದರ್ಭ. ಇನ್ 773 ಮಿತ್ರರೇ, ಒಂದು ಪ್ರಮುಖವಾಗಿರ್ತಕ್ಕಂಥದ್ದೊಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥ ಆ್ಯಕ್ಟ್ ಬರುತ್ತೆ. ಕೇಳಿರ್ತೀರ ನೀವು, ರೆಗ್ಯುಲೇಟಿಂಗ್ ಆ್ಯಕ್ಟ್. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ದ ಫಸ್ಟ್ ಆ್ಯಕ್ಟ್ ಇಂಟ್ರೊಡ್ಯೂಸ್ಡ್ ಬೈ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ಆರ್ ಬ್ರಿಟಿಷ್ ಗವರ್ನಮೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ನ ಪಾರ್ಲಿಮೆಂಟ್ ಜಾರಿಗೊಳಿಸಿದ ಮೊಟ್ಟ ಮೊದಲ ಒಂದು ಕಾಯ್ದೆಯೇ ಈ ರೆಗ್ಯುಲೇಟಿಂಗ್ ಕಾಯ್ದೆ. ಇದು ರೆಗ್ಯುಲೇಟಿಂಗ್ ಅಂದರೆ ನಿಯಂತ್ರಣ ಕಾಯ್ದೆ. ಯಾವುದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ, ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಿಸಬೇಕು. ಯಾವುದು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಿಸಬೇಕು. ಅದಕ್ಕೋಸ್ಕರ ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೊಳಿಸಿದರು. ಈ ರೆಗ್ಯುಲೇಟಿಂಗ್ ಕಾಯ್ದೆ ಬರುತ್ತಲ್ಲ ಮಿತ್ರರೇ, ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಹೇಳುತ್ತೆ ಭಾಳ ಪ್ರಮುಖವಾಗಿ, ಇನ್ನು ಮೇಲೆ ಈ ರೆಗ್ಯುಲೇಟಿಂಗ್ ಕಾಯ್ದೆ ಹೇಳುತ್ತೆ ಪ್ರಮುಖವಾದ ನಿರ್ಣಯ,
ನಾವು ಬಂಗಾಲ್ನ ಗವರ್ನರ್ ಏನಿದ್ದಾನೆ, ಬಂಗಾಲ್ನ ಗವರ್ನರ್, ಅವನನ್ನು ದ ಗವರ್ನರ್ ಆಫ್ ಬೆಂಗಾಲ್ ಏನಿದ್ದಾನೆ ಅವನನ್ನು ವಿ ಅಪಾಯಿಂಟ್ ಆಸ್ ಎ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೇಳುತ್ತೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್. ನೋಡಿ, ಇದನ್ನು ಸ್ವಲ್ಪ ಗಮನ ಇಟ್ಟು ನೀವು ಕೇಳಿಸ್ಕೊಳ್ಳಿ. ಗವರ್ನರ್ ಆಫ್ ಬೆಂಗಾಲನ್ನು ಗವರ್ನರ್ ಆಫ್ ಜನರಲ್ ಆಫ್ ಬೆಂಗಾಲ್ ಎಂದು ಅವನನ್ನು ನೇಮಕ ಮಾಡಲಾಯಿತು. ಹಾಗಾಗಿ ಇದು ಹೇಳುತ್ತೆ, ಇನ್ನು ಮೇಲೆ ಬಂಗಾಲದ ಗವರ್ನರ್ನನ್ನು ನಾವು ಬಂಗಾಲದ ಗವರ್ನರ್ ಜನರಲ್ ಅಂತ ನೇಮಕ ಮಾಡ್ತೀವಿ ಅಂತ. ಏನು ಹೇಳಿ? ಬಂಗಾಲದ ಗವರ್ನರ್ ಜನರಲ್ ಅಂತ ನೇಮಕ ಮಾಡ್ತೀವಿ ಅಂತ. ಹಾಗಾಗಿ ಯಾರು ಬಂಗಾಲದ ಮೊದಲ ಗವರ್ನರ್ ಜನರಲ್ ಅಂದರೆ ಅದು ನಿಮಗೆ ಗೊತ್ತಿರಬೇಕು. ಅವನ ಹೆಸರೇ ವಾರನ್ ಹೇಸ್ಟಿಂಗ್ಸ್ ಅಂತಕ್ಕಂಥವನು. ಸೊ ವಾರನ್ ಹೇಸ್ಟಿಂಗ್ಸ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ದಿ ಬೆಂಗಾಲ್. ಅವನು ಬಂಗಾಲದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗ್ತಾನೆ. ಇಷ್ಟು ಭಾಳ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ಅದು ಮತ್ತೊಂದು ರೆಕಮೆಂಡೇಷನನ್ನು ಮಾಡ್ತು, ಪ್ರಮುಖವಾದ ರೆಕಮೆಂಡೇಷನ್. ಏನು ರೆಕಮೆಂಡೇಷನ್ ಮಾಡುತ್ತೆ ನೋಡಿ, ಅದು ಹೇಳುತ್ತೆ 1774 ಇನ್ 774 ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಒಂದು ಹೇಳುತ್ತೆ, ಇಟ್ ರೆಕಮೆಂಡೆಡ್ ಟು ಎಸ್ಟಾಬ್ಲಿಷ್ ಸುಪ್ರೀಂ ಕೋರ್ಟ್ ಇನ್ ಇಂಡಿಯಾ ಅಂತ ಹೇಳ್ತು. ಇದು ಭಾರತದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಬೇಕು ಅಂತ ಹೇಳ್ತು. ಇದರ ಆದೇಶದ ಮೇರೆಗೆ 1774 ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಸೊ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ 1774 ಮಾಡಿದವನು ಯಾರು? ವಾರನ್ ಹೇಸ್ಟಿಂಗ್ಸ್. ಯಾವ ರೆಕಮೆಂಡೇಷನ್ ಮೇರೆಗೆ? ರೆಗ್ಯುಲೇಟಿಂಗ್ ಕಾಯ್ದೆಯ ರೆಕಮೆಂಡೇಷನ್ ಮೇರೆಗೆ ಇದನ್ನು ಮಾಡಲಾಗುತ್ತೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ನೆಕ್ಸ್ಟು ಮತ್ತೊಂದು ಮಿತ್ರರೇ, ಇಷ್ಟೆಲ್ಲ ನಾವು ವಿಚಾರಗಳನ್ನು ನೋಡಿದ್ವಿ. ನೆಕ್ಸ್ಟು ಭಾಳ ಪ್ರಮುಖವಾಗಿ ಒಂದು ವಿಚಾರ ಬರುತ್ತೆ. 1784 ಟೈಮಲ್ಲಿ ಒಂದು 784 ಟೈಮಲ್ಲಿ ಒಂದು ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಂತಕ್ಕಂಥದ್ದು ಒಂದು ಬರುತ್ತೆ. ಹಾಗಾದರೆ ಈ ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಂದರೆ ಏನು ಅಂತ ನೋಡಿ. ಅವತ್ತಿನ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಅವನ ಹೆಸರು ವಿಲಿಯಂ ಜೋನ್ಸ್ ಅಂತಕ್ಕಂಥವನು. ಈ ವಿಲಿಯಂ ಜೋನ್ಸ್ ಅಂತಕ್ಕಂಥವನು ಅವತ್ತಿನ ಬಂಗಾಲದ ಕಲ್ಕತ್ತಾದಲ್ಲಿ ಈ ರಾಯಲ್ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದ. ಇದರ ಮುಖ್ಯ ಉದ್ದೇಶ ಏನಂದರೆ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಇಂಡಿಯನ್ ಮಾನ್ಯುಮೆಂಟ್ಸ್, ನಮ್ಮ ದೇಶದ ಅನೇಕ ಸ್ಮಾರಕಗಳಿರ್ಬೋದು, ಆ್ಯಂಡ್ ಆಲ್ಸೋ ಗ್ರಂಥಗಳು, ಬುಕ್ಸ್ ಇರ್ಬೋದು, ಇವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಈ ರಾಯಲ್ ಏಷಿಯಾಟಿಕ್ ಸೊಸೈಟಿ ವಾಸ್ ಎ ಲೈಬ್ರರಿ ಆಗಿತ್ತು, ಅದೊಂದು ಗ್ರಂಥಾಲಯವಾಗಿತ್ತು. ಅಷ್ಟೇ ಅಲ್ಲದೆ ಅದೊಂದು ಮ್ಯೂಸಿಯಂ ಆಗಿತ್ತು. ಅದೊಂದು ವಸ್ತು ಸಂಗ್ರಹಾಲಯವಾಗಿತ್ತು. ಲೈಬ್ರರಿ ಮತ್ತು ಮ್ಯೂಸಿಯಂ ಈ ಎರಡನ್ನು ನಾವು ಅಲ್ಲಿ ಕಾಣ್ಬೋದಾಗಿತ್ತು. ಈ ರಾಯಲ್ ಏಷಿಯಾಟಿಕ್ ಸೊಸೈಟಿ ಪ್ರಮುಖವಾದ ಕೆಲಸಗಳನ್ನು ಮಾಡುತ್ತೆ ಮಿತ್ರರೇ. ಏನು ಪ್ರಮುಖವಾದ ಕೆಲಸಗಳು ಗೊತ್ತಾ? ಭಾರತದ ಮೊಟ್ಟ ಮೊದಲ ಒಂದು ಕೃತಿ ಭಗವದ್ಗೀತಾ ಅಂತಕ್ಕಂಥ ಒಂದು ಶ್ರೇಷ್ಠವಾದ ಕೃತಿಯನ್ನು ಇದು ಬೇರೆ ಭಾಷೆಗೆ ಅಂದರೆ ಆಂಗ್ಲ ಭಾಷೆಗೆ ಭಾಷಾಂತರಿಸಿತ್ತು. ಸೊ ಯಾರು ಈ ಕೆಲಸ ಮಾಡ್ತಾರೆ ಅಂದರೆ ಒಬ್ಬ ವಿಲ್ಸನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಅವನ ಹೆಸರು ವಿಲ್ಸನ್ ಅಂತಕ್ಕಂಥವನು ಈ ವಾಸ್ ದ ಫಸ್ಟ್ ಪರ್ಸನ್ ಟ್ರಾನ್ಸ್ಲೇಟೆಡ್ ದ ಭಗವದ್ಗೀತಾ ಟು ಇಂಗ್ಲೀಷ್. ಆಂಗ್ಲ ಭಾಷೆಗೆ ಅದನ್ನು ವರ್ಗಾಯಿಸಿದ, ಅದನ್ನು ಭಾಷಾಂತರಿಸಿದ. ನೋಡಿ, ಹೀಗಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾಷಾಂತರವಾದ ಕೃತಿ ಯಾವುದಾದ್ರು ಇದ್ದರೆ ಅದು ನೀವು ನಿಸ್ಸಂಶಯವಾಗಿ ಹೇಳ್ಬೋದು ಭಗವದ್ಗೀತಾ ಅಂತ. ಭಗವದ್ಗೀತಾ ಆಂಗ್ಲ ಭಾಷೆಗೆ ಅನುವಾದವಾದ ಮೊಟ್ಟ ಮೊದಲ ಕೃತಿ ಮಾಡಿದವನು ವಿಲ್ಸನ್. ಮತ್ತು ಈ ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿ ಅವನು ಏನು ಮಾಡ್ತಾನೆ, ಅವನು ಈ ಅಭಿಜ್ಞಾನ ಶಾಕುಂತಲ ಅಂತ ನೀವು ಕೇಳಿರ್ತೀರ. ಈ ಅಭಿಜ್ಞಾನ ಶಾಕುಂತಲ ಏನಿದೆ, ಇದನ್ನು ಬರೆದವನು ಒಬ್ಬ ಶ್ರೇಷ್ಠ ಕವಿಯಾಗಿರ್ತಕ್ಕಂಥ ಕಾಳಿದಾಸ ಅಂತಕ್ಕಂಥವನು. ಈ ಅಭಿಜ್ಞಾನ ಶಾಕುಂತಲವನ್ನು ಬರೆದಂಥ ಕಾಳಿದಾಸ ಆ ಒಂದು ಶ್ರೇಷ್ಠ ಕೃತಿಯನ್ನು ವಿಲಿಯಂ ಜೋನ್ಸ್ ಆಂಗ್ಲ ಭಾಷೆಗೆ ಭಾಷಾಂತರಿಸಿದ. ಈ ಟ್ರಾನ್ಸ್ಲೇಟೆಡ್ ಟು ಇಂಗ್ಲೀಷ್. ಇದನ್ನು ನಾವು ಮರಿಕೊಡ್ದು. ನೋಡಿ, ಇವರೆಲ್ಲ ಬ್ರಿಟಿಷರು ಭಾರತಕ್ಕೆ ಬಂದು ಭಾರತದ ಕೃತಿಗಳನ್ನು ಅಧ್ಯಯನ ಮಾಡಿ ಅದನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸ್ತಾರೆ. ಹೀಗೆ ನಮ್ಮ ಶ್ರೇಷ್ಠ ಗರಿಮೆಯ ಕೃತಿಗಳನ್ನು ಪ್ರಪಂಚದ ಅನೇಕ ಭಾಗಗಳಿಗೆ ಪರಿಚಯ ಮಾಡಿಕೊಟ್ಟದ್ದು ಈ ಬ್ರಿಟಿಷ್ನ ಕೆಲವು ವ್ಯಕ್ತಿಗಳು. ನೆಕ್ಸ್ಟು ಮತ್ತೊಂದು ವಿಚಾರಕ್ಕೆ ಬರ್ತೀನಿ.
ಅದರ ಜೊತೆಗೆ ಇವರು ಹಿಂದೂ ಕೋಡ್ ಆಫ್ ಲಾ ಅಂತ ಮಿತ್ರರೇ, ಹಿಂದೂ ಕೋಡ್ ಆಫ್ ಲಾ ಅಂದರೆ ಹಿಂದುವಿನ ನ್ಯಾಯಗ್ರಂಥ. ಅಷ್ಟೇ ಅಲ್ಲದೆ ಮುಸಲ್ಮಾನರ ಒಂದು ನ್ಯಾಯಗ್ರಂಥ ಆಗಿರ್ತಕ್ಕಂಥ ಫತ್ವಾ ಇ ಆಲಮ್ಗಿರಿ ಅಂತಕ್ಕಂಥದ್ದೊಂದು, ಫತ್ವಾ ಇ ಆಲಮ್ಗಿರಿ. ಈ ಫತ್ವಾ ಇ ಆಲಮ್ಗಿರಿಯ ಕೃತಿಯನ್ನು ಕೂಡ ಈತ ಆಂಗ್ಲ ಭಾಷೆಗೆ ಭಾಷಾಂತರಿಸಿದ. ಸೊ ಇವ್ರು ಯಾರು ಅಂದರೆ ಈ ಏಷ್ಯಾಟಿಕ್ ಸೊಸೈಟಿ ಹಿಂದೂ ಕೋಡ್ ಆಫ್ ಲಾ ಆ್ಯಂಡ್ ಆಲ್ಸೋ ಫತ್ವಾ ಇ ಆಲಮ್ಗಿರಿ ಕೃತಿಗಳನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸುತ್ತೆ. ಕೊನೆಯ ಒಂದು ವಿಚಾರ ಜುಡಿಷಿಯಲ್ ರಿಫಾರ್ಮ್ಸ್ ಅಂತ ಬರುತ್ತೆ, ಅದೊಂದು ಹೇಳಿದ್ರೆ ಕಂಪ್ಲೀಟ್ ಆಗುತ್ತೆ. ಹಾಗಾದರೆ ಈ ಜುಡಿಷಿಯಲ್ ರಿಫಾರ್ಮ್ಸಲ್ಲಿ ಏನೆಲ್ಲ ಆಗುತ್ತೆ ನೋಡ್ತಾ ಹೋಗೋಣ ಮಿತ್ರರು, ಕೇಳಿಸ್ಕೊಳ್ಳಿ. ಇವರು ಈ ವ್ಯಕ್ತಿ ಯಾರು, ವಾರನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ, ಭಾರತದಲ್ಲಿ ಜುಡಿಷಿಯಲ್ ರಿಫಾರ್ಮ್ಸನ್ನು ಮಾಡಿದ. ಜುಡಿಷಿಯಲ್ ರಿಫಾರ್ಮ್ಸ್ ಅಂದರೆ ನ್ಯಾಯಾಂಗ ಸುಧಾರಣೆಗಳನ್ನು ಮಾಡಿದಂಥ ಕೀರ್ತಿ ಅವನು. ನ್ಯಾಯಾಂಗ ಸುಧಾರಣೆಗಳು ಅಂದರೆ ಯಾವ ರೀತಿ ನೋಡಿ, ಆಗ ನಮ್ಮ ದೇಶದಲ್ಲಿ ಜಮೀನ್ದಾರ್ಸ್ ವರ್ ರೆಸ್ಪಾನ್ಸಿಬಲ್ ಫಾರ್ ದ ಜುಡಿಷಿಯಲ್ ಸಿಸ್ಟಮ್, ಅಥವಾ ದೇ ವರ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸ್ಪೋಸಿಂಗ್ ದ ಜಸ್ಟಿಸ್. ಅಂದರೆ ನ್ಯಾಯವನ್ನು ಕೊಡ್ತಕ್ಕಂಥ ಅಧಿಕಾರವನ್ನು ಈ ಜಮೀನ್ದಾರರು ತಾವು ಹೊಂದಿದ್ರು. ಈ ಮೋಸ್ಟ್ ಆಫ್ ದ ಟೈಮ್ ದೇವರ್ ಪಾರ್ಶಿಯಲೇಟಿಂಗ್ ದ ಜಸ್ಟಿಸ್, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ದೇರ್ ರಿಲೇಟಿವ್ಸ್ ಅವ್ರಿಗೆ ಬೇಕಾಗಿರುವಂಥ ವ್ಯಕ್ತಿಗಳು ಅವರು ತಪ್ಪುಗಳನ್ನು ಮಾಡಿದಾಗ ದೇವರ್ ಸೇಫ್ಡ್ ಬೈ ಪ್ರೊಟೆಕ್ಟೆಡ್ ಬೈ ದಿ ಜಮೀನ್ದಾರ್ಸ್. ಹಾಗಾಗಿ ಭಾಳಷ್ಟು ಬಾರಿ ನ್ಯಾಯ ಸಿಗ್ತಿರಲ್ಲ. ಇದನ್ನು ಅಬ್ಸರ್ವ್ ಮಾಡಿರ್ತಕ್ಕಂಥ ಈ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಆಲೋಚನೆಯನ್ನು ಮಾಡ್ದ, ಭಾರತದಲ್ಲಿ ಅದಾಲತ್ಗಳನ್ನು ತರಬೇಕು, ಅಂದರೆ ನ್ಯಾಯಾಲಯಗಳನ್ನು ತರಬೇಕು. ಹಾಗಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದಾಲತ್ಗಳನ್ನು, ಈ ಜಮೀನ್ದಾರರ ಬಳಿ ಇದ್ದಂಥ ಈ ನ್ಯಾಯಾಂಗದ ಹಕ್ಕುಗಳನ್ನು ತೆಗೆದು ಇವನು ದಿವಾನಿ ಅದಾಲತ್ ಅಂತಕ್ಕಂಥ ಒಂದು ಅದಾಲತ್ತನ್ನು ಮಾಡ್ದ. ಮತ್ತು ಅದರ ಜೊತೆಗೆ ಫೌಜ್ದಾರಿ ಅದಾಲತ್ಗಳು ಅಂತ ಮಾಡ್ದ, ಫೌಜ್ದಾರಿ ಅದಾಲತ್. ಹಾಗಾದರೆ ಈ ಫೌಜ್ದಾರಿ ಮತ್ತು ದಿವಾನಿ ಅದಾಲತ್ ಅಂದರೆ ಏನು ನೋಡಿ. ದಿವಾನಿ ಅದಾಲತ್ ಮೀನ್ಸ್ ದ ಜುಡಿಷಿಯಲ್ ಸಿಸ್ಟಮ್ ಗಿವಿಂಗ್ ಜಸ್ಟಿಸ್ ಫಾರ್ ದ ರಿಲೇಟೆಡ್ ಟು ದ ಟ್ಯಾಕ್ಸಸ್, ರಿಲೇಟೆಡ್ ಟು ದ ಲ್ಯಾಂಡ್ ಇಶ್ಯೂಸ್ ಆ್ಯಂಡ್ ದ ರೆವಿನ್ಯೂ ಸಿಸ್ಟಮ್. ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಕರಣಗಳಿದ್ದರೆ ಅದಕ್ಕೆ ತೀರ್ಪು ಕೊಡ್ತಕ್ಕಂಥದ್ದು ದಿವಾನಿ ಅದಾಲತ್. ಇನ್ ದ ಕೇಸಸ್ ರಿಲೇಟೆಡ್ ಟು ದ ಕ್ರೈಮ್, ಓಕೆ, ಹೆರಾಸ್ಮೆಂಟ್, ವುಮನ್ ಹೆರಾಸ್ಮೆಂಟ್, ಓಕೆ, ಇಂಥ ಪ್ರಕರಣಗಳಿಗೆ ಬಂದರೆ ಇದಕ್ಕೆ ತೀರ್ಪು ಕೊಡ್ತಕ್ಕಂಥದ್ದು ಫೌಜ್ದಾರಿ ಅದಾಲತ್. ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲೂ ಅವನು ಏನು ಮಾಡ್ತಾನೆ, ಈ ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ಗಳನ್ನು ತೆಗೆದ. ಹಾಗಾಗಿ ಜಮೀನ್ದಾರರ ಬಳಿ ಅಧಿಕಾರಗಳನ್ನು ತೆಗೆದು ಕೋರ್ಟ್ಗಳನ್ನು ಸ್ಥಾಪಿಸಿದವನು ಯಾರು ಅಂದರೆ ವಾರನ್ ಹೇಸ್ಟಿಂಗ್ಸ್. ಪ್ರತಿ ಜಿಲ್ಲೆಗಳಲ್ಲಿ ಇದನ್ನು ತೆಗಿತಾನೆ. ಎಲ್ಲೆಲ್ಲಿ? ಪ್ರತಿ ಡಿಸ್ಟಿಕ್ಕಲ್ಲಿ. ಪ್ರತಿ ಜಿಲ್ಲೆಯಲ್ಲೂ ದಿವಾನಿ ಅದಾಲತ್ ಇರ್ತಾಯಿತ್ತು ಮತ್ತು ಫೌಜ್ದಾರಿ ಅದಾಲತ್ ಇರ್ತಿತ್ತು. ಓಕೆ, ಹಾಗಾಗಿ ಇವನು ಅಷ್ಟನ್ನೇ ಮಾಡಿದೆ, ಅದಕ್ಕೆ ಅಪಿಲೇಟ್ ಕೋರ್ಟ್ಸ್ಗಳನ್ನು ಮಾಡ್ತಾನೆ ಮಿತ್ರರೇ. ಅಪಿಲೇಟ್ಸ್ ಕೋರ್ಟ್ ಅಂದರೆ ಮೇಲ್ಮನವಿ ನ್ಯಾಯಾಲಯ. ಒಂದು ಪಕ್ಷ ಈ ದಿವಾನಿ ಕೋರ್ಟ್ನಲ್ಲಿ ನ್ಯಾಯ ಸಿಗದೇ ಇದ್ದರೆ ದೇ ಗೋ ಟು ಸದರ್ ದಿವಾನಿ ಅದಾಲತ್ ಅಂತ ಮಿತ್ರರೇ. ಸದರ್ ದಿವಾನಿ ಅದಾಲತ್ ಅಂತಕ್ಕಂಥದ್ದು, ಸದರ್ ದಿವಾನಿ ಅದಾಲತ್ ಕೋರ್ಟ್ಸ್ ಅಂದರೆ ಸದರ್ ದಿವಾನಿ ಅದಾಲತ್ ವರ್ ದ ಅಪಿಲೇಟ್ ಕೋರ್ಟ್ಸ್ ರಿಲೇಟೆಡ್ ಟು ದ ಸಿವಿಲ್ ಕೇಸಸ್. ಸಿವಿಲ್ ಪ್ರಕರಣಗಳಿದ್ದಂಥ ಅತ್ಯುನ್ನತ ಕೋರ್ಟ್ ಯಾವುದು? ಸದರ್ ದಿವಾನಿ ಅದಾಲತ್. ಇನ್ ದ ಸಿಮಿಲರ್ ಮ್ಯಾನರ್ ದ ಸದರ್ ಫೌಜ್ದಾರಿ ಅದಾಲತ್ ವರ್ ಆಲ್ಸೋ ಅಪಾಯಿಂಟೆಡ್. ಸದರ್ ಫೌಜ್ದಾರಿ ಅದಾಲತ್, ಸದರ್ ಫೌಜ್ದಾರಿ ಅದಾಲತ್ ಅಂತ ಹೇಳಿದ್ರೆ ಅದು ದಟ್ ವಾಸ್ ಅಪಿಲೇಟ್ ಕೋರ್ಟ್ ಟು ದ ಕ್ರಿಮಿನಲ್ ಕೇಸಸ್. ಈ ಕ್ರಿಮಿನಲ್ ಅಂದರೆ ಅಪರಾಧ ಪ್ರಕರಣಗಳಿದ್ದಂಥ ಅತ್ಯುನ್ನತ ಕೋರ್ಟ್ ಯಾವುದು? ಸದರ್ ಫೌಜ್ದಾರಿ ಅದಾಲತ್. ಇದು ಬಂದು ಸದರ್ ದಿವಾನಿ ಅದಾಲತ್. ಇವೆರಡು ಕೂಡ ಎಲ್ಲಿರ್ತಿತ್ತು? ಕಲ್ಕತ್ತಾದಲ್ಲಿರ್ತಿತ್ತು. ಹೀಗೆ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಅಡಿಪಾಯವನ್ನು ಹಾಕಿಕೊಟ್ಟು ಹೋದವನೇ ಈ ವ್ಯಕ್ತಿ ವಾರನ್ ಹೇಸ್ಟಿಂಗ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಈ ಒಂದು ವಾರನ್ ಹೇಸ್ಟಿಂಗ್ಸ್ನಲ್ಲಿ ಮುಂದಿನ ವಿಚಾರ ಕೊನೆಯದೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಅವನು ಒಂದು ಪ್ರಕರಣಕ್ಕೆ, ಇಲ್ಲೊಂದು ಪ್ರಕರಣ ಬರುತ್ತೆ, ಅದನ್ನು ನಂದಕುಮಾರ್ ಪ್ರಕರಣ ಅಂತ ಕರೀತಾರೆ ಮಿತ್ರರೇ. ನಂದಕುಮಾರ್ ಪ್ರಕರಣ. ಯಾರಿವನು ನಂದಕುಮಾರ್? ಇದೊಂದು ಸ್ವಲ್ಪ ವಿಚಾರ ಮಾಡಿ ನೋಡೋಣ. ನೋಡಿ, ಒಬ್ಬ ವ್ಯಕ್ತಿ ಬರ್ತಾನೆ ನಂದಕುಮಾರ್ ಅಂತಕ್ಕಂಥವನು ಮಿತ್ರರೇ. ನಂದಕುಮಾರ್. ಈ ನಂದಕುಮಾರ್ ಯಾರು? ಇವನು ಏನು ಕೆಲಸ ಮಾಡ್ತಾನೆ ನೋಡಿ. ಈ ನಂದಕುಮಾರ್ ಇದಾನಲ್ಲ, ಇವನು ಬಂಗಾಲದ ನವಾಬರ ಕೆಳಗೆ ಕೆಲಸ ಮಾಡಿಕೊಂಡಿದ್ದಂಥ ವ್ಯಕ್ತಿ. ಒಂದು ಸತಿ ಈ ವಾರನ್ ಹೇಸ್ಟಿಂಗ್ಸ್ ಬಂಗಾಲದ ನವಾಬನ ಪತ್ನಿಯ ಬಳಿ ಲಂಚವನ್ನು, ಬ್ರೈಬನ್ನು ತಗೋತಾನೆ ಯಾವುದೋ ಒಂದು ಕಾರಣಕ್ಕೆ. ಆಗ ಈ ವಿಚಾರ ನಂದಕುಮಾರನಿಗೆ ಗೊತ್ತಾಗಿ ಫೈಲ್ಡ್ ಎ ಕೇಸ್ ಅಗೇನ್ಸ್ಟ್ ದ ವಾರನ್ ಹೇಸ್ಟಿಂಗ್ಸ್ ಇನ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಿದ. ಆಗ
ಕಂಪನಿಯ ಡೈರೆಕ್ಟರ್ಗಳು COD ಅಂದರೆ ಕಂಪನಿ ಡೈರೆಕ್ಟರ್ಸ್ ಅವ್ರೇನು ಮಾಡ್ತಾರೆ, ಅವರು ಆರ್ಡರ್ ಮಾಡ್ತಾರೆ ಟು ಎನ್ಕ್ವೈರ್ ದ ಇಶ್ಯೂ ಅಬೌಟ್ ದ ವಾರನ್ ಹೇಸ್ಟಿಂಗ್ಸ್. ಈ ವಾರನ್ ಹೇಸ್ಟಿಂಗ್ಸ್ ತಪ್ಪು ಮಾಡಿದನೋ ಇಲ್ಲ ಅಂತ ತನಿಖೆ ಮಾಡೋದಕ್ಕೆ ಆದೇಶವನ್ನು ಕೊಟ್ಟರು. ಇದು ಯಾರಿಗೆ ಟೆನ್ಷನ್ ತಂತು, ಇದು ಈ ವ್ಯಕ್ತಿಗೆ ಟೆನ್ಷನ್ ತಂದುಬಿಡ್ತು. ಏನಪ್ಪ ಅಂದರೆ ಇವನು ಏನಾಗ್ತಾನೋ ಅಂದರೆ ಇದು ಈ ಪ್ರಕರಣದಲ್ಲಿ ನನಗೆಲ್ಲರೂ ಸತ್ಯಾಂಶ ಗೊತ್ತಾ, ನಾನು ಏನಾಗ್ತೀನೋ ಅಂತಕ್ಕಂಥ ಟೆನ್ಷನ್ ಈ ವಾರನ್ ಹೇಸ್ಟಿಂಗ್ಸಿಗೆ ಬರುತ್ತೆ. ಹಾಗಾಗಿ ಇವನೊಂದು ಬುದ್ಧಿ ಉಪಯೋಗಿಸ್ತಾನೆ. ಏನು ಮಾಡ್ತಾನೆ, ಈ ನಂದಕುಮಾರನ ಮೇಲೆ ಈ ಆಲ್ಸೋ ಫೈಲ್ಡ್ ಎ ಕೌಂಟರ್ ಕೇಸ್ ಆಫ್ ಫೋರ್ಜರಿ ಕೇಸ್. ಅವನ ಮೇಲೆ ಒಂದು ಕೌಂಟರ್ ಫೋರ್ಜರಿ ಕೇಸನ್ನು ಕೊಡ್ತಾನೆ. ಮಾಡಿಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಅದನ್ನು ದಾಖಲೆ ಮಾಡ್ತಾರೆ. ಈ ಪ್ರಕರಣದಲ್ಲಿ ಈ ಸುಪ್ರೀಂ ಕೋರ್ಟು ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಮಿತ್ರರೇ. ಏನು ನಿರ್ಧಾರ? ಇದರಲ್ಲಿ ಇವನು ವಾರನ್ ಹೇಸ್ಟಿಂಗ್ಸ್ ಸುಪ್ರೀಂ ಕೋರ್ಟಿನ ಮೇಲೆ ಪ್ರಭಾವವನ್ನು ಹಾಕಿ ತನ್ನ ಶಕ್ತಿಯನ್ನು ಬಳಸಿ ಈ ಅಮಾಯಕನಾಗಿರ್ತಕ್ಕಂಥ ನಂದಕುಮಾರನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿತು. ಕೊನೆಗೆ ಈ ಸುಪ್ರೀಂ ಕೋರ್ಟ್ ಈ ವ್ಯಕ್ತಿಗೆ ಒಂದು ಶಿಕ್ಷೆಯನ್ನು ಕೊಡ್ತು. ಯಾವ ಶಿಕ್ಷೆ ಮಿತ್ರರೇ? ಈ ನಂದಕುಮಾರನಿಗೆ ಒಂದು ಗಲ್ಲು ಶಿಕ್ಷೆಯನ್ನು ನೀಡಿತು. ಗಲ್ಲು ಶಿಕ್ಷೆ ಅಂದರೆ ಇವನು ಮಾಡಿಲ್ಲದ ತಪ್ಪಿಗೆ ನಂದಕುಮಾರ್ ಗಲ್ಲು ಶಿಕ್ಷೆಯನ್ನು ಅನುಭವಿಸಿದ. ನಾನು ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಭಾರತದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನಿಂದ ಗಲ್ಲು ಶಿಕ್ಷೆಯನ್ನು ಅನುಭವಿಸಿದ ಮೊದಲ ವ್ಯಕ್ತಿ ಯಾರು ಅಂದರೆ ಇವನೇ. ಈ ವ್ಯಕ್ತಿ ನಂದಕುಮಾರ್ ಅಂತಕ್ಕಂಥವನು, ಅವನೇ ನಂದಕುಮಾರ್. ಹಾಗಾಗಿ ನಾವು ಇದನ್ನು ಮರಿಬಾರದು, ಭಾಳ ಇಂಪಾರ್ಟೆಂಟ್ ಮಿತ್ರರೇ. ಹಾಗಾದರೆ ಯಾರು ಅಂತ ಗೊತ್ತಾಯ್ತು ನಿಮಗೆ? ನಂದಕುಮಾರ್. ಓಕೆ, ಇಲ್ಲಿಗೆ ಇದನ್ನು ಹೇಳಿ ನಾನು ಈ ವ್ಯಕ್ತಿಯನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಮುಂಬರುವ ವಿಚಾರಗಳು ಯಾರ್ಯಾರು ವ್ಯಕ್ತಿಗಳು ಬರ್ತಾರೆ ನೋಡೋಣ. ಅಲ್ಲಿಗೆ 1785ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಹೊರಟು ಮತ್ತೊಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರೇ ಕಾರ್ನ್ ವಾಲಿಸ್ ಅಂತ ಮಿತ್ರರೇ. ಅಂದರೆ ಕಾರ್ನ್ ವಾಲಿಸ್ ಯಾರು, ಅವನು ಏನು ಮಾಡ್ದ ನೋಡ್ತಾನ. ನೋಡಿ, ಕಾರ್ನ್ ವಾಲಿಸ್ ಅಂತಕ್ಕಂಥ ವ್ಯಕ್ತಿ ಬಗ್ಗೆ ನೀವು ಕೇಳಿರ್ತೀರ. ಇವನು 1786ರಲ್ಲಿ ಇವನು ಬಂದ. ಅಲ್ಲಿಂದ 93ರವರೆಗೆ ಕೆಲಸ ಮಾಡಿ ಹೋಗ್ತಾನೆ. ಏನೆಲ್ಲ ಮಾಡ್ತಾನೆ ನೋಡೋಣ. 1791ರಲ್ಲಿ ಇನ್ 791 ಇವನು ಪ್ರಮುಖವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡ. ಏನದು ನೋಡಿ, ಅದು ಪೊಲೀಸ್ ರಿಫಾರ್ಮ್ಸ್ ಅಂತ ಕರೀತಾರೆ. ಪೊಲೀಸ್ ರಿಫಾರ್ಮ್. ಹಾಗಾದರೆ ಪೊಲೀಸ್ ರಿಫಾರ್ಮ್ ಅಂದರೆ ಏನು ಗೊತ್ತಾ? ನೋಡಿ, ನಮ್ಮ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಇರಲೇ ಇಲ್ಲ. ಗೊತ್ತಾ ನಿಮ್ಗೆ ಅದೇನಾದ್ರು? ನಮ್ಮ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ. ಮತ್ತು ನ್ಯಾಯ ಯಾರು ಕೊಡ್ತಾಯಿದ್ರು, ಯಾರು ಕಾನೂನು ನೋಡ್ಕೋತಾಯಿದ್ರು ಅಂತ ಕೇಳಿದ್ರೆ, ಆಗಿನ ಕಾಲದಲ್ಲಿ ಜಮೀನ್ದಾರ್ಸ್ ಅಂತ ಬರ್ತಾರೆ. ಜಮೀನ್ದಾರ್. ಈ ಜಮೀನ್ದಾರರು ಈ ಕಾನೂನು ಸುವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ರು. ಅಂದರೆ ಯಾರಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವ ಅಧಿಕಾರಗಳನ್ನು ಜಮೀನ್ದಾರರಿಗೆ ಕೊಟ್ಟಿದ್ರು. ಅವರು ಅದನ್ನು ಸರಿಯಾಗಿ ನೋಡ್ಕೊಳ್ತಿರಲ್ಲ. ದೇ ವರ್ ಹೆರಾಸಿಂಗ್ ದ ಫಾರ್ಮರ್ಸ್, ಹೆರಾಸಿಂಗ್ ದ ಸೊಸೈಟಿ. ಸೊ ಈ ಟುಕ್ ಬ್ಯಾಕ್ ದ ಪೊಲೀಸ್ ಪವರ್ ಫ್ರಮ್ ಜಮೀನ್ದಾರ್ಸ್ ಆ್ಯಂಡ್ ಸ್ಟಾರ್ಟೆಡ್ ಒನ್ ಡಿಪಾರ್ಟ್ಮೆಂಟ್ ಕಾಲ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್. 1791ರಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದ. ಆ್ಯಂಡ್ ಆಲ್ಸೋ ಈ ಸ್ಟಾರ್ಟೆಡ್ ಪೊಲೀಸ್ ಸ್ಟೇಷನ್ಸ್ ಅಟ್ ಎವ್ರಿ ಡಿಸ್ಟ್ರಿಕ್ಟ್. ಪ್ರತಿ ಜಿಲ್ಲೆಗಳಲ್ಲೂ ಒಂದು ಪೊಲೀಸ್ ಸ್ಟೇಷನನ್ನು, ಪೊಲೀಸ್ ಠಾಣೆಯನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾನೆ. ಪೊಲೀಸ್ ಠಾಣೆಯನ್ನು. ಓಕೆ, ಅಷ್ಟಲ್ಲದೆ ಪೊಲೀಸ್ ಠಾಣೆಗಳನ್ನು ಪ್ರಾರಂಭ ಮಾಡಿದ್ದಲ್ಲದೆ ಇವನು ಮತ್ತೊಂದು ಹೇಳ್ತಾನೆ, ಅಲ್ಲಿ ಪ್ರತಿ ಜಿಲ್ಲೆಗಳು ಪೊಲೀಸನ್ನ ಠಾಣೆಗಳನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫೀಸರ್ಸ್ ಅಂತ ಕರೀತಾರೆ. ಆ ಪೊಲೀಸ್ ಸೂಪರಿಂಟೆಂಡೆಂಟ್ ಅಂದರೆ ಇವತ್ತಿನ SP-ಗಳು ಅಂತ ಕರೀತಾರೆ. ಹಾಗೆ ಪ್ರತಿ ಜಿಲ್ಲೆಗಳಲ್ಲಿ ಒಬ್ಬ ಪೊಲೀಸ್ ಸೂಪರಿಂಟೆಂಡೆಂಟನ್ನು ನಾವು ಅಪಾಯಿಂಟ್ ಮಾಡ್ತೀನಿ. ಅವನನ್ನು ದರೋಗ ಅಂತ ಕರೆದ್ರು. ಅವ್ರನ್ನ ಏನಂತ ಕರೀತಾರೆ? ದರೋಗ. ಸೊ ಈ ಅಪಾಯಿಂಟೆಡ್ ಎ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫೀಸರ್ಸ್ ಕಾಲ್ಡ್ ದರೋಗ ಇನ್ ಎವ್ರಿ ಪೊಲೀಸ್ ಆಫೀಸರ್ಸ್. ಪ್ರತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರನ್ನು ನೇಮಕ ಮಾಡ್ದ. ಹೀಗೆ ಭಾರತದಲ್ಲಿ ಮೊದಲ ಬಾರಿಗೆ 1791ರಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದು ಕಾನೂನು ಸುವ್ಯವಸ್ಥೆಯನ್ನು ಮಾಡಿದಂಥ ವ್ಯಕ್ತಿ ಈ ಕಾರ್ನ್ ವಾಲಿಸ್ ಅಂತ ಹೇಳ್ತಾರೆ. ನೆಕ್ಸ್ಟು ಅವನು ಎರಡನೇ ವಿಚಾರಕ್ಕೆ ಬರ್ತೀನಿ ಮಿತ್ರರೇ. ಮತ್ತೊಂದು 1793 793. ಈ 793ಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಅದನ್ನು ICS ಎಕ್ಸಾಮ್ಸ್ಗಳು ಅಂತ ಕರೀತಾರೆ. ICS ಅಂದರೆ ಇಂಡಿಯನ್ ಸಿವಿಲ್ ಸರ್ವೀಸಸ್ ಅಂತ ಮಿತ್ರರೇ. ಇಂಡಿಯನ್ ಸಿವಿಲ್ ಸರ್ವೀಸಸ್, ಅದನ್ನು ಸಿವಿಲ್ ಸರ್ವೀಸ್ ರಿಫಾರ್ಮ್ಸ್ ಅಂತ ಕೂಡ ಕರೀತಾರೆ. ನೋಡಿ, ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇವನು ಹೇಳ್ತಾನೆ, ನಾನು ಭಾರತದಲ್ಲಿ ಸಿವಿಲ್ ನಾಗರಿಕ ಸೇವಾ ಪರೀಕ್ಷೆಗಳನ್ನು ಜಾರಿಗೆ ತರಬೇಕು ಅಂತ ಇದ್ದೀನಿ ಅಂತ ಹೇಳಿ. ನಾಗರಿಕ ಸೇವಾ ಪರೀಕ್ಷೆಗಳನ್ನು ಜಾರಿಗೆ ತರಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಹೇಳಿದವನು ಯಾರು? ಕಾರ್ನ್ ವಾಲಿಸ್. ಅವನು ಹೇಳ್ತಾನೆ, ನಾನು ಭಾರತದಲ್ಲಿ ಇನ್ನು ಮೇಲೆ ಈ ನಾಗರಿಕ ಸೇವಾ ಪರೀಕ್ಷೆಗಳನ್ನು, ಅಂದರೆ ಭಾರತೀಯ ವಿದ್ಯಾರ್ಥಿಗಳು ಇದನ್ನು ಬರೆದು ಉನ್ನತ ಹುದ್ದೆಗಳನ್ನು ಪಡಿಬೋದು ಅಂತಕ್ಕಂಥದ್ದೇನು ವಿಚಾರಗಳನ್ನು
ಅವನು ತರಬೇಕು ಅಂತ ಇಚ್ಛಿಸಿದ್ದೀನಿ ಅಂತ ಹೇಳ್ದ. ಆದರೆ ಕಂಪನಿಯ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳು ಹೇಳ್ತಾರೆ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಉನ್ನತ ಹುದ್ದೆಗಳನ್ನು ಭಾರತೀಯರಿಗೆ ಕೊಡೋದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇವನು ಒಂದು ರೀತಿಯ ಹುದ್ದೆಗಳನ್ನು ತಂದ, ಕೋವೆನೇಟೆಡ್ ಆ್ಯಂಡ್ ಅನ್ಕೋವೆನೇಟೆಡ್ ಅಂತ. ಕೋವೆನೇಟೆಡ್ ಆ್ಯಂಡ್ ಅನ್ಕೋವೆನೇಟೆಡ್. ಈ ಕೋವೆನೇಟೆಡ್ ಅನ್ಕೋವೆನೇಟೆಡ್ ಹುದ್ದೆಗಳು ಅಂದರೆ ಏನು ಇಲ್ಲಿ ನೋಡಿ. ಕೋವೆನೇಟೆಡ್ ಅಂದರೆ ದ ಹೈಯರ್ ಪೋಸ್ಟಸ್ ರಿಸರ್ವ್ಡ್ ಫಾರ್ ಇಂಡಿಯನ್ಸ್, ಭಾರತೀಯರಿಗೆ ಮೀಸಲಾಗಿದ್ದಂಥ ಉನ್ನತ ಹುದ್ದೆ. ಅದು ಕೋವೆನೇಟೆಡ್ ಅಂತ ಹೇಳಿದ್ರೆ ಉನ್ನತ ಹುದ್ದೆಗಳು ಕೇವಲ ಬ್ರಿಟಿಷರಿಗೆ ಮಾತ್ರ ಮೀಸಲು ಅಂತ ಹೇಳ್ತಾನೆ ಮಿತ್ರರೇ. ಅಂದರೆ ಅವನ ಪ್ರಕಾರ ಕೋವೆನೇಟೆಡ್ ಅಂತ ಹೇಳಿದ್ರೆ ಯಾವ ಹುದ್ದೆಗಳು ಉನ್ನತ ಹುದ್ದೆಗಳಾಗಿದೆ, ಫಾರ್ ಎಕ್ಸಾಂಪಲ್ DC ಆಗಿರ್ಬೋದು, ಕಲೆಕ್ಟರ್ಸ್ ಆಗಿರ್ಬೋದು, SP ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಈ ಎಲ್ಲ ಹುದ್ದೆಗಳನ್ನು ನಾವು ಬ್ರಿಟಿಷರಿಗೆ, ಬಿಳಿಯರಿಗೆ ಮಾತ್ರ ಕೊಡ್ತೇವೆ. ಕೆಳಗಿನ ಹಂತದ ಹುದ್ದೆಗಳನ್ನು ಅನ್ಕೋವೆನೇಟೆಡ್, ಅದು ದಫೇದಾರ್ ಆಗಿರ್ಬೋದು ಅಥವಾ ದಫೇದಾರ್ ಆಗಿರ್ಬೋದು, ಸೈನಿಕರಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸವಾಗಿರ್ಬೋದು, ಅದರ ಲೋಯರ್ ಪೋಸ್ಟ್ಗಳನ್ನು ನಾವು ಭಾರತೀಯರಿಗೆ ಕೊಡ್ತೀವಿ ಅಂತ ಹೇಳ್ತಾನೆ. ಯಾಕೆ ಈ ಥರ ಮಾಡ್ತಾನೆ ಅಂತ ಹೇಳಿದ್ರೆ ಕಾರಣ ಕೇಳಿದರೆ ನೀವು ಆಶ್ಚರ್ಯಪಡ್ತೀರಾ. ಅವನು ಹೇಳ್ತಾನೆ ನಾನು ಇದನ್ನು ಬಣ್ಣದ ಆಧಾರದ ಮೇಲೆ ಅಂತ ಹೇಳ್ದ. ಸೊ ಇದನ್ನು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ನಾವು ಕರಿಬೋದು ಮಿತ್ರರೇ. ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂದರೆ ಬಣ್ಣದ ಆಧಾರದ ಮೇಲೆ ಬಿಳಿಯರಿಗೆ, ಬಿಳಿ ಬಣ್ಣದವರಿಗೆ ಉನ್ನತ ಹುದ್ದೆಗಳು ಮತ್ತು ಕಪ್ಪು ವರ್ಣೀಯರಿಗೆ ಅಂದರೆ ಅಥವಾ ಭಾರತೀಯರಿಗೆ ಕೆಳ ಹಂತದ ಹುದ್ದೆಗಳು ಅಂತ ಹೇಳ್ತಾನೆ. ಅಂದರೆ ಉನ್ನತ ಹುದ್ದೆಗಳನ್ನು ಹೊಂದಲಿಕ್ಕೆ ಈ ಭಾರತೀಯರಿಗೆ ಅರ್ಹರಲ್ಲ, ಹಾಗಾಗಿ ಅವರಿಗೆ ನಾವು ಕೆಳ ಹಂತದ ಹುದ್ದೆಗಳನ್ನು ಕೊಡ್ತೇನೆ. ಭಾರತೀಯರಿಗೆ ಕೇವಲ ಉನ್ನತ ಹುದ್ದೆಗಳು ಬಿಳಿಯರಿಗೆ ಅಥವಾ ಬ್ರಿಟಿಷರಿಗೆ ಅಂತ ಹೇಳ್ದ. ಹಾಗಾಗಿ ಕೆಳ ಹಂತದ ಹುದ್ದೆಗಳನ್ನು ಭಾರತೀಯರಿಗೆ ಕೊಡ್ತೀನಿ ಅಂತ ಹೇಳ್ದ. ಹಾಗಾಗಿ ಈ ಒಬ್ಬ ವ್ಯಕ್ತಿಯನ್ನು ನಾವು ಇಷ್ಟೆಲ್ಲ ಭಿನ್ನತೆಗಳಿದ್ರೂ ಕೂಡ ಭಾರತದಲ್ಲಿ ನಾಗರಿಕ ಪರೀಕ್ಷೆಗಳನ್ನು ತರಬೇಕು ಅಂತ ಹೊರಟಂಥ ಇವನಿಗನ್ನು ನಾವೇನಂತ ಕರಿತೀವಿ ಅಂದರೆ ಭಾರತದ ನಾಗರಿಕ ಸೇವಾ ಪರೀಕ್ಷೆಗಳ ಪಿತಾಮಹ ಅಂತ ಕರಿತೇವೆ ಮಿತ್ರರೇ. ಅಂದರೆ ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವೀಸಸ್ ಅಂತ ಕರಿತೀವಿ. ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವೀಸಸ್ ಅಂತ ಕರಿತೇವೆ. ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವೀಸಸ್ ಅಂದರೆ ಭಾರತದ ನಾಗರಿಕ ಸೇವಾ ಪರೀಕ್ಷೆಗಳ ಪಿತಾಮಹ ಅಂತ ಇವನನ್ನು ಕರೆದು ಗೌರವಿಸಲಾಗತ್ತೆ. ಇಷ್ಟು. ನೆಕ್ಸ್ಟು ಮತ್ತೊಂದು ಭಾಳ ಇಂಪಾರ್ಟೆಂಟ್ ವಿಚಾರಕ್ಕೆ ಬರ್ತೇನೆ ಮಿತ್ರರೇ. ಇದು ನೋಡಿ 1793ರಲ್ಲಿ 793 ಇಲ್ಲೇನು ಮಾಡ್ತಾನೆ, 1793 ಸಂದರ್ಭದಲ್ಲಿ ಒಂದು ವಿಚಾರ, ಇವನು ಒಂದು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ತಂದ ಮಿತ್ರರೇ. ಏನು ತೊಗೊಂಬರ್ತಾನೆ? ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್. ವಾಟ್ ಈಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ಅಂತ ಹೇಳಿದ್ರೆ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಬಂಗಾಲದ ಭೂಮಿಯಲ್ಲಿ ಇವನು ಹೇಳ್ತಾನೆ, ಆವಾಗ ನೋಡಿ ಇವಾಗ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾಯಿದ್ರು. ಅವಾಗ ದೇ ಹ್ಯಾಸ್ ಟು ಕಲೆಕ್ಟ್ ಟ್ಯಾಕ್ಸಸ್ ಫ್ರಮ್ ಎವ್ರಿ ಇಯರ್. ರೈತರಿಂದ ಮೊದಲು ಪ್ರತಿ ವರ್ಷ ತೆರಿಗೆಗಳನ್ನು ಸಂಗ್ರಹಿಸ್ತಾಯಿದ್ರು ಎವ್ರಿ ಇಯರ್. ಅಲ್ಲಿ ಭಾಳಷ್ಟು ತೊಂದರೆಗಳಾಗ್ತಾಯಿತ್ತು ಅವರಿಗೆ ತೆರಿಗೆಗಳನ್ನು ಸಂಗ್ರಹಿಸೋದಕ್ಕೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ದೇ ಪ್ಲ್ಯಾನ್ ಟು ಕಲೆಕ್ಟ್ ದ ಟ್ಯಾಕ್ಸಸ್ ದೇ ಫಿಕ್ಸ್ಡ್ ಫಾರ್ ದ ಟರ್ಮ್ ಫಾರ್ 10 years. 10 ವರ್ಷಗಳಿಗೆ ಇದನ್ನು ನಿಗದಿಪಡಿಸೋಣ ಅಂತ ಹೇಳಿದ್ರು. ಅಂದರೆ ಪ್ರತಿ ವರ್ಷ ನಾವು ತೆರಿಗೆ ಸಂಗ್ರಹಿಸೋದು ಮಾಡೋದು ಬೇಡ, ಅದನ್ನು 10 ವರ್ಷಗಳಿಗೊಮ್ಮೆ ನಾವು ಅಂದರೆ ಮೊದಲು ಪ್ರತಿ ವರ್ಷ ತೆರಿಗೆಗಳನ್ನು ರಿವೈಸ್ ಮಾಡ್ತಾಯಿದ್ರು. ಅಂದರೆ ಈ ವರ್ಷ ತೆರಿಗೆ ಆಗ್ತಾಯಿದ್ರು, ಮುಂದಿನ ವರ್ಷ ಮತ್ತೆ ತೆರಿಗೆ ಆಗ್ತಾಯಿದ್ರು, ಈ ಥರ ತೆರಿಗೆಗಳನ್ನು ರಿವೈಸ್ ಮಾಡ್ತಾಯಿದ್ರು, ಮತ್ತೆ ಅದನ್ನು ಪರಿಶೀಲನೆ ಮಾಡ್ತಾಯಿದ್ರು. ಆದರೆ ಇವನು ಹೇಳ್ತಾನೆ ಇನ್ಮೇಲೆ ಪರಿಶೀಲನೆ ಮಾಡೋದು ಬೇಡ, 10 ವರ್ಷಗಳಿಗೊಮ್ಮೆ ನಿಗದಿ ಮಾಡೋಣ ಅಂತ ಹೇಳ್ತಾನೆ. 10 ವರ್ಷಗಳಿಗೊಮ್ಮೆ. ಆದರೆ ಬರ್ತಾ ಅವನು ಹೇಳ್ತಾನೆ ಇದನ್ನು 10 ವರ್ಷಗಳಿಗೊಮ್ಮೆ ಬೇಡ, ಇದನ್ನು ಶಾಶ್ವತಗೊಳಿಸೋಣ ಅಂತ ಹೇಳ್ದ. ಅಂದರೆ ಒಂದು ಸತಿ ನಾವೇನಾದರೂ ತೆರಿಗೆಯನ್ನು ನಿಗದಿಪಡಿಸಿದ್ರೆ ಅದು ಪರ್ಮನೆಂಟ್ ಆಗಿರುತ್ತೆ. ಅದನ್ನೇ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಅಂದರೆ ಮೊದಲು 1 ವರ್ಷಕ್ಕೆ ರಿವೈಸ್ ಮಾಡಿದ್ರು, ಪರಿಶೀಲಿಸಿದರು, ಬರ್ತಾ 10 ವರ್ಷ, ಕೊನೆಗೆ ಅದನ್ನು ಶಾಶ್ವತಗೊಳಿಸಲಾಯಿತು ಮಿತ್ರರೇ. ಕೊನೆಗೆ ಈ ಜಮೀನ್ದಾರಿ ಪದ್ಧತಿ ಯಾವ ಥರ ಇತ್ತು ಅಂದರೆ, ಮೊದಲು ಈ ಸರ್ಕಾರವೇ ನೇರವಾಗಿ ರೈತರಿಂದ ತೆರಿಗೆಯನ್ನು ಸಂಗ್ರಹಿಸ್ತಾ ಇತ್ತು. ಯಾರಿಂದ? ರೈತರಿಂದ. ಆದರೆ ಇದು ರೈತರಿಂದ ತೆರಿಗೆ ಸಂಗ್ರಹಿಸೋದು ಸ್ವಲ್ಪ ಅತಿ ಕಠಿಣ ಕೆಲಸವಾಗಿತ್ತು. ಅವರನ್ನು ಹೊಡಿಬೇಕಿತ್ತು, ಬಡಿಬೇಕಿತ್ತು. ಅವ್ರು ಕೊಡೋದಿಲ್ಲ ಅಂತಿದ್ರು, ಇವರು ಕಷ್ಟಪಟ್ಟು ತೊಗೊಂಬರ್ತಿದ್ರು, ಅವ್ರು ನೋಡೋದು ಬಡೋದು ಕಿತ್ಕೊಂಡ್ಬರ್ತಾಯಿದ್ರು. ಬ್ರಿಟಿಷ್ ಹೇಳ್ತಾರೆ ನಮಗೆ ಈ ಸಮಸ್ಯೆಯೇ ಬೇಡ, ಅದಕ್ಕೆ ನಾವೇನು ಮಾಡೋಣ, ಇದನ್ನು ಈ ಜಮೀನ್ದಾರರಿಗೆ ಕೊಡೋಣ. ಯಾರಿಗೆ ಕೊಡೋಣ? ಈ ಜಮೀನ್ದಾರರಿಗೆ ಕೊಡೋಣ. ಈ ಜಮೀನ್ದಾರರು ಯಾರು? ಇವರೆಲ್ಲ ಶ್ರೀಮಂತ ವ್ಯಕ್ತಿಗಳು, ಲ್ಯಾಂಡ್ ಲಾರ್ಡ್ಸ್ ಆಗಿದ್ದರು, ಭಾಳಷ್ಟು ಭೂಮಿಗಳನ್ನು ಹೊಂದಿದ್ರು. ಬ್ರಿಟಿಷ್ ಸರ್ಕಾರ ಹೇಳುತ್ತೆ ಇನ್ಮೇಲೆ ಯಾರು ಅತಿ ಹೆಚ್ಚು ಬಿಡ್ ಮಾಡ್ತಾನೆ, ಯಾರು ಅತಿ ಹೆಚ್ಚು
ಹರಾಜನ್ನು ಕೂಗ್ತಾನೆ ಅವನಿಗೆ ತೆರಿಗೆಯನ್ನು ಸಂಗ್ರಹಿಸುವ ಅಧಿಕಾರವನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು 2-3 ಜನ ಇರ್ತಾರೆ, ಅದರಲ್ಲಿ ಒಬ್ಬ ವ್ಯಕ್ತಿ 1,000 ರೂಪಾಯಿ ಹೇಳ್ತಾನೆ, 2,000 ಹೇಳ್ತಾನೆ, 3,000 ಹೇಳ್ತಾನೆ. ಆ 3,000 ಅತಿ ಹೆಚ್ಚು ಬಿಡ್ ಮಾಡಿದವನ್ನ, ಹರಾಜು ಕೂಗ್ದವನಿಗೆ ಕಂದಾಯ ವಸೂಲು ಮಾಡ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಈ ಜಮೀನ್ದಾರನಿಗೆ ಲ್ಯಾಂಡ್ ಓನರ್ಶಿಪ್ ರೈಟ್ಸ್ ಅಂದರೆ ಭೂಮಿಯ ಲ್ಯಾಂಡ್ ಓನರ್ಶಿಪ್ ರೈಟ್ಸ್ ಅಂದರೆ ಭೂಮಿ ಮೇಲಿನ ಒಡೆತನದ ಹಕ್ಕುಗಳನ್ನು ಕೂಡ ಕೊಡಲಾಯಿತು. ಭೂಮಿಯ ಮೇಲಿನ ಒಡೆತನದ ಹಕ್ಕುಗಳನ್ನು ಕೂಡ ನೀಡಲಾಗಿತ್ತು ಮಿತ್ರರೇ. ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ. ಹಾಗಾಗಿ ಜಮೀನ್ದಾರರಿಗೆ ಯಾವ ಅಧಿಕಾರ ಸಿಕ್ತು? ಭೂಮಿಯ ಒಡೆತನದ ಹಕ್ಕುಗಳು ಅಂದರೆ ಅವನಿಗೆ ಸಂಪೂರ್ಣವಾಗಿ ಭೂಮಿಯನ್ನು ಮೇಲಿನ ಹಿಡಿತವನ್ನು ಕೊಟ್ಟರು. ಅಷ್ಟೇ ಭೂಮಿ ಮೇಲಿನ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ಅವರಿಗೆ ನೀಡಲಾಯಿತು ಮಿತ್ರರೇ. ಹೀಗೆ ಇವರು ಜಮೀನ್ದಾರರು ಈ ಬಡ ರೈತರಿಂದ ಹೊಡೆದು ಬಡಿದು ತೆರಿಗೆಗಳನ್ನು ಸಂಗ್ರಹಿಸಿ ಅದನ್ನು ಯಾರಿಗೆ ಕೊಡ್ತಾ ಇದ್ರು? ಅವರು ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಹಾಗಾದರೆ ಇಲ್ಲಿ ಮಿಡಲ್ ಮ್ಯಾನ್ ಯಾರು? ಮಧ್ಯವರ್ತಿಗಳು ಯಾರು ಅಂದರೆ ಜಮೀನ್ದಾರರು. ಯಾರಿಂದ ಸಂಗ್ರಹಿಸ್ತಾ ಇದ್ರು? ರೈತರಿಂದ ಸಂಗ್ರಹಿಸಿದ್ರು. ಯಾರಿಗೆ ಕೊಡ್ತಾ ಇದ್ರು? ಬ್ರಿಟಿಷರಿಗೆ ಕೊಡ್ತಾ ಇದ್ರು. ತೆರಿಗೆ ಎಷ್ಟಿತ್ತು? ತೆರಿಗೆ ಬಂದ್ಬಿಟ್ಟು ಅದು 1/3 ಅಂತ ಹೇಳ್ತಾರೆ. ಅಂದರೆ 1/3 ತೆರಿಗೆಗಳನ್ನು ಹಾಕ್ತಾಯಿದ್ರು. 1/3 ಅಂದರೆ ಒಬ್ಬ ರೈತ 100 ರೂಪಾಯಿನ ಸಂಪಾದಿಸಿದರೆ ಅದರಲ್ಲಿ 33% ಅಷ್ಟು ಟ್ಯಾಕ್ಸಸನ್ನು ಕೊಡಬೇಕಾಗಿತ್ತು. 33% 1/3 ಇರ್ತಿತ್ತು ಅಂತ ಹೇಳ್ತಾರೆ. ಮತ್ತು ಇದನ್ನು ಎಲ್ಲೆಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಈ ಕಾರ್ನ್ವಾಲಿಸ್ ಅಂದರೆ ಬೆಂಗಾಲ್ ಅಂತಕ್ಕಂಥ ಪ್ರದೇಶ, ಬಿಹಾರ್ ಅಂತಕ್ಕಂಥದ್ದು ಮತ್ತು ಒರಿಸ್ಸಾ. ಬಂಗಾಲ್, ಬಿಹಾರ್, ಒರಿಸ್ಸಾ ಮತ್ತು ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಇಂಟ್ರೊಡ್ಯೂಸ್ ಮಾಡಿದವನು ಯಾರು? ಕಾರ್ನ್ವಾಲಿಸ್. ಯಾರಿಂದ ತೆರಿಗೆ ಸಂಗ್ರಹಿಸ್ತಾರೆ? ರೈತರಿಂದ. ಯಾರನ್ನ ಅಪಾಯಿಂಟ್ ಮಾಡಿದ್ರು? ಜಮೀನ್ದಾರರ ಬಳಿ ಯಾವ ಹಕ್ಕು ಇರ್ತಿತ್ತು? ಭೂಮಿಯ ಒಡೆತನಗಳ ಹಕ್ಕುಗಳು ಇರ್ತಿತ್ತು. ಸಂಗ್ರಹಿಸಿ ಯಾರಿಗೆ ಕೊಡ್ತಾಯಿದ್ರು? ಬ್ರಿಟಿಷಿಗೆ ಕೊಡ್ತಾಯಿದ್ರು. ಎಷ್ಟು ವರ್ಷಕ್ಕೆ ನಿಗದಿ ಮಾಡಿದರು? ಮೊದಲು 10 ವರ್ಷ ಬರ್ತಾ ಅದನ್ನು ಶಾಶ್ವತಗೊಳಿಸಲಾಯಿತು. ತೆರಿಗೆ ಎಷ್ಟಿರುತ್ತೆ? 1/3 ಇರುತ್ತೆ. ಎಲ್ಲೆಲ್ಲಿ? ಬಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದಲ್ಲಿ. ಇದನ್ನೇ ಈ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರೀತಾರೆ ಮಿತ್ರರೇ. ನೆಕ್ಸ್ಟು 1793ರ ಕಾರ್ನ್ವಾಲಿಸ್ ಕೋಡ್ ಅಂತ ಕರೀತಾರೆ. ಹಾಗಾದರೆ ಈ ಕಾರ್ನ್ವಾಲಿಸ್ ಕೋಡ್ ಅಂದರೆ ಏನು ಅಂತ ಒಂದು ಸ್ವಲ್ಪ ಅಧ್ಯಯನ ಮಾಡೋಣ. ನೋಡಿ, 1793ರಲ್ಲಿ ಒಂದು ಕಾರ್ನ್ವಾಲಿಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಇವನು ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಕಾರ್ನ್ವಾಲಿಸ್ ಒಂದು ಕೋಡ್ಗಳನ್ನು ತಂದ. ಕೋಡ್ ಅಂದರೆ ಏನು ಗೊತ್ತಾ? ಕೋಡ್ ಅಂದರೆ ಒಂದು ಸಂಹಿತೆ ಅಂತ ಮಿತ್ರರೇ. ಏನು ಹೇಳಿ? ಸಂಹಿತೆ. ಕಾರ್ನ್ವಾಲಿಸ್ ಕೋಡ್ ಅಂದರೆ ಸಂಹಿತೆ. ಇಲ್ಲಿ ನೀವು ಸ್ವಲ್ಪ ಗಮನಿಸಬೇಕು, ಇದು ಏನು ಹೇಳುತ್ತೆ ಅಂತ ಹೇಳ್ತೀನಿ. ಈ ಕಾರ್ನ್ವಾಲಿಸ್ ಕೋಡ್ಗಳನ್ನು ಇವನು ಜಾರಿಗೆ ತಂದಾಗ ಇದು ಮೊದಲನೇದು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದೆ. ಇಟ್ ಇಸ್ ಬಿಲಾಂಗ್ಸ್ ಟು ಜುಡಿಷಿಯಲ್ ಸಿಸ್ಟಮ್. ಮರಿಬೇಡಿ, ಇದನ್ನು ಯಾವುದಕ್ಕೆ ಸಂಬಂಧಪಟ್ಟಿದೆ? ಜುಡಿಷಿಯಲ್ ಸಿಸ್ಟಮ್. ಇದೊಂದು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದೆ. ಮರಿಬೇಡಿ, ಇಟ್ ವಾಸ್ ಬಿಲಾಂಗ್ಸ್ ಟು ಜುಡಿಷಿಯಲ್ ಸಿಸ್ಟಮ್. ಇದೊಂದು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿರತಕ್ಕಂಥ ಒಂದು ವಿಚಾರವಾಗಿತ್ತು ಕಾರ್ನ್ವಾಲಿಸ್ ಕೋಡ್. ನಾನು ಈ ಕಾರ್ನ್ವಾಲಿಸ್ ಕೋಡಿನ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಕಾರ್ನ್ವಾಲಿಸ್ ಕೋಡ್ಗಳನ್ನು ಇವನು ಜಾರಿಗೊಳಿಸಿದ್ನಲ್ಲ, ಇದನ್ನು ಒಬ್ಬ ವ್ಯಕ್ತಿ ಬರೆದಿಟ್ಟ. ಓಕೆ, ಒಬ್ಬ ವ್ಯಕ್ತಿ ಜಾರ್ಜ್ ಬಾರ್ಲೋ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಜಾರ್ಜ್ ಬಾರ್ಲೋ ವಾಸ್ ಅ ಬ್ರಿಟಿಷ್ ಆಫೀಸರ್. ಈ ಕಂಪೈಲ್ಡ್ ದ ಕಾರ್ನ್ವಾಲಿಸ್ ಕೋಡ್ ಇನ್ ಹಿಸ್ ಬುಕ್ ಒಂದೊಂದು ಕೃತಿಯನ್ನು ಬರೀತಾನೆ ಮಿತ್ರರೇ. ಆ ಕೃತಿಯಲ್ಲಿ ಈ ಜಾರ್ಜ್ ಬಾರ್ಲೋ ಅಂತಕ್ಕಂಥವನು ಕಾರ್ನ್ವಾಲಿಸ್ ಕೋಡ್ಗಳನ್ನು ಸಂಗ್ರಹಿಸಿದ, ಬರೆದಿಟ್ಟ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟು, ಹಾಗಾದ್ರೆ ಈ ಕಾರ್ನ್ವಾಲಿಸ್ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಇವನು ತಂದಂಥ ಈ ಕೋಡ್ಗಳು ಏನು ಹೇಳುತ್ತೆ ನೋಡಿ. ಮೊದಲನೇದು, ಇದು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ, ಅದನ್ನು ನಾವು ಮರೆಯೋ ಹಾಗಿಲ್ಲ. ಕಾರ್ನ್ವಾಲಿಸ್ ಕೋಡ್ ಇಸ್ ಬಿಲಾಂಗ್ಸ್ ಟು ಜುಡಿಷಿಯಲ್ ಸಿಸ್ಟಮ್. ಸೆಕೆಂಡ್, ಅದು ಹೇಳುತ್ತೆ ಸಪರೇಷನ್ ಆಫ್ ಜುಡಿಷರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತು. ಅದು ನಾವು ಈ ಸಪರೇಷನ್ ಆಫ್ ಜುಡಿಷರಿ, ನ್ಯಾಯಾಂಗವನ್ನು ಯಾವುದರಿಂದ ಸಪ್ರೇಟ್ ಮಾಡ್ತೀವಿ ಅಂದರೆ ಸಪರೇಷನ್ ಆಫ್ ಜುಡಿಷರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ನಾವು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಸಪ್ರೇಟ್ ಮಾಡ್ತೀವಿ, ವಿಭಾಗಿಸ್ತೀವಿ ಅಂತ ಹೇಳ್ತೆ, ವಿಭಾಗ ಮಾಡಿಕೊಡ್ತೀವಿ ಅಂತ ಹೇಳುತ್ತೆ. ಮತ್ತು ಮೂರನೇದು ಹೇಳ್ತಾನೆ, ನ್ಯಾಯಾಂಗದಿಂದ ಕಾರ್ಯವನ್ನು ವಿಭಾಗ ಮಾಡ್ತೀವಿ ಅಂದರೆ ಏನು ಗೊತ್ತಾ ಮಿತ್ರರೇ? ನೋಡಿ, ನ್ಯಾಯಾಂಗ ಅಂತ ಅಂದರೆ ನಿಮ್ಗೆ ಗೊತ್ತು, ಅದು ಜುಡಿಷಿಯಲ್ ಸಿಸ್ಟಮ್. ಅಲ್ಲಿ ಜಡ್ಜ್ಗಳಿರ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಅಂದರೆ ಅಡ್ಮಿನಿಸ್ಟ್ರೇಷನ್, ಆಡಳಿತ. ಅವನು ಹೇಳ್ತಾನೆ, ಒಂದು ಪಕ್ಷ ಈ ಜುಡಿಷಿಯಲ್ ಸಿಸ್ಟಮ್ ಮತ್ತು ಅಡ್ಮಿನಿಸ್ಟ್ರೇಷನ್ ಒಟ್ಟಿಗೆ ಇದ್ದರೆ ಅಲ್ಲಿ ನ್ಯಾಯ ಸಿಗೋದಿಲ್ಲ.
ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥ ಉನ್ನತ ವ್ಯಕ್ತಿ ತನ್ನ ಬಳಿ ನ್ಯಾಯಾಂಗದ ಅಧಿಕಾರಗಳನ್ನು ಇಟ್ಕೊಂಡಿದ್ರೆ, ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಉನ್ನತ ಹುದ್ದೆಲಿರ್ತಕ್ಕಂಥ ಅವನ ಬಳಿ ನ್ಯಾಯಾಂಗದ ಅಧಿಕಾರಗಳಿದ್ದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಚಾನ್ಸಸ್ ಭಾಳಷ್ಟಿದೆ. ಹಾಗಾಗಿ ಅದನ್ನು ಎರಡನ್ನು ಪ್ರತ್ಯೇಕಗೊಳಿಸೋದು ಸೂಕ್ತ ಅಂತ ಹೇಳ್ತಾನೆ. ಅದನ್ನು ಸೂಕ್ತ ಸಪ್ರೇಟ್ ಮಾಡಬೇಕು ಅಂತ ಹೇಳ್ತಾನೆ. ಮತ್ತು ಮೂರನೇದು ಬರ್ತಾನೆ ಗ್ರೆಡೇಷನ್ ಆಫ್ ಕೋರ್ಟ್ಸ್ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ? ಗ್ರೆಡೇಷನ್ ಆಫ್ ಕೋರ್ಟ್ಸ್. ಗ್ರೆಡೇಷನ್ ಆಫ್ ಕೋರ್ಟ್ಸ್ ಅಂದರೆ ಏನು ಗೊತ್ತಾ? ಅಂದರೆ ಶ್ರೇಣೀಕೃತ ಕೋರ್ಟ್ ವ್ಯವಸ್ಥೆ ಅಂತ. ಅಂದರೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಶ್ರೇಣೀಕೃತ ಕೋರ್ಟ್ ವ್ಯವಸ್ಥೆಯನ್ನು ತೊಗೊಂಡು ಬರ್ತಾನೆ. ಅದು ಯಾವ ಥರ ಇರುತ್ತೆ ಹೇಳ್ತೀನಿ ನೋಡಿ. ಮೊದಲನೇದು ಇಲ್ಲಿ ಹೇಳ್ತಾನೆ, ಮೊದಲನೇದು ಮುನ್ಸಿಫ್ ಕೋರ್ಟ್ಸ್ ಅಂತ. ಓಕೆ, ಮುನ್ಸಿಫ್ ಕೋರ್ಟ್. ಮೊದಲು ತಾಲೂಕ್ ಕೋರ್ಟ್ಸ್ ಅಂತ ಇರುತ್ತೆ. ತಾಲೂಕ್ ಕೋರ್ಟ್ಸ್. ಅದರ ಮೇಲೆ ಮುನ್ಸಿಫ್ ಕೋರ್ಟ್ಸ್ ಅಂತ, ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ಸ್. ಡಿಸ್ಟ್ರಿಕ್ಟ್ ಕೋರ್ಟ್ಸ್. ಅದರ ಮೇಲೆ ಪ್ರಾವಿನ್ಷಿಯಲ್ ಕೋರ್ಟ್ಸ್, ಪ್ರಾಂತೀಯ ನ್ಯಾಯಾಲಯಗಳು, ಪ್ರಾವಿನ್ಷಿಯಲ್ ಕೋರ್ಟ್ಸ್. ಆ ಪ್ರಾವಿನ್ಷಿಯಲ್ ಕೋರ್ಟ್ಸಲ್ಲಿ 4 ಭಾಗಗಳು ಮಾಡ್ತಾನೆ. ಅಂದರೆ 4 ಪ್ರಾಂತ್ಯಗಳಲ್ಲಿ, ಎಲ್ಲೆಲ್ಲಿ? ಕಲ್ಕತ್ತಾ ಅಂತ ಒಂದು, ಢಾಕಾ, ಪಾಟ್ನಾ, ಮುರ್ಷಿದಾಬಾದ್. ಹೀಗೆ ಈ 4 ಭಾಗಗಳಲ್ಲಿ 4 ಪ್ರಾಂತೀಯ ನ್ಯಾಯಾಲಯಗಳನ್ನು ಸ್ಥಾಪಿಸ್ತೀವಿ. ಲಾಸ್ಟ್ ಕೊನೆಗೆ ಸಂಪೂರ್ಣ ಎತ್ತರದಲ್ಲಿ ಸದರ್ ದಿವಾನಿ ಅದಾಲತ್ ಅಂತ ಹೇಳ್ತಾನೆ. ಸದರ್ ದಿವಾನಿ ಅದಾಲತ್. ಈ ಸದರ್ ದಿವಾನಿ ಅದಾಲತ್ಗಳು ಕಲ್ಕತ್ತಾದಲ್ಲಿ ಇರುತ್ತೆ. ಎಲ್ಲಿರುತ್ತೆ? ಕಲ್ಕತ್ತಾದಲ್ಲಿರುತ್ತೆ. ಅಂದರೆ ಇದು ಸ್ವಲ್ಪ ಅಬ್ಸರ್ವ್ ಮಾಡಿ. ಮೊದಲು ಕೆಳಭಾಗದಲ್ಲಿ ತಾಲೂಕು ಕೋರ್ಟ್ಸ್ ಇರುತ್ತೆ. ಆ ತಾಲೂಕು ಕೋರ್ಟ್ಸು ತಾಲೂಕು ಮಟ್ಟದ ನ್ಯಾಯಾಲಯಗಳಲ್ಲಿ ಕಾರ್ಯನಿರ್ವಹಿಸೋದು ಸಣ್ಣ ಸಣ್ಣ ಪ್ರಕರಣಗಳು. ನೆಕ್ಸ್ಟು ಮುನ್ಸಿಫ್ ಕೋರ್ಟ್ಸ್ ಬಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಅದಕ್ಕಿಂತ ಸ್ವಲ್ಪ ಎತ್ತರದ ಕೋರ್ಟ್ಸು. ಅದಕ್ಕಿಂತ ನಂತರ ಪ್ರಾವಿನ್ಷಿಯಲ್ ಕೋರ್ಟ್ಸ್ ಅಂದರೆ ಪ್ರಾಂತೀಯ ನ್ಯಾಯಾಲಯಗಳಿರುತ್ತೆ. ಅಲ್ಲಿ ಕಲ್ಕತ್ತಾ, ಢಾಕಾ, ಪಾಟ್ನಾ, ಮುರ್ಷಿದಾಬಾದ್ ಅಂತ 4 ಪ್ರಾಂತ್ಯಗಳಲ್ಲಿರುತ್ತೆ. ಇದನ್ನು ಇನ್ನೊಂದು ಹೆಸರಿನಿಂದ ಕೂಡ ಕರೀತಾರೆ. ಏನಂತ ಕರೀತಾರೆ ಗೊತ್ತಾ? ಇದನ್ನು ಸರ್ಕ್ಯೂಟ್ ಕೋರ್ಟ್ಸ್ ಅಂತ ಕರೀತಾರೆ ಮಿತ್ರರೇ. ಸರ್ಕ್ಯೂಟ್ ಕೋರ್ಟ್ಸ್. ಹಾಗಂದ್ರೆ ಏನು ಗೊತ್ತಾ? ಸಂಚಾರಿ ನ್ಯಾಯಾಲಯಗಳು ಅಂತ. ಅಂದರೆ ಒಂದು ಪ್ರಾಂತ್ಯದಲ್ಲಿರುವಂಥ ಜಡ್ಜ್ಗಳು ಮತ್ತೊಂದು ಪ್ರಾಂತ್ಯಕ್ಕೆ ವರ್ಷದಲ್ಲಿ ಮೂವ್ ಆಗ್ತಾ ಹೋಗ್ತಾರೆ. ದೇ ಹ್ಯಾವ್ ಟು ಮೂವ್ ಫ್ರಮ್ ಒನ್ ಕೋರ್ಟ್ ಟು ಅನದರ್ ಕೋರ್ಟ್ ಇನ್ ಎ ಇಯರ್. ಸೊ ದೀಸ್ ಕೋರ್ಟ್ಸ್ ವರ್ ಕಾಲ್ಡ್ ಆಸ್ ಅ ಸರ್ಕ್ಯೂಟ್ ಕೋರ್ಟ್. ಸಂಚಾರಿ ನ್ಯಾಯಾಲಯಗಳು ಅಂತ ಕರೀತಾರೆ. ಇದನ್ನು ಅವನು ಜಾರಿಗೆ ತಂದ. ನೆಕ್ಸ್ಟು ಎಲ್ಲದಕ್ಕಿಂತ ಉನ್ನತ ಕೋರ್ಟ್ಸ್ ಯಾವುದು ಅಂತ ಹೇಳಿದ್ರೆ ಇದನ್ನೇ ಯಾವುದು? ಸದರ್ ದಿವಾನಿ ಅದಾಲತ್ ಅಂತ. ಇದು ಕಲ್ಕತ್ತಾದಲ್ಲಿ ಇರುತ್ತೆ. ಇದು ಅತ್ಯುನ್ನತ ಕೋರ್ಟ್ ಆಗಿತ್ತು. ಇಲ್ಲಿ ಗವರ್ನರ್ ಜನರಲ್ನ ಕೌನ್ಸಿಲ್ ನ್ಯಾಯವನ್ನು ಕೊಡ್ತಾ ಇರುತ್ತೆ, ಉನ್ನತ ಪ್ರಕರಣಗಳಿಗೆ ಕೊಡ್ತಿರುತ್ತೆ. ಇದು ದಿವಾನಿ ಅದಾಲತ್. ಇದೇ ಮಾದರಿಯಲ್ಲಿ ಒಂದು ಕೋರ್ಟ್ ಇರುತ್ತೆ, ನಿಜಾಮತ್ ಅದಾಲತ್. ಅದನ್ನು ಇದೇ ಮಾದರಿಯಲ್ಲಿ ಇರುತ್ತೆ. ಅದು ಕ್ರಿಮಿನಲ್ ಪ್ರಕರಣಗಳಿಗೆ. ಅದನ್ನು ಸದರ್ ನಿಜಾಮತ್ ಅದಾಲತ್ ಅಂತ ಕರೀತಾರೆ. ಜಾಸ್ತಿ ಡಿಫ್ರೆನ್ಸಸ್ ಏನೂ ಇಲ್ಲ. ಓನ್ಲಿ ಒನ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಇಲ್ಲಿ ಅದು ಕ್ರಿಮಿನಲ್ ಪ್ರಕರಣಗಳಿಗೆ ನಿಜಾಮತ್ ಅದಾಲತ್ ಮತ್ತು ದಿವಾನಿ ಪ್ರಕರಣಗಳಿಗೆ ಅಥವಾ ಇದು ಟ್ಯಾಕ್ಸ್ ಪ್ರಕರಣಗಳಿಗೆ, ಸಿವಿಲ್ ಕೇಸಸ್ಗಳಿಗೆ ದಿವಾನಿ ಅದಾಲತ್, ಕ್ರಿಮಿನಲ್ ಪ್ರಕರಣಗಳಿಗೆ ನಿಜಾಮತ್ ಅದಾಲತ್. ಈ ಥರದ ಕೋರ್ಟ್ಗಳನ್ನು ಜಾರಿಗೆ ತಂದ. ಇದನ್ನೇ ಕಾರ್ನ್ವಾಲಿಸ್ ಕೋಡ್ ಅಂತ ಕರೀತಾರೆ ಮಿತ್ರರೇ. ಇಷ್ಟು ಗೊತ್ತಿರಲಿ. ಇಲ್ಲಿಗೆ ನಾವು ಈ ಕಾರ್ನ್ವಾಲಿಸ್ ಅಂತಕ್ಕಂಥ ವ್ಯಕ್ತಿ 1786ರಿಂದ 93ರವರೆಗೆ ಕಾರ್ಯನಿರ್ವಹಿಸ್ತಾನೆ. ಅವನ ನಂತರ ಬರ್ತಕ್ಕಂಥವನೇ ಒಬ್ಬ ವ್ಯಕ್ತಿ ಸರ್ ಜಾನ್ ಶೋರ್ ಅಂತಕ್ಕಂಥವನು ಮಿತ್ರ. ಅವನು ಸರ್ ಜಾನ್ ಶೋರ್. ಈ ಸರ್ ಜಾನ್ ಶೋರ್ ಏನು ಮಾಡ್ತಾನೆ ನೋಡ್ತಾ ಬನ್ನಿ. ಓಕೆ, ಇಲ್ಲಿ ನೋಡಿ 4ನೇ ವ್ಯಕ್ತಿಗೆ ಬರ್ತಾ ಇದ್ದೀನಿ. ಒಬ್ಬನ ವ್ಯಕ್ತಿ ಸರ್ ಜಾನ್ ಶೋರ್ ಅಂತಕ್ಕಂಥವನು. ಈ ಸರ್ ಜಾನ್ ಶೋರ್ ಏನು ಮಾಡ್ದ? ಸರ್ ಜಾನ್ ಶೋರ್ ಇವನು 1793ರಿಂದ 98, 1793ರಿಂದ 98ರವರೆಗೆ ಕಾರ್ಯನಿರ್ವಹಿಸಿದ. ಇವನ ಬಗ್ಗೆ ಇಷ್ಟ ಇರೋದು ಮಿತ್ರರೇ. ಒಂದು, ಈ ಫಾಲೋಡ್ ದ ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್ ಅಂತ ಕರೆದ್ರು. ಈ ಫಾಲೋಡ್ ದ ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್ ಅಂದರೆ ತಟಸ್ಥ ನೀತಿಯನ್ನು ಅನುಸರಿಸಿದ ಅಂತ ಕರೀತಾರೆ. ತಟಸ್ಥ ನೀತಿಯನ್ನು ಅನುಸರಿಸಿದ. ಹಾಗಾದರೆ ತಟಸ್ಥ ನೀತಿ ಅಂದರೆ ಏನು? ಇದು ನೋಡಿ, ಸರ್ ಜಾನ್ ಶೋರ್ ಹೇಳ್ತಾನೆ, ಅವನು ಈ ವಾಸ್ ನಾಟ್ ಇಂಟರ್ಫಿಯರ್ಡ್ ಇನ್ ದ ಪಾಲಿಟಿಕ್ಸ್ ಆಫ್ ದಿ ಇಂಡಿಯನ್ ರೂಲರ್ಸ್. ಅಥವಾ ಭಾರತದ ದೇಶೀಯ ರಾಜರ ರಾಜಕೀಯದಲ್ಲಿ ಅವನು ಹಸ್ತಕ್ಷೇಪ ಮಾಡಲಿಲ್ಲ, ಅವರ ಸವಾಸಕ್ಕೆ ಹೋಗಲಿಲ್ಲ. ಸೊ ಈ ವಾಸ್ ಮೇಂಟೈನ್ಡ್ ದ ನಾನ್ ಇಂಟರ್ವೆನ್ಷನ್ ಪಾಲಿಸಿ, ಅಂದರೆ ತಟಸ್ಥ ನೀತಿಯನ್ನು ಅನುಸರಿಸಿ ಅವರ ವಿಚಾರಗಳಿಗೆ ಹೋಗಲಿಲ್ಲ. ಹಾಗೆ ಇವನ್ನ ಸರ್ ಜಾನ್ ಶೋರನ್ನ ನೀತಿಯನ್ನು ನಾನ್ ಇಂಟರ್ವೆನ್ಷನ್ ಪಾಲಿಸಿ ಅಂತ ಕರೀತಾರೆ. ಬಟ್ ಡ್ಯೂ ಟು ದ ಸಮ್ ರಿವೋಲ್ಟ್ಸ್ ಅಥವಾ ಸಮ್ ಕ್ಲಾಶಸ್ ವಿತ್ ಇನ್ ದ ಬ್ರಿಟಿಷ್,
ಅವರಲ್ಲೇ ನಡೆದಂಥ ಸಂಘರ್ಷಗಳಿಂದಾಗಿ ಅವನನ್ನು ಅಧಿಕಾರದಿಂದ 98ರಲ್ಲಿ ಕಳಿಸ್ಕೊಟ್ರು. ನೆಕ್ಸ್ಟ್ ಅವನಾದಮೇಲೆ ಮತ್ತೊಬ್ಬ ವ್ಯಕ್ತಿಯನ್ನು ಕಳಿಸ್ಕೊಟ್ರು. ಇವನೇ ಭಾಳ ಇಂಪಾರ್ಟೆಂಟ್. ಅವನ ಹೆಸರೇ ವೆಲ್ಲೆಸ್ಲಿ ಅಂತಕ್ಕಂಥವ್ನು. ವೆಲ್ಲೆಸ್ಲಿ ಇವನು 1798ರಿಂದ 1805ರವರೆಗೆ ಇದ್ದ. ಹಾಗಾದರೆ ಈ ವೆಲ್ಲೆಸ್ಲಿ ಯಾರು, ಇವನು ಏನು ಮಾಡ್ತಾನೆ ನೋಡ್ತಾವನು. ನೋಡಿ, ವೆಲ್ಲೆಸ್ಲಿ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಇವನು ಪೂರ್ತಿ ಹೆಸರು ಮಾರ್ಕಸ್ ವೆಲ್ಲೆಸ್ಲಿ ಅಂತ. ಮಾರ್ಕಸ್ ವೆಲ್ಲೆಸ್ಲಿ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ, ಸುಮಾರು 1798ರ ಸಮಯದಲ್ಲಿ ಇವನು ಒಂದು ಪದ್ಧತಿಯನ್ನು ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡ್ದ. ಇಂಡಿಯನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಒಂದು ಪದ್ಧತಿಯನ್ನು ತಂದ. ಅದನ್ನು ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಅಂತ ಕರೀತಾರೆ. ಸಹಾಯಕ ಸೈನ್ಯ ಪದ್ಧತಿ. ಹಾಗಂದ್ರೆ ಏನು? ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಇವನು ಹೇಳ್ತಾನೆ, ಇಂಡಿಯನ್ಸ್ ರೂಲರ್ಸ್ ಕೆನ್ ಅಕ್ಸೆಪ್ಟ್ ದಿಸ್ ಸಿಸ್ಟಮ್ ಆ್ಯಂಡ್ ದೇ ಹ್ಯಾಸ್ ಟು ಮೇಂಟೈನ್ ದ ಬ್ರಿಟಿಷ್ ಆರ್ಮಿ. ಅವರು ಇದನ್ನು ಪದ್ಧತಿಯನ್ನು ಒಪ್ಕೊಂಡು ದೇ ಹ್ಯಾಸ್ ಟು ಮೇಂಟೈನ್ ಬ್ರಿಟಿಷ್ ಆರ್ಮಿ ಇನ್ ದೇರ್ ಟೆರಿಟರಿ. ಅವರು ಬ್ರಿಟಿಷ್ ಆರ್ಮಿಯನ್ನು ಇಟ್ಕೋಬೇಕು. ಸೊ ದೇ ಹ್ಯಾವ್ ಟು, ದೋಸ್ ಹೂ ಆರ್ ಕಮ್ಸ್ ಅಂಡರ್ ದ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್, ದೇ ಹ್ಯಾಸ್ ಟು ಪೇ ದ ಸ್ಯಾಲರಿ ಟು ದ ಆರ್ಮಿ. ಅವರು ಸೈನ್ಯಕ್ಕೆ ಪೇ ದ ಸ್ಯಾಲರಿ, ಅವರು ವೇತನವನ್ನು ಕೊಡಬೇಕು. ಓಕೆ. ನೆಕ್ಸ್ಟ್ ಮೂರನೇದು ಹೇಳ್ತಾನೆ, ದೇ ಕನ್ಸಿಡರ್ಡ್ ಬ್ರಿಟಿಷ್ ಆ್ಯಸ್ ಎ ಪ್ಯಾರಾಮೌಂಟ್ ಪವರ್. ಅವರು ಬ್ರಿಟಿಷರನ್ನ ಏನಂತ ತಗೋಬೇಕು? ಸಾರ್ವಭೌಮರು ಅಂತ ಕನ್ಸಿಡರ್ ಮಾಡಬೇಕು, ಪ್ಯಾರಾಮೌಂಟ್ ಪವರ್ ಅಂತ. ಸೊ ಆ್ಯಂಡ್ ಆಲ್ಸೋ ದೇ ಹ್ಯಾಸ್ ಟು ಕೀಪ್ ಬ್ರಿಟಿಷ್ ರೆಸಿಡೆಂಟ್ ಇನ್ ದೇರ್ ಟೆರಿಟರಿ. ಬ್ರಿಟಿಷರ ಒಬ್ಬ ಪ್ರತಿನಿಧಿಯನ್ನು ಇಟ್ಕೋಬೇಕು. ಈ ವಿಲ್ ಹ್ಯಾಂಡಲ್ ದ ಫಾರಿನ್ ಪಾಲಿಸಿ. ಅವನು ಈ ವಿದೇಶಾಂಗ ನೀತಿಯನ್ನು ನೋಡ್ಕೊಳ್ತಾನೆ. ಯಾವ ಥರ ವಿದೇಶಾಂಗ ನೀತಿ ನೋಡ್ಕೊಳ್ತಾನೆ? ಇನ್ ಕೇಸ್ ದೇರ್ ಇಸ್ ಎನಿ ಕ್ಲಾಶಸ್ ಬಿಟ್ವೀನ್ ದ ಅದರ್ ಸ್ಟೇಟ್ಸ್ ದಟ್ ವಿಲ್ ಓನ್ಲಿ ಸಾಲ್ವ್ಡ್ ಬೈ ದಿ ರೆಸೊಲ್ಯೂಷನ್ಸ್ ಆಫ್ ದ ಬ್ರಿಟಿಷ್ ಅಂತ ಹೇಳ್ತಾರೆ. ಒಂದು ಪಕ್ಷ ಯಾವುದಾದ್ರು ರಾಜ್ಯಗಳೊಂದಿಗೆ ತಿಕ್ಕಾಟಗಳಿದ್ದರೆ ಅದನ್ನು ಬ್ರಿಟಿಷ್ ಸರ್ಕಾರವೇ ಅದನ್ನು ಬಗೆಹರಿಸುತ್ತದೆ. ಈಸ್ ದರ್ ಎನಿ ಯು ಕೆನಾಟ್ ಮೇಕ್ ಎನಿ ಟ್ರೀಟಿ ಆರ್ ಕನ್ಕ್ಲೂಸ್ ಟ್ರೀಟಿ, ಅಥವಾ ಯು ಕೆನಾಟ್ ಮೇಕ್ ಎನಿ ಟ್ರೀಟಿ ಆರ್ ಪೀಸ್ ಟ್ರೀಟಿ ಆಗಿರ್ಬೋದು, ಅಥವಾ ಯಾವುದನ್ನು ಕೂಡ ವಿತೌಟ್ ಕನ್ಸಲ್ಟೇಷನ್ ಆಫ್ ಬ್ರಿಟಿಷ್ ನೀವು ಮಾಡೋ ಹಾಗಿಲ್ಲ. ಬ್ರಿಟಿಷರ ಒಪ್ಪಿಗೆ ಇಲ್ಲದೆ ನೀವು ಯಾವುದನ್ನು ಕೂಡ ನಡೆಸೋ ಹಾಗಿಲ್ಲ. ಒಪ್ಪಂದಗಳನ್ನು ಮಾಡೋ ಹಾಗಿಲ್ಲ, ಯುದ್ಧಗಳನ್ನು ಮಾಡೋ ಹಾಗಿಲ್ಲ. ಅಂದರೆ ಇಷ್ಟು ಕಠಿಣ ನೀತಿಗಳನ್ನು ತಂದ. ನೋಡಿ, ಅವನು ಹೇಳ್ತಾನೆ, ಬ್ರಿಟಿಷರ ಸೈನ್ಯವನ್ನು ಇಟ್ಕೊಬೇಕು. ದೇ ಹ್ಯಾಸ್ ಟು ಮೇಂಟೈನ್ ದ ಬ್ರಿಟಿಷ್ ಆರ್ಮಿ ಆ್ಯಂಡ್ ಹ್ಯಾಸ್ ಟು ಪೇ ದ ಸ್ಯಾಲರಿ ಫಾರ್ ದ ಬ್ರಿಟಿಷ್ ಆರ್ಮಿ. ಬ್ರಿಟಿಷ್ ಸೈನ್ಯಕ್ಕೆ ಅವರು ಸ್ಯಾಲರಿಯನ್ನು ಕೊಡಬೇಕು. ನೆಕ್ಸ್ಟ್ ದೇ ಕನ್ಸಿಡರ್ ಬ್ರಿಟಿಷ್ ಎಸ್ ಎ ಪ್ಯಾರಾಮೌಂಟ್ ಪವರ್. ಬ್ರಿಟಿಷರನ್ನು ಸಾರ್ವಭೌಮರು ಅಂತ ಕನ್ಸಿಡರ್ ಮಾಡಬೇಕು. ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ತಮ್ಮ ವಿದೇಶಾಂಗ ನೀತಿಯನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು, ದ ಫಾರಿನ್ ಪಾಲಿಸಿ. ಹೌ ಅಂತ ಹೇಳಿದ್ರೆ, ವಿತೌಟ್ ದ ಕನ್ಸಲ್ಟೇಷನ್ ಆಫ್ ದ ಬ್ರಿಟಿಷ್ ದೇ ಕೆನಾಟ್ ವೇಜ್ ಎ ವಾರ್ ಆರ್ ಮೇಕ್ ಎ ಟ್ರೀಟಿ. ಅವರ ಒಪ್ಪಿಗೆ ಇಲ್ಲದೆ ಯಾವುದನ್ನು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋವಾಗಿಲ್ಲ. ಈ ಪದ್ಧತಿಯನ್ನು 1798ರಲ್ಲಿ ಇವನು ತಂದಾಗ ಇದನ್ನು ಯಾರಾದರೂ ಒಪ್ಕೊಂಡ್ರಾ ಅಂತ ಕೇಳಿದ್ರೆ, ಕೆಲವು ರಾಜರು ಇದನ್ನು ಒಪ್ಕೊಂಡ್ರು. ಅವ್ರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮೊದಲನೇದು 1798ರ ಟೈಮಲ್ಲಿ, ಇನ್ 1798ನ ಟೈಮಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಕೇಳಿರ್ತೀರ, ಹೈದರಾಬಾದಿನ ನಿಜಾಮ ಅಲಿ ಖಾನ್ ಅಂತಕ್ಕಂಥವನು. ಆ ಅಲಿ ಖಾನ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಅಕ್ಸೆಪ್ಟೆಡ್ ದ ಹೈದರಾಬಾದ್ ನಿಜಾಮ್. ಹಿ ವಾಸ್ ದ ಫಸ್ಟ್ ಪರ್ಸನ್ ಅಕ್ಸೆಪ್ಟೆಡ್ ದ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್. ಇದನ್ನು ಒಪ್ಪಿಕೊಂಡಂಥ ಮೊದಲ ವ್ಯಕ್ತಿ ಅಂದರೆ ಅವನೇ. ಹಾಗಾದರೆ ಎರಡನೇ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, 1799ರಲ್ಲಿ ನಮ್ಮ ಮೈಸೂರಿನ ಒಡೆಯರಾಗಿರ್ತಕ್ಕಂಥ ಥರ್ಡ್ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಈ ಒಪ್ಪಂದವನ್ನು ಮಾಡಿಕೊಂಡರು ಇನ್ 1799ನ ಟೈಮಲ್ಲಿ. ಇವರು ಎರಡನೇ ವ್ಯಕ್ತಿ, ಥರ್ಡ್ ಕೃಷ್ಣರಾಜ ಒಡೆಯರ್. ನೆಕ್ಸ್ಟ್ ಮೂರನೇವರು ಯಾರು? 1800ರ ಸಂದರ್ಭದಲ್ಲಿ ಈ ಔಧ್ನ ನವಾಬನಾಗಿರ್ತಕ್ಕಂಥ ಸಾದತ್ ಅಲಿ ಖಾನ್ ಅಂತ ಬರ್ತಾನೆ. ಔಧ್ನ ನವಾಬ ಸಾದತ್ ಅಲಿ ಖಾನ್, ಅವನು ಇದನ್ನು ಒಪ್ಪಿಕೊಂಡಂಥ ಮೂರನೇ ವ್ಯಕ್ತಿ. ನಾಲ್ಕನೇ ವ್ಯಕ್ತಿ 1802ರಲ್ಲಿ ಒಬ್ಬ ವ್ಯಕ್ತಿ, ಅವನ ಹೆಸರು ಈ ಮರಾಠರ ಪೇಶ್ವ ಆಗಿರ್ತಕ್ಕಂಥ ಸೆಕೆಂಡ್ ಬಾಜಿರಾವ್ ಅಂತಕ್ಕಂಥವನು. ಹೀಗೆ 4 ಜನರು ಒಪ್ಕೊಂಡ್ರು. ಯಾರ್ಯಾರು? ಮೊದಲನೇವನು 1798ರಲ್ಲಿ ಅಲಿ ಖಾನ್, ಹೈದರಾಬಾದಿನ ನಿಜಾಮ. 799ರಲ್ಲಿ ಮೈಸೂರಿನ ಒಡೆಯರಾಗಿರ್ತಕ್ಕಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ್. 1800ರಲ್ಲಿ ಔಧ್ನ ನವಾಬನಾಗಿರ್ತಕ್ಕಂಥ ಸಾದತ್ ಅಲಿ ಖಾನ್. 1802ರಲ್ಲಿ ಎರಡನೇ ಬಾಜಿರಾವ್ ಪೇಶ್ವರ, ಮರಾಠರ ಬಾಜಿರಾವ್. ಹೀಗೆ ಇಷ್ಟು ಜನರು ಇದನ್ನು ಒಪ್ಕೋತಾರೆ. ಹೀಗೆ
ಇವನು ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಣಯವನ್ನು ಭಾರತದಲ್ಲಿ ತಂದ. ನೆಕ್ಸ್ಟು ಇವನಾದ ನಂತರ ಮತ್ತೊಬ್ಬ ವ್ಯಕ್ತಿ ಭಾರತದಲ್ಲಿ ಬರ್ತಾನೆ. ಅವನ ಹೆಸರು ಜಾರ್ಜ್ ಬಾರ್ಲೋ ಅಂತಕ್ಕಂಥ ವ್ಯಕ್ತಿ. ಇವನು 6ನೆಯ ವ್ಯಕ್ತಿ. ಈ ಜಾರ್ಜ್ ಬಾರ್ಲೋ ಯಾರು, ಇವನು ಏನು ಮಾಡ್ತಾನೆ ನೋಡೋಣ ಮಿತ್ರರೇ. ನೋಡಿ, ಈ ಜಾರ್ಜ್ ಬಾರ್ಲೋ ಅಂತಕ್ಕಂಥ ವ್ಯಕ್ತಿ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಬ್ರಿಟಿಷ್ನ ಗವರ್ನರ್ ಆಗಿ ಬಂದ. 1805 ಟೈಮಲ್ಲಿ ಬರ್ತಾನೆ. ಇವನು ಬಂದಂಥ ಟೈಮಲ್ಲಿ ಒಂದು ಪ್ರಮುಖವಾದ ಒಂದು ಪ್ರಕರಣ ನಡೀತು. 1806ರಲ್ಲಿ ವೆಲ್ಲೂರು ದಂಗೆ ಅಂತ ಕರೀತಾರೆ, ಕೇಳಿರ್ತೀರಾ, ವೆಲ್ಲೂರು ರಿವೋಲ್ಟ್. ಹಾಗಾದರೆ ಈ ವೆಲ್ಲೂರು ರಿವೋಲ್ಟ್ ಅಂದರೆ ಏನು, ಇದು ಯಾಕೆ ನಡೀತು, ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. 1806 ಟೈಮಲ್ಲಿ, ಇನ್ 1806 ಟೈಮಲ್ಲಿ ದೇರ್ ವಾಸ್ ಒನ್ ಇಂಪಾರ್ಟೆಂಟ್ ರಿವೋಲ್ಟ್ ವಾಸ್ ಹೆಲ್ಡ್ ಇನ್ ವೆಲ್ಲೂರ್ ಆಫ್ ತಮಿಳ್ನಾಡು. ವಾಟ್ ವಾಸ್ ದ ರೀಸನ್ ಬಿಹೈಂಡ್ ಇಟ್ ಅಂದರೆ ಬ್ರಿಟಿಷ್ ಗವರ್ನಮೆಂಟ್ ಇಂಪೋಸ್ಡ್ ಸಮ್ ಆಫ್ ದ ರಿಸ್ಟ್ರಿಕ್ಷನ್ಸ್ ಆನ್ ದ ಆರ್ಮಿ. ವಾಟ್ ವರ್ ದ ರಿಸ್ಟ್ರಿಕ್ಷನ್ಸ್ ಅಂತ ಹೇಳಿದ್ರೆ, ಇಟ್ ಸೇಸ್ ದಟ್ ದ ಬ್ರಿಟಿಷ್ ಇಂಡಿಯನ್ ಸೋಲ್ಜರ್ಸ್, ಎಸ್ಪೆಷಲಿ ಹಿಂದೂ ಸೋಲ್ಜರ್ಸ್, ದೇ ಕೆನಾಟ್ ಪುಟ್ ತಿಲಕ್, ಅವರು ತಿಲಕವನ್ನು ಇಡೋ ಆಗಿಲ್ಲ, ಕುಂಕುಮವನ್ನು ಬಳಸೋ ಆಗಿಲ್ಲ. ಆ್ಯಂಡ್ ಮುಸ್ಲಿಂ ಸೋಲ್ಜರ್ಸ್ ದೇ ಕೆನಾಟ್ ಗ್ರೋ ದ ಬಿಯರ್ಡ್, ಅವರು ದಾಡಿಯನ್ನು ಬೆಳೆಸೋ ಆಗಿಲ್ಲ ಅಂತ ಒಂದಿಷ್ಟು ಧಾರ್ಮಿಕವಾಗಿ ಅವರ ಮೇಲೆ ಪ್ರಭಾವವನ್ನು ಬೀರಿದರು. ಯಾವಾಗ ಇದನ್ನು ಮಾಡಿದ್ರೋ ಅಲ್ಲಿನ ಸೈನಿಕರು ದ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಇದನ್ನೇ ವೆಲ್ಲೂರು ಸಿಪಾಯಿ ರಿವೋಲ್ಟ್, ವೆಲ್ಲೂರು ಸಿಪಾಯಿ ದಂಗೆ ಅಂತ ಕರೀತಾರೆ. ಇಟ್ ವಾಸ್ ಸಪೋರ್ಟೆಡ್ ಬೈ ದ ಟಿಪ್ಪು ಸುಲ್ತಾನ್ ಸನ್. ಇದನ್ನು ಟಿಪ್ಪು ಸುಲ್ತಾನರ ಮಕ್ಕಳು ಕೂಡ ಬೆಂಬಲವನ್ನು ಕೊಟ್ಟರು. ಆಗ ಬ್ರಿಟಿಷ್ ಗೌರ್ಮೆಂಟ್ ಟುಕ್ ಎ ವೆರಿ ಹಾರ್ಶ್ ಆ್ಯಕ್ಷನ್ ಎಗೇನ್ಸ್ಟ್ ದ ಸೋಲ್ಜರ್ಸ್. ತುಂಬ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ತು. ಮೆನಿ ಸೋಲ್ಜರ್ಸ್ ವರ್ ಅರೆಸ್ಟೆಡ್ ಆ್ಯಂಡ್ ಹ್ಯಾಂಗ್ಡ್ ಆ್ಯಂಡ್ ಟಿಪ್ಪು ಸುಲ್ತಾನ್ ಫ್ಯಾಮಿಲಿ ವಾಸ್ ಡಿಪೋರ್ಟೆಡ್ ಟು ಕಲ್ಕತ್ತಾ. ಅವರ ಕುಟುಂಬದವ್ರನ್ನ ಕಲ್ಕತ್ತಾಕ್ಕೆ ಕಳಿಸ್ಕೊಡ್ಲಾಯಿತು, ಗಡೀಪಾರು ಮಾಡಿದರು. ಮತ್ತು ಈ ದಂಗೆಯನ್ನು ಭಾಳ ಕಠಿಣವಾಗಿ ಇದನ್ನು ಹತ್ತಿಕ್ಕಲಾಯಿತು. ಇದು ಜಾರ್ಜ್ ಬಾರ್ಲೋನ ಸಮಯದಲ್ಲಿ ನಡೆದಂಥ ಒಂದು ಪ್ರಕರಣ. ನೆಕ್ಸ್ಟು ಅವನಾದ ನಂತರ ಒಬ್ಬ ವ್ಯಕ್ತಿ ಬರ್ತಾನೆ, ಮಿಂಟೋ ಅಂತ. ಅವನ ಹೆಸರು ಮಿಂಟೋ, ಕೇಳಿದ್ರೆ 1807ರಿಂದ 1813ರವರೆಗೆ ಈ ವ್ಯಕ್ತಿ ಇದ್ದ, ಮಿಂಟೋ ಫಸ್ಟ್. ಇವನೇನು ಮಾಡ್ತಾನೆ, 1813ರಲ್ಲಿ ಒಂದು ಚಾರ್ಟರ್ ಆ್ಯಕ್ಟ್ ಅಂತ ಬಂತು, ಕೇಳಿರ್ತೀರ, ಚಾರ್ಟರ್ ಆ್ಯಕ್ಟ್. ಈ 1813ರ ಚಾರ್ಟರ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಟ್ ರಿಸರ್ವ್ಡ್ 1 lakh rupees ಫಾರ್ ದ ಎಜುಕೇಷನ್ ಆಫ್ ಇಂಡಿಯನ್ಸ್ ಅಂತ ಹೇಳ್ತು. ಇದು ಭಾರತೀಯರ ಶಿಕ್ಷಣಕ್ಕೋಸ್ಕರ 1 ಲಕ್ಷ ರೂಪಾಯಿಗಳನ್ನು ಮೀಸಲಿಡ್ತು. ಯಾವುದು? ಅದು 1813ರ ಚಾರ್ಟರ್ ಕಾಯ್ದೆ. ಬಟ್ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಹೇಳ್ತಾರೆ, ವೈ ವಿ ಶುಡ್ ಸ್ಪೆಂಡ್ 1 lakh rupees ಫಾರ್ ದ ಎಜುಕೇಷನ್ ಆಫ್ ಇಂಡಿಯನ್ಸ್. There is no use of it. What is the use to the British East India Company? So they rejected this idea of giving 1 lakh rupees to the education. ಅವ್ರು ಹೇಳ್ತಾರೆ, ಈ 1 ಲಕ್ಷ ರೂಪಾಯಿಗಳನ್ನು ನಾವು ಶಿಕ್ಷಣಕ್ಕೆ ಕೊಡೋದು ಬೇಡ ಅಂತೇಳಿ ರಿಜೆಕ್ಟ್ ಮಾಡಿದರು ಯಾರು? ಕೋರ್ಟ್ ಆಫ್ ಡೈರೆಕ್ಟರ್ಸ್. ಹಾಗಾಗಿ 1 ಲಕ್ಷ ರೂಪಾಯಿ ಹಾಗೆ ಉಳ್ಕೋತು. ಆ್ಯಂಡ್ ಆಲ್ಸೋ ದಿಸ್ ಚಾರ್ಟರ್ ಆ್ಯಕ್ಟ್ ಸಪೋರ್ಟೆಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಭಾರತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಏಳಿಗೆಗೆ, ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಲಿಟರೇಚರ್, ಭಾರತದ ಸಾಹಿತ್ಯದ ಅಭಿವೃದ್ಧಿಗೆ ಅದನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹವನ್ನು ಕೂಡ ಕೊಡತ್ತೆ. ಯಾವುದು? ಚಾರ್ಟರ್ ಆ್ಯಕ್ಟ್. ನೆಕ್ಸ್ಟು ಬರ್ತೀನಿ. ಹಾಗಾಗಿ ಚಾರ್ಟರ್ ಆ್ಯಕ್ಟ್ ಅಂದರೆ ಇಷ್ಟು 1 lakh ರೂಪೀಸನ್ನು ಎಜುಕೇಷನ್ ರಿಸರ್ವ್ ಮಾಡ್ತು, ಬಟ್ ಅದನ್ನು ವಿರೋಧ ಮಾಡಿದ್ದಕ್ಕೆ ಅದನ್ನು ಬಳಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಟ್ ಆಲ್ಸೋ ಸಪೋರ್ಟೆಡ್ ಫಾರ್ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಇಟ್ ಆಲ್ಸೋ ಸಪೋರ್ಟೆಡ್ ಫಾರ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಆಲ್ಸೋ ಇಂಡಿಯನ್ ಲಿಟರೇಚರ್. ಭಾರತದ ಸಾಹಿತ್ಯ ಮತ್ತು ವಿಜ್ಞಾನಕ್ಕೆ ಏಳಿಗೆಗೆ ಕೂಡ ಬೆಂಬಲವನ್ನು ಕೊಡ್ತು. ನೆಕ್ಸ್ಟು 1809ರಲ್ಲಿ ಟ್ರೀಟಿ ಆಫ್ ಅಮೃತ್ಸರ್ ಅಂತ ನೆನಪಿರ್ಬೇಕು ನಿಮಗೆ ಮಿತ್ರರೇ. ನಿನ್ನೆ ನಾನು ಡಿಸ್ಕಸ್ ಮಾಡಿದ್ದೆ. ಅದು 1809ರ ಟೈಮಲ್ಲಿ ಒಂದು ಟ್ರೀಟಿ ಆಫ್ ಅಮೃತ್ಸರ್ ಅಂತ ನಡೆಯುತ್ತೆ. ಈ ಅಮೃತ್ಸರ ಟ್ರೀಟಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಅಲ್ಲಿ ಏನಾಗುತ್ತದೆ ಅಂತ ಹೇಳಿದ್ರೆ, 2 ವ್ಯಕ್ತಿಗಳ ನಡುವೆ ನಡೆಯುತ್ತೆ. ಒಬ್ಬನು ರಂಜಿತ್ ಸಿಂಗ್ ಅಂತಕ್ಕಂಥ ಪಂಜಾಬಿನ ರಾಜ, ಇನ್ನೊಬ್ಬ ಚಾರ್ಲ್ಸ್ ಮೆಟ್ಕಾಲ್ಫ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಈ ಮೆಟ್ಕಾಲ್ಫ್ ಬಂದ್ಬಿಟ್ಟು ಬ್ರಿಟಿಷ್ನ ಈ ಮಿಂಟೋನ ಅಂಬಾಸಿಡರ್ ಆಗಿದ್ದ. ಅಲ್ಲಿ ಏನಂತ ಹೇಳ್ತಾರೆ, ಮೊದಲನೇದು, ರಂಜಿತ್ ಸಿಂಗನು ಯಾವುದೇ ಕಾರಣಕ್ಕೂ ಈ ಒಂದು ಸಟ್ಲೇಜ್ ನದಿಯನ್ನು ದಾಟಿ ದಕ್ಷಿಣದ ಮೇಲೆ ದಾಳಿ ಮಾಡಬಾರದು. ಅದೇ ರೀತಿ ಬ್ರಿಟಿಷ್ ಸರ್ಕಾರ ಕೂಡ ಯಾವುದೇ ಕಾರಣಕ್ಕೂ ರಂಜಿತ್ ಸಿಂಗನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ. ಸೊ ದ ಅಗ್ರಿಮೆಂಟ್ಸ್ ಲೈಸ್ ಲೈಕ್ ದಿಸ್, ದ ರಂಜಿತ್ ಸಿಂಗ್ ಶುಡ್ ನಾಟ್ ಕ್ರಾಸ್ ದ ಸಟ್ಲೇಜ್ ರಿವರ್ ಆ್ಯಂಡ್ ಅಟ್ಯಾಕ್ ಆನ್ the British reasons. In the same way, British should not interfere in the administration of the ರಂಜಿತ್ ಸಿಂಗ್. ಈ ಒಪ್ಪಂದಗಳೊಂದಿಗೆ ಟ್ರೀಟಿ ಆಫ್ ಅಮೃತ್ಸರ ಮುಗಿಯುತ್ತೆ. ಇದು 1809ಕ್ಕೆ ಸಂಬಂಧಪಟ್ಟಿದ್ದು, ಇನ್ನೇನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಹೇಸ್ಟಿಂಗ್ಸ್ನ ವಿಚಾರಕ್ಕೆ ಬರ್ತೀನಿ. ಮುಂದೆ 8ನೇ ವ್ಯಕ್ತಿ, 1813ಕ್ಕೆ ಮತ್ತೊಬ್ಬ ಗವರ್ನರ್ ಬಂದ, ಹೇಸ್ಟಿಂಗ್ಸ್.
ಇವನನ್ನು ಮಾರ್ಕ್ವೆಸ್ ಹೇಸ್ಟಿಂಗ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಈ ಮಾರ್ಕ್ವೆಸ್ ಹೇಸ್ಟಿಂಗ್ಸ್ 1813ರಿಂದ 23ರವರೆಗೆ ಕೆಲಸ ಮಾಡ್ತಾನೆ. ಇವನು ಈ ಸಮಯದಲ್ಲಿ ಏನೆಲ್ಲ ಆಯಿತು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ 1814-16ರ ಟೈಮಲ್ಲಿ ನೋಡಿ ಇನ್ 814 to 16 ಟೈಮಲ್ಲಿ ಆಂಗ್ಲೋ ನೇಪಾಲ್ ಯುದ್ಧಗಳು ನಡೀತವೆ. ಏನು ನಡೀತವೆ? ಆಂಗ್ಲೋ ನೇಪಾಲ್ ವಾರ್ಸ್. ಹಾಗಾದರೆ ಈ ಆಂಗ್ಲೋ ನೇಪಾಲ್ ಯುದ್ಧಗಳು ಏಕೆ ನಡೀತು, ಇದರಿಂದ ಏನಾಯಿತು ಸ್ವಲ್ಪ ಕೇಳಿಸ್ಕೊಳ್ಳಿ ಮಿತ್ರರೇ. ನೋಡಿ ಓಕೆ, ಈ ಆಂಗ್ಲೋ ನೇಪಾಲ್ ಅಂತಕ್ಕಂಥ ಯುದ್ಧಗಳು ನಡೀತವೆ. ಏನು ನೋಡಿ, ಈ ಭಾರತದಲ್ಲಿ ಗಡಿ ಇದೆಯಲ್ಲ, ಈ ಭಾರತದ ಗಡಿಯ ಮೇಲ್ಭಾಗದಲ್ಲಿ ಒಂದು ದೇಶ ಬರ್ತಾ ಇತ್ತು, ನೇಪಾಳ. ಹಿಮಾಲಯದ ಪರ್ವತದ ತಪ್ಪಲಿನಲ್ಲಿ ನಿಯರ್ ಟು ದ ಹಿಮಾಲಯನ್ ರೇಂಜಸ್. ಅಲ್ಲಿ ನೇಪಾಳದ ಭಾಗಗಳಲ್ಲಿ ಬ್ರಿಟಿಷರು ಕೂಡ ತಮ್ಮ ರಾಜ್ಯ ವಿಸ್ತರಣೆಯನ್ನು ಮಾಡಲಿಕ್ಕೆ ಹೋದರು. ಆಗ ಆ ನೇಪಾಳದಲ್ಲಿ ಒಂದು ಜನರಿದ್ದರು, ಅವರನ್ನು ಗೂರ್ಖಾಗಳು ಅಂತ ಕರೀತಾರೆ. ದಿ ಗೂರ್ಖಾ ವರ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ನೇಪಾಲ್. ಆ ಗೂರ್ಖಾಗಳಿಗೆ ಒಬ್ಬ ನಾಯಕನಿದ್ದ, ಅವನ ಹೆಸರು ಅಮರ್ ಸಿಂಗ್ ಅಂತಕ್ಕಂಥವನು. ಈ ಅಮರ್ ಸಿಂಗನಿಗೂ ಬ್ರಿಟಿಷರಿಗೂ ಯುದ್ಧಗಳು ನಡೆಯುತ್ತೆ. ಆ ಯುದ್ಧಗಳು ನಡೆದು ನೋಡಿ, ಅಮರ್ ಸಿಂಗನಿಗೂ ಮತ್ತು ಬ್ರಿಟಿಷರಿಗೂ ಯುದ್ಧಗಳು ನಡೆಯುತ್ತೆ. ಅಮರ್ ಸಿಂಗ್ ವಾಸ್ ದ ಲೀಡರ್ ಆಫ್ ದಿ ಗೂರ್ಖಾ ಮತ್ತು ಬ್ರಿಟಿಷ್ನ ಸೈನಿಕಗಳಿಗೂ ಯುದ್ಧ ನಡೆಯುತ್ತೆ. ದ ಬ್ರಿಟಿಷ್ ಡಿಫೀಟೆಡ್ ದ ಅಮರ್ ಸಿಂಗನನ್ನು ಸೋಲಿಸಿದರು. ಸೋತಂತ ಅಮರ್ ಸಿಂಗ್ ಸುಮಾರು 1816ರ ಟೈಮಲ್ಲಿ ಇವರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಯಾವ ಒಪ್ಪಂದ? ಅದನ್ನು ಟ್ರೀಟಿ ಆಫ್ ಸಾಗೋಲಿ ಅಂತ ಕರೀತಾರೆ. ಟ್ರೀಟಿ ಆಫ್ ಸಾಗೋಲಿ. ಈ ಟ್ರೀಟಿ ಆಫ್ ಸಾಗೋಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇವರಿಬ್ಬರ ಮಧ್ಯೆ ನಡೀತಿರ್ತಕ್ಕಂಥ ಅಮರ್ ಸಿಂಗ್ ಮತ್ತು ಬ್ರಿಟಿಷರು ನಡೀತಿರ್ತಕ್ಕಂಥ ಯುದ್ಧವನ್ನು ಅಂತ್ಯಗೊಳಿಸುತ್ತೆ. ಹಾಗೂ ಬ್ರಿಟಿಷರು ಕೆಲವು ಪ್ರದೇಶಗಳನ್ನು ಅವರಿಗೆ ಬಿಟ್ಟುಕೊಟ್ಟು ಅವರ ಜೊತೆ ತಿಕ್ಕಾಟಗಳಿಗೆ ಅಂತ್ಯವನ್ನು ಆಡಿದರು. ಹಾಗಾಗಿ ಇದೊಂದು ಸಣ್ಣವಾಗಿರ್ತಕ್ಕಂಥ ವಿಚಾರ, ಆಂಗ್ಲೋ ನೇಪಾಲ್ ವಾರ್ಸ್. ಅದಾದಮೇಲೆ 1815-18ರ ಟೈಮಲ್ಲಿ ಸಪ್ರೆಷನ್ ಆಫ್ ಪಿಂಡಾರೀಸ್ ಅಂತ ಬರುತ್ತೆ. ನೋಡಿ, 1815-18ರ ಟೈಮ್ನಲ್ಲಿ 1815-18ರ ಟೈಮಲ್ಲಿ ಒಂದು ಪ್ರಕರಣ, ಪಿಂಡಾರಿಗಳು ಅಂತ ಕೇಳಿದಿರಾ? ಪಿಂಡಾರಿಗಳು ಯಾರಿವರು? ಪಿಂಡಾರೀಸ್ ಅಂದರೆ ದೇವರ ಡಕಾಯಿತ್ಸ್ ಅಂತ ಮಿತ್ರರೇ. ಡಕಾಯಿತ್ ಅಂದರೆ ಇವರೆಲ್ಲರೂ ಉತ್ತರ ಭಾರತದಲ್ಲಿದ್ದಂಥ ಡಕಾಯಿತರನ್ನೇ ಪಿಂಡಾರಿಗಳು ಅಂತ ಕರೀತಾರೆ. ನೋಡಿ, ಇವತ್ತಿನ ಉತ್ತರ ಭಾರತದ ಅದು ಚಂಬಲ್ ಆಗಿರ್ಬೋದು, ಮಧ್ಯಪ್ರದೇಶವಾಗಿರ್ಬೋದು, ಓಕೆ, ಅಥವಾ ಈ ಎಲ್ಲ ಭಾಗಗಳಲ್ಲಿ ಒಂದು ಡಕಾಯಿತರಿದ್ದರು, ಪಿಂಡಾರೀಸ್ ಅಂತ. ದೇವರು ಮೆಜಾರಿಟಿ ಮುಸ್ಲಿಮ್ಸ್ ಆಗಿರ್ತಾ ಇದ್ದರು. ಅದರಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ, ಅವ್ರ ಹೆಸರುಗಳು ಹೇಳ್ತೀನಿ ನೋಡಿ. ಕಾಸಿಮ್ ಅಂತ ಒಬ್ಬ ಬರ್ತಾನೆ. ಓಕೆ, ಒಬ್ಬನು ಕರೀಂ ಚಿಟು ಹೀರು ಅಂತ ಒಬ್ಬ ವ್ಯಕ್ತಿ, ಚಿಟು ಹೀರು. ಆಮೇಲೆ ವಾಸಿಂ ಮೊಹಮ್ಮದ್, ಮತ್ತು ಇನ್ನೊಬ್ಬ ಬಂದ್ಬಿಟ್ಟು ಕರೀಂ ಖಾನ್ ಅಂತಕ್ಕಂಥವನು. ಕರೀಂ ಖಾನ್ ಇವರೆಲ್ಲರೂ ಕೂಡ ಈ ಡಕಾಯಿತರ ನಾಯಕರು. ಚಿಟು ಹೀರು, ವಾಸಿಂ ಮೊಹಮ್ಮದ್, ಕರೀಂ ಖಾನ್. ಬ್ರಿಟಿಷರಿಗೆ ಭಾಳ ತೊಂದರೆ ಆಗಿಬಿಟ್ಟಿತ್ತು. ಹೇಗೆ ಗೊತ್ತಾ? ಇವರು ಎಷ್ಟೋ ಸತಿ ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾಯಿದ್ರು. ಬ್ರಿಟಿಷರೆಲ್ಲಾದರೂ ಹೋಗಬೇಕಾದ್ರೆ ಆ ಬ್ರಿಟಿಷರನ್ನು ಹಿಡಿದು ಅವ್ರ ಹತ್ರನೇ ಸುಲಿಗೆ ಮಾಡ್ತಾಯಿದ್ರು. ಆಗ ಬ್ರಿಟಿಷರಿಗೆ ಕನ್ಫ್ಯೂಷನ್ ಆಗಿತ್ತು, ನಾವು ಭಾರತಕ್ಕೆ ಬಂದಿರೋದು, ನಾವು ಭಾರತೀಯರನ್ನು ಸುಲಿಗೆ ಮಾಡೋದಕ್ಕೆ, ಇವ್ರು ಯಾರು ನಮ್ಮನ್ನೇ ಸುಲಿಗೆ ಮಾಡ್ತಾರೆ ಅಂತ. ಹೀಗೆ ಬ್ರಿಟಿಷರನ್ನು ಕೂಡ ಲೂಟಿ ಮಾಡಿದಂಥ ಈ ವ್ಯಕ್ತಿಗಳು ಚಿಟು ಹೀರರು, ವಾಸಿಂ ಮತ್ತು ಕರೀಂ ಖಾನರು. ಆಗ ನೋಡಿ, ಬ್ರಿಟಿಷ್ ಸರ್ಕಾರ ಒಂದು ಕಠಿಣ ನಿರ್ಧಾರವನ್ನು ಕೈಗೊಳ್ತು. 1815-18ರೊಳಗೆ ಈ ಮಾರ್ಕ್ವೆಸ್ ಹೇಸ್ಟಿಂಗ್ಸ್ ಹೇಳ್ತಾನಂತೆ, ಹೇಗಾದರೂ ಮಾಡಿ ಈ ಪಿಂಡಾರಿಗಳನ್ನು ಸಪ್ರೆಸ್ ಮಾಡಬೇಕು ಅಂತ. ಸೊ ಬ್ರಿಟಿಷ್ ಗವರ್ಮೆಂಟ್ took the army and attacked on the Pindaris and ರಿವೋಲ್ಟನ್ನು, ಈ ದಂಗೆಗಳನ್ನು ತಿಕ್ಕಿ ಆ್ಯಂಡ್ ಅರೆಸ್ಟೆಡ್ ಆ್ಯಂಡ್ ಹ್ಯಾಂಗ್ಡ್ ದೆಮ್, ಇವರೆಲ್ಲ ಹಿಡಿದು ಕಠಿಣ ಶಿಕ್ಷೆಗೆ, ಗಲ್ಲು ಶಿಕ್ಷೆಗಳಿಗೆ ಒಳಪಡಿಸ್ತು. ಹಾಗಾಗಿ ಈ ಪಿಂಡಾರಿ ಅಂತ ಡಕಾಯಿತರನ್ನು ಅವ್ರನ್ನ ಅಂತ್ಯ ಮಾಡಲಾಯಿತು. ನೆಕ್ಸ್ಟು ಭಾಳ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟಿಗೆ ಡಿಸ್ಕಸ್ ಮಾಡೋಣ. ಅದೇ 1820ರಲ್ಲಿ ಬಂದಂಥ ಒಂದು ಪದ್ಧತಿ, ರೈತವಾರಿ ಪದ್ಧತಿ ಆರ್ ರಾಯತ್ವಾರಿ ಸಿಸ್ಟಮ್ ಅಂತ ಕರೀತಾರೆ. ಏನಂತ ಕರೀತಾರೆ? ರೈತವಾರಿ ಆರ್ ರಾಯತ್ವಾರಿ ಸಿಸ್ಟಮ್. ರಾಯತ್ವಾರಿ ಪದ್ಧತಿ. ಹಾಗಾದರೆ ರೈತವಾರಿ, ರಾಯತ್ವಾರಿ ಅಂದರೆ ಏನು? ವಾಟ್ ಇಟ್ ಮೀನ್ಸ್, ವಾಟ್ ಇಟ್ ಸ್ಟ್ಯಾಂಡ್ಸ್, ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ.
ರೈತವಾರಿ ಆರ್ ರಾಯತ್ವಾರಿ ಸಿಸ್ಟಮ್ ಅಂದ್ರೆ ಏನು ನೋಡಿ, ಅಬ್ಸರ್ವ್ ಮಾಡಿ. ನಮ್ಮ ದೇಶದಲ್ಲಿ ಈ ಬ್ರಿಟಿಷರು ಕೆಲವು ಪಾಲಿಸಿಗಳನ್ನು ತೊಗೊಂಬಂದರು, ರೆವಿನ್ಯೂ ಪಾಲಿಸಿಗಳನ್ನು. ನಾವು ಇವಾಗಿನೂ ಡಿಸ್ಕಸ್ ಮಾಡಿದ್ವಿ. ಕಾರ್ನ್ ವಾಲಿಸ್ 1793ರಲ್ಲಿ ಯಾವ ಪಾಲಿಸಿ ತೊಗೊಂಬಂದ? ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿಗಳನ್ನು ತೊಗೊಂಬಂದ. ಕರೆಕ್ಟಾ ಮಿತ್ರರೇ? ಅದೇ ಥರದ ಮತ್ತೊಬ್ಬ ವ್ಯಕ್ತಿ ಯಾರು, ಅದು ಎಲ್ಲಿ ತರ್ತಾರೆ ನೋಡಿ. ಈ ರಾಯತ್ ಅಂತ ಹೇಳಿದ್ರೆ ಆ ಪದದ ಅರ್ಥವೇ ರೈತ ಅಂತ ಮಿತ್ರರೇ. ಯಾಕೆಂದರೆ ಬ್ರಿಟಿಷರ ಪದಪುಂಜಗಳಲ್ಲಿ ಅವರು ಫಾರ್ಮರ್ಸ್ ಅಂತ ಇರುತ್ತೆ, ಅದರ ರೈತ ಅಂತಕ್ಕಂಥ ಪದ ಇದು ಕನ್ನಡದ ಪದ, ಇದು ಭಾರತದ ಪದ. ಹಾಗಾಗಿ ಈ ಪದವನ್ನೇ ಅವರು ಬಳಸ್ತಾರೆ. ರೈತವಾರಿ ಅಥವಾ ರಾಯತ್ವಾರಿ ಸಿಸ್ಟಮ್ ಅಂತ ಕರೀತಾರೆ. ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ಯಾರು ಅಂತ ನೋಡಿ. ಒಬ್ಬನು ಮಡ್ರಾಸ್ನ ಗವರ್ನರ್ ಆಗಿದ್ದಂಥ ಸರ್ ಥಾಮಸ್ ಮನ್ರೋ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಸರ್ ಥಾಮಸ್ ಮನ್ರೋ. ಈ ಸರ್ ಥಾಮಸ್ ಮನ್ರೋ ಅಂತಕ್ಕಂಥ ಒಬ್ಬ ಪರ್ಸನ್ ಇದನ್ನು 1820ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಎಲ್ಲೆಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ? ಮಡ್ರಾಸ್ ಪ್ರಾಂತ್ಯ, ಇನ್ ದ ರೀಜನ್ಸ್ ಆಫ್ ಮಡ್ರಾಸ್ ಪ್ರಾವಿನ್ಸ್, ಆ್ಯಂಡ್ ಆಲ್ಸೋ ಇನ್ ಕೂರ್ಗ್, ನಮ್ಮ ಕರ್ನಾಟಕದ ಕೂರ್ಗ್ನಲ್ಲಿ, ಬಾಂಬೆ ಪ್ರಾವಿನ್ಸ್, ಬಾಂಬೆ ಪ್ರಾಂತ್ಯದಲ್ಲಿ, ಆ್ಯಂಡ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಇನ್ ಅಸ್ಸಾಂನ ಭಾಗಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಹಾಗಾದರೆ ಈ ರೈತವಾರಿ ಪದ್ಧತಿ ಹೇಗಿತ್ತು ನೋಡಿ. ನೀವು ಜಮೀನ್ದಾರಿ ಪದ್ಧತಿಗಳಲ್ಲಿ ಜಮೀನ್ದಾರರಿಗೆ ಭೂಮಿಯ ಒಡೆತನಗಳ ಹಕ್ಕುಗಳನ್ನು ಕೊಟ್ಟಿದ್ದರೆ, ಇಲ್ಲಿ ನೇರವಾಗಿ ಫಾರ್ಮರ್ಸ್, ಪಿಸ್ಯಾಂಟ್ಸ್ಗೆ ಭೂಮಿಯ ಒಡೆತನದ ಹಕ್ಕುಗಳನ್ನು ಕೊಟ್ಟಿದ್ದರು. ಸೊ ಓನರ್ಶಿಪ್ ರೈಟ್ಸ್ ಯಾರ ಕೈಯಲ್ಲಿ ಇರ್ತಿತ್ತು ಅಂದರೆ, ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಫಾರ್ಮರ್ಸ್, ರೈತರ ಕೈಯಲ್ಲೇ ಇರ್ತಿತ್ತು. ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸಸ್ ಡೈರೆಕ್ಟ್ಲಿ ಟು ದ ಬ್ರಿಟಿಷ್ ಗವರ್ನಮೆಂಟ್. ಇಲ್ಲಿ ನೇರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆಗಳನ್ನು ಕೊಡ್ಬೋದಾಗಿತ್ತು. ಇಲ್ಲಿ ದೇರ್ ವಾಸ್ ನೋ ಮಿಡಲ್ ಮ್ಯಾನ್, ಇಲ್ಲಿ ಯಾವುದೇ ಥರದ ಮಧ್ಯವರ್ತಿಗಳಿಲ್ಲ, ನೇರವಾಗಿ ಅವರಿಗೆ ಕೊಡ್ಬೋದಾಗಿತ್ತು, ಬ್ರಿಟಿಷ್ಗೆ ಕೊಡ್ತಾಯಿದ್ರು. ಅಂದರೆ ರೈತರೇ ನೇರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆಗಳನ್ನು ಮುಟ್ಟಿಸ್ತಾ ಇದ್ರು. ಈ ಥರದ ಒಂದು ಪದ್ಧತಿ ಇತ್ತು ಮಿತ್ರರೇ. ಹಾಗಾಗಿ ಇಲ್ಲಿ ಓನರ್ಶಿಪ್ ರೈಟ್ಸ್ ಇವರ ಕಲಿತಿದ್ರಿಂದ ದೇ ಕ್ಯಾನ್ ಸೇಲ್ ದ ಲ್ಯಾಂಡ್, ಫಾರ್ಮರ್ಸ್ ಕ್ಯಾನ್ ಸೇಲ್ ದ ಲ್ಯಾಂಡ್, ದೇ ಕ್ಯಾನ್ ಮಾರ್ಟ್ಗೇಜ್ ದ ಲ್ಯಾಂಡ್ ಅಂತ ಹೇಳ್ತಾರೆ. ಅಂದರೆ ಅವರು ಭೂಮಿಯನ್ನು ಮಾರಾಟ ಮಾಡ್ಬೋದಾಗಿತ್ತು ಅಥವಾ ಗಿರವಿ ಇಡತಕ್ಕಂಥ ಅಧಿಕಾರವನ್ನು ರೈತರಿಗೆ ಕೊಟ್ಟಿದ್ದರು. ಹಾಗಾಗಿ ಭೂಮಿಯ ಒಡೆತನದ ಹಕ್ಕುಗಳು ಇಲ್ಲಿ ಇತ್ತು. ಬ್ರಿಟಿಷರಿಗೆ ನೇರವಾಗಿ ತೆರಿಗೆಯನ್ನು ಕೊಡ್ತಾಯಿದ್ರು. ಇಲ್ಲಿ ಯಾರಿರಲಿಲ್ಲ? ಜಮೀನ್ದಾರರಿರಲಿಲ್ಲ. ಹಾಗಾದರೆ ಮಧ್ಯವರ್ತಿಗಳ ಹಾವಳಿ ಇರಲಿಲ್ಲ. ಅದನ್ನು ನಾವು ಭಾಳ ಇಂಪಾರ್ಟೆಂಟಾಗಿ ತೊಗೋಬೇಕು. ನೆಕ್ಸ್ಟು, ಹಾಗಾದರೆ ಟ್ಯಾಕ್ಸ್ ಎಷ್ಟಿರ್ತಿತ್ತು ನೋಡಿ. ಅವ್ರು ಹೇಳ್ತಾರೆ ಬ್ರಿಟಿಷ್ ಗೌರ್ಮೆಂಟ್ ಡ್ರೈ ಲ್ಯಾಂಡ್ಗಳಿಗೆ, ಒಣ ಭೂಮಿಗಳಿಗೆ 50% ತೆರಿಗೆಗಳನ್ನು ಹಾಕ್ತಾಯಿದ್ರು, 50% ತೆರಿಗೆಗಳನ್ನು. ಆ್ಯಂಡ್ ಇರಿಗೇಟೆಡ್ ಲ್ಯಾಂಡ್, ನೀರಾವರಿ ಭೂಮಿಗಳಿಗೆ ಎಷ್ಟು ಕೊಡಬೇಕು ಅಂದರೆ 60%, 60% ಅಷ್ಟು ಕೊಡಬೇಕು ಅಂತ. ಅಂದರೆ ಡ್ರೈ ಲ್ಯಾಂಡಿಗೆ 50%, ಇರಿಗೇಟೆಡ್ ಲ್ಯಾಂಡಿಗೆ 60%, 60% ಕೊಡಬೇಕು ಅಂತ ಹೇಳ್ತಾಯಿದ್ರು. ಇಷ್ಟು ತೆರಿಗೆಗಳನ್ನು ಹಾಕಲಾಗ್ತಿತ್ತು ಮಿತ್ರರೇ. 50% ಆ್ಯಂಡ್ 60%, ಇದನ್ನು ನಾವು ನೆನ್ಪಿಟ್ಕೋಬೇಕು. ಹಾಗಾದರೆ ನೋಡಿ, ಒಣಭೂಮಿಗೆ ಎಷ್ಟು? 50%, ನೀರಾವರಿ ಭೂಮಿಗೆ 60%. ಅತಿ ಹೆಚ್ಚು ತೆರಿಗೆಗಳನ್ನು ನಾವು ಈ ಪದ್ಧತಿಗಳನ್ನು ನೋಡ್ಬೋದಾಗಿತ್ತು. ಇದನ್ನು ಇಂಟ್ರೊಡ್ಯೂಸ್ ಮಾಡಿದವನು ಯಾರು? ಸರ್ ಥಾಮಸ್ ಮನ್ರೋ. ಮಡ್ರಾಸ್, ಬಾಂಬೆ, ಅಸ್ಸಾಂ, ಕೂರ್ಗ್ ಭಾಗಗಳಲ್ಲಿ ಇದನ್ನು ತರ್ತಾರೆ. ಇದು ಯಾರ ಟೈಮಲ್ಲಿ ಆಗುತ್ತೆ? ಇದನ್ನು ಈ ಹೇಸ್ಟಿಂಗ್ಸ್ನ ಸಮಯದಲ್ಲಿ ನಾವು ನೋಡ್ತೇವೆ ಮಿತ್ರರೇ. ನೆಕ್ಸ್ಟು ಮುಂದುವರಿತಾ ಹೋಗೋಣ. ಮುಂದೆ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ, ಆಮ್ಹರ್ಟ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಆಮ್ಹರ್ಟ್ಸ್ ಇವನು 1823ರಲ್ಲಿ ಭಾರತಕ್ಕೆ ಗವರ್ನರ್ ಆಗಿ ಬಂದ. ಯಾರು? ಈ ಆಮ್ಹರ್ಟ್ಸ್ ಅಂತಕ್ಕಂಥವ್ನು 23ರಿಂದ 28ರವರೆಗೆ ಕಾರ್ಯನಿರ್ವಹಿಸ್ತಾನೆ. ನೋಡಿ, ಇವನ ಬಂದಂಥ ಸಂದರ್ಭದಲ್ಲಿ 1824ರಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಿದು ಘಟನೆ ನೋಡಿ. 1824ರಲ್ಲಿ ಬಂಗಾಲದಲ್ಲಿ ಬ್ಯಾರಕ್ಪುರ್ ಅಂತ ಒಂದು ಊರಿತ್ತು. ಈ ಬಂಗಾಲದ ಬ್ಯಾರಕ್ಪುರದಲ್ಲಿ ಒಂದು ದಂಗೆ ನಡೆಯುತ್ತೆ, ರಿವೋಲ್ಟ್ ಆಗುತ್ತೆ. ವಾಟ್ ವಾಸ್ ದ ರಿವೋಲ್ಟ್, ವಾಟ್ ವಾಸ್ ದ ರೀಸನ್ ಫಾರ್ ದ ರಿವೋಲ್ಟ್, ಎರಡು ನೋಡೋಣ. ಫಸ್ಟ್, ದ ರಿವೋಲ್ಟ್ ಇಟ್ ಈಸ್ ಎ ಸಿಪಾಯಿ ರಿವೋಲ್ಟ್, ಆರ್ ಇದೊಂದು ಸಿಪಾಯಿ ಅಥವಾ ಸೈನಿಕ ದಂಗೆ. ಓಕೆ, ಯಾವ ದಂಗೆ? ಸೈನಿಕ ದಂಗೆ. ಓಕೆ, ಹಾಗಾದರೆ ಇಲ್ಲಿ ಯಾವ ಕಾರಣಕ್ಕೆ ದಂಗೆ ಆಯಿತು ಅದನ್ನು ನೋಡಿ. ಬ್ರಿಟಿಷ್ ಗೌರ್ಮೆಂಟ್ ಹೇಳುತ್ತೆ, ಇಲ್ಲಿನ ಸೈನಿಕರಿಗೆ, ಬ್ಯಾರಕ್ಪುರದ ಸೈನಿಕರಿಗೆ ಹೇಳುತ್ತಂತೆ, ಯು ಹ್ಯಾವ್ ಟು ಮೇಡ್ ಕಂಪಲ್ಸರಿ ಸೀ ಟ್ರಾವೆಲ್. ಇಟ್ ಅಡ್ವೈಸ್ಡ್ ದ ಸೋಲ್ಜರ್ಸ್ ಟು ಟೇಕ್ ಕಂಪಲ್ಸರಿ ಸೀ ಟ್ರಾವೆಲ್. ನೀವು ಕಡ್ಡಾಯವಾಗಿ ಸಮುದ್ರಯಾನವನ್ನು ಮಾಡಬೇಕು. ಸೊ ವಾಟ್ ವಾಸ್ ದ ರೀಸನ್ ಫಾರ್ ಇಟ್ ಅಂದರೆ, ಡ್ಯೂರಿಂಗ್ ದ ಏನ್ಷಿಯಂಟ್ ಟೈಮ್ಸ್ they have to move from one place to another place. For example, if a soldier move from the Bengal to the Afghanistan, he has to take a very long journey of thousands of kilometers. That is almost difficult in a harsh environment. So they used the sea travel. That is actually little bit better than the
ಬೆಟರ್ ದ್ಯಾನ್ ದ ಲ್ಯಾಂಡ್ ರೂಟ್. ಸೊ ಅವ್ರು ಹೇಳ್ತಾರೆ ನೀವು ಈ ಸಿ ಅಂದರೆ ಸಮುದ್ರಯಾನವನ್ನು ಮಾಡ್ಬೋದು, ದಟ್ ಈಸ್ ಬೆಟರ್ ಅಂತ ಹೇಳಿದ್ರು. ಆದರೆ ದ ಇಂಡಿಯನ್ ಸೋಲ್ಜರ್ಸ್ ಕನ್ಸಿಡರ್ಡ್ ಇಟ್ ಈಸ್ ಫರ್ಬಿಡನ್. ಏನಕ್ಕೆ ಅಂದರೆ ಅವ್ರು ಹೇಳ್ತಾರೆ ಇನ್ ಹಿಂದೂಯಿಸಮ್ ಇಫ್ ಎ ಪರ್ಸನ್ ಕ್ರಾಸಸ್ ಎ ಸಿ, ಸಮುದ್ರವನ್ನು ಅವನು ಏನಾದ್ರು ದಾಟಿದರೆ ಈ ವಿಲ್ ಲಾಸ್ ಇಸ್ ರಿಲಿಜನ್, ಅವನ ಧರ್ಮವನ್ನು ಕಳೆದುಕೊಳ್ತಾನೆ. ಸೊ ದೇ ರಿಜೆಕ್ಟೆಡ್ ದ ಐಡಿಯಾ ಆ್ಯಂಡ್ ರಿವೋಲ್ಟೆಡ್ ಎಗನೆಸ್ಟ್ ದ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಗಲಾಟೆ ಮಾಡೋದಕ್ಕೆ ಶುರು ಮಾಡಿದರು. ಅದೇನಾಯಿತು, ಬರ್ತಾ ಬರ್ತಾ ತೀವ್ರವಾಗಿ ಅತಿ ದೊಡ್ಡ ಗಲಾಟೆ ಆಯಿತು. ಆಗ ಬ್ರಿಟಿಷ್ ಸಪ್ರೆಸ್ಡ್ ದ ರಿವೋಲ್ಟ್, ಸಪ್ರೆಸ್ ಮಾಡತ್ತೆ, ಅವರನ್ನೆಲ್ಲ ಹಿಡಿದು ಗಲ್ಲು ಶಿಕ್ಷೆಗಳಿಗೆ ಒಳಪಡಿಸ್ತು. ಹಾಗಾಗಿ ಬ್ಯಾರಕ್ಪುರ ಸಿಪಾಯಿ ದಂಗೆಯನ್ನು ಹತ್ತಿಕ್ಕಿತು. ಹಾಗಾಗಿ ಇದು ಏನಕ್ಕೆ ನಡೆಯುತ್ತೆ ಅಂತ ಹೇಳಿದ್ರೆ ಇದೊಂದು ಸೈನಿಕ ದಂಗೆ ಆಗಿತ್ತು ಮತ್ತು ಕಡ್ಡಾಯ ಸಮುದ್ರಯಾನ ವಿರೋಧಿಸಿದ್ದಾಗಿತ್ತು. ನೆಕ್ಸ್ಟ್ ಎರಡನೇದು 1824-26ರಲ್ಲಿ ಆಂಗ್ಲೋ ಬರ್ಮೀಸ್ ವಾರ್ ಅಂತ ಕರೀತಾರೆ. ಆಂಗ್ಲೋ ಬರ್ಮಾ ಯುದ್ಧಗಳು ಯಾವಾಗ 1824ರಿಂದ 26ರವರೆಗೆ ಅಲ್ಲಿ ಒಂದು ಆಂಗ್ಲೋ ಬರ್ಮಾ ಯುದ್ಧಗಳು ನಡೆಯುತ್ತೆ. ಆಂಗ್ಲೋ ಬರ್ಮಾ ಯುದ್ಧಗಳು, ಆ ಆಂಗ್ಲೋ ಬರ್ಮಾ ಯುದ್ಧಗಳಲ್ಲಿ ಏನೆಲ್ಲ ಆಗುತ್ತೆ ನೋಡ್ತಾ ಬನ್ನಿ. ನೋಡಿ, ಆಂಗ್ಲೋ ಬರ್ಮಾ ಯುದ್ಧಗಳಲ್ಲಿ 1824ರಿಂದ 26ರ ಟೈಮಲ್ಲಿ ಈ ಭಾರತದಲ್ಲಿದ್ದಂಥ ಬ್ರಿಟಿಷ್ ಏನು ಮಾಡ್ತಾರೆ, ಈ ಪಕ್ಕದಲ್ಲಿರ್ತಕ್ಕಂಥ ಬರ್ಮಾ ಅಂತಕ್ಕಂಥ ದೇಶಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದರು. ಬರ್ಮಾ, ಅದನ್ನು ಇವಾಗ ಮಯನ್ಮಾರ್ ಅಂತ ಕರಿತೀವಿ, ರಂಗೂನ್, ಈ ಬರ್ಮಾದ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದರು. ಆಗ ಅಲ್ಲಿನ ಜನರಿಗೂ ಮತ್ತು ಬ್ರಿಟಿಷ್ ಸರ್ಕಾರಗಳಿಗೂ ಯುದ್ಧಗಳು ನಡೆದು ಬ್ರಿಟಿಷ್ ಡಿಫೀಟೆಡ್ ದ ಬರ್ಮೀಸ್, ಬ್ರಿಟಿಷರು ಬರ್ಮಿಯರನ್ನು ಸೋಲಿಸಿದರು. ಇದು ಮೊದಲನೇ ಆಂಗ್ಲೋ ಬರ್ಮಾ ವಾರ್ ಆಗಿತ್ತು. ಸೋಲಿಸಿ ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೋತಾರೆ, ಅದೇ ಯಾಂದಬು ಟ್ರೀಟಿ ಅಂತ ಕರೀತಾರೆ. ಟ್ರೀಟಿ ಆಫ್ ಯಾಂದಗು. ಟ್ರೀಟಿ ಆಫ್ ಯಾಂದಗು. ಈ ಟ್ರೀಟಿ ಆಫ್ ಯಾಂದಗು ನಡೆಯುತ್ತೆ ಬ್ರಿಟಿಷ್ ಮತ್ತು ಬರ್ಮಾನದವರ ನಡುವೆ. ಟ್ರೀಟಿ ಆಫ್ ಯಾಂದಗು, ಈ ಯಾಂದಗು ಒಪ್ಪಂದದ ಪ್ರಕಾರ ಇವರಿದ್ದ ಮಧ್ಯೆ ನಡೀತಕ್ಕಂಥ ಯುದ್ಧ, ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧ ಅಂತ್ಯಗೊಳ್ಳುತ್ತೆ. ನೆಕ್ಸ್ಟು ಇನ್ನೂ ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಕಡೆ ಹೊರಡ್ತೀನಿ, ಅವನೇ ವಿಲಿಯಂ ಬೆಂಟಿಕ್ ಅಂತ ಮಿತ್ರರೇ. ಇವನು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಭಾಳ ಪ್ರಮುಖವಾದ ವ್ಯಕ್ತಿ. ಯಾರು? ವಿಲಿಯಂ ಬೆಂಟಿಕ್. ಈ ವಿಲಿಯಂ ಬೆಂಟಿಕ್ ಯಾಕಷ್ಟು ಪ್ರಮುಖ ಅದನ್ನು ನೋಡ್ತಾ ಹೋಗೋಣ. ಅವನು ಸುಮಾರು 1828ರಿಂದ 35 ತನಕ ಇರ್ತಾನೆ. 828 to 35 ಅಲ್ಲಿವರೆಗೆ ಇದ್ದ, ರೂಲ್ ಮಾಡಿ ಹೋದ. ಇವನು ಏನು ಹೇಳ್ತಾನೆ, ಏನು ಮಾಡ್ತಾನೆ ಅದನ್ನು ನೋಡ್ತಾ ಬನ್ನಿ. ವಿಲಿಯಂ ಬೆಂಟಿಕ್ ಅಂತಕ್ಕಂಥ ವ್ಯಕ್ತಿ 1829ರ ಸಂದರ್ಭದಲ್ಲಿ ಒಂದು ಪದ್ಧತಿಗೆ ಅಂತ್ಯವನ್ನು ಆಡಬೇಕು ಅಂತ ನಿರ್ಧಾರ ಕೈಗೊಂಡ. ಯಾವ ಪದ್ಧತಿ? ಸತಿ ಪದ್ಧತಿ. ಹಾಗಾದರೆ ಸತಿ ಸಿಸ್ಟಮ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು ನೋಡಿ. ಇಂಡಿಯಾ, ಭಾರತದಲ್ಲಿ ಒಂದು ಪ್ರಾಚೀನ ಭಾರತದಲ್ಲಿ ಒಂದು ಪದ್ಧತಿ ಇತ್ತು, ಸತಿ ಸಿಸ್ಟಮ್. ಇಫ್ ವುಮನ್ ಬಿಕಮ್ಸ್ ವಿಡೋ, ಶಿ ಹ್ಯಾಸ್ ಟು ಸ್ಯಾಕ್ರಿಫೈಸ್ ಹರ್ ಲೈಫ್ ಅಲಾಂಗ್ ಇನ್ ದ ಸೇಮ್ ಫೈರ್ ಆಫ್ ಹರ್ ಹಸ್ಬೆಂಡ್. ಅವಳ ಗಂಡನ ಚಿತೆಯ ಜೊತೆ ಅವಳು ಕೂಡ ತನ್ನ ಪ್ರಾಣವನ್ನು ಅರ್ಪಿಸಬೇಕಾಗಿತ್ತು. ದಟ್ ವಾಸ್ ದ ಸಿಸ್ಟಮ್ ಪ್ರಾಕ್ಟೀಸ್ಡ್ ಇನ್ ಇಂಡಿಯಾ, ಎಸ್ಪೆಷಲಿ ಅದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಗಳಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣ್ತಾ ಇದ್ವಿ. ಬಂಗಾಳದಲ್ಲಂತೂ ಅತಿ ಹೆಚ್ಚಿತ್ತು ಅಂತ ಹೇಳ್ಬೋದು. ಹಾಗೆ ಚಿಕ್ಕ ವಯಸ್ಸಿಗೆ ಅನೇಕ ಜನ ಹೆಣ್ಣು ಮಕ್ಕಳು ವಿಧೇಯರಾಗಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ರು. 1811ರಲ್ಲಿ ಈ ಒಬ್ಬ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥ ಒಬ್ಬರು ವ್ಯಕ್ತಿ ಬರ್ತಾರೆ. ನೋಡಿ, ಈ 1811ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಅತ್ತಿಗೆ ಒಬ್ಬರು ಅಲೋಕ ಮಂಜರಿ ಅಂತ ಅವರ ಹೆಸರು. ಈ ಅಲೋಕ ಮಂಜರಿಯನ್ನೇ ಈ ಸತಿ ಪದ್ಧತಿಗೆ ಒಳಪಡಿಸಿದರು. ಆಗ ಅದರ ವಿರುದ್ಧ ದನಿ ಎತ್ತಿದ ಭಾರತದ ಮೊಟ್ಟ ಮೊದಲ ಒಬ್ಬ ಸಮಾಜ ಸುಧಾರಕ, ಅತ್ಯಂತ ಶ್ರೇಷ್ಠ ವ್ಯಕ್ತಿ ಈ ರಾಜಾರಾಮ್ ಮೋಹನ್ ರಾಯ್. ಈ ರಾಜಾರಾಮ್ ಮೋಹನ್ ರಾಯ್ ಬ್ರಿಟಿಷ್ ಸರ್ಕಾರಕ್ಕೆ ಹೇಳ್ತಾರಂತೆ, ಪ್ರತಿ ವರ್ಷ ಬಂಗಾಳದಲ್ಲಿ 700ಕ್ಕಿಂತ ಹೆಚ್ಚು ಪ್ರಕರಣಗಳು ನಡೀತಾ ಇದೆ. ಸಾವಿರಾರು ಜನ ಹೆಣ್ಣು ಮಕ್ಕಳು ಸತಿ ಪದ್ಧತಿಗೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಬ್ರಿಟಿಷ್ ಸರ್ಕಾರ ಇದರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತು. ಆಗ ಇವರ ಈ ಹೋರಾಟದಿಂದ ಕೊನೆಗೇನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸತಿ ಪದ್ಧತಿಯನ್ನು ರದ್ದುಗೊಳಿಸಬೇಕು ಅಂತ ನಿರ್ಧಾರ ಕೈಗೊಂಡು 1829ರಲ್ಲಿ ಇನ್ 1829 ವಿಲಿಯಂ ಬೆಂಟಿಕ್ ಅಬಾಲಿಷ್ಡ್ ದ ಸತಿ ಸಿಸ್ಟಮ್. ವಿಲಿಯಂ ಬೆಂಟಿಕ್ ಏನು ಮಾಡ್ತಾನೆ, ಈ ಸತಿ ಪದ್ಧತಿಯನ್ನು ರದ್ದುಗೊಳಿಸಿದ. ಈ ಅಬಾಲಿಷ್ಡ್ ದ ಸತಿ ಸಿಸ್ಟಮ್, ನಾನು ಈ ಸತಿ ಪದ್ಧತಿಯನ್ನು ರದ್ದುಗೊಳಿಸ್ತೀನಿ ಅಂತೇಳಿ 1829ರಲ್ಲಿ ರದ್ದುಗೊಳಿಸಿದ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸತಿ ಪದ್ಧತಿ. ಹಾಗಾಗಿ ಸತಿ ಪದ್ಧತಿಯನ್ನು ರದ್ದುಗೊಳಿಸಿದ್ಯಾರು? ವಿಲಿಯಂ ಬೆಂಟಿಕ್. ಅದಕ್ಕೆ ಹೋರಾಟ ಮಾಡಿದವರು ಯಾರು? ಈ ವ್ಯಕ್ತಿ
ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥ ವ್ಯಕ್ತಿ. ನೆಕ್ಸ್ಟು 1830 ಟೈಮಲ್ಲಿ ಮತ್ತೊಂದು ಪ್ರಮುಖ ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂತ ಕರೀತಾರೆ. ಹಾಗಾದರೆ ಫೀಮೇಲ್ ಇನ್ಫ್ಯಾಂಟಿಸೈಡ್ ಅಂದರೆ ಏನು ನೋಡಿ. ಫೀಮೇಲ್ ಇನ್ಫ್ಯಾಂಟಿಸೈಡ್ ಇದು ಏನು, ಇದರ ಕಾರಣಗಳೇನು ನೋಡಿ. 1830 ಸಂದರ್ಭದಲ್ಲಿ ದೇಶದಲ್ಲಿ ಒಂದು ಪದ್ಧತಿಯನ್ನು ಇತ್ತು. ಅಂದರೆ ಈ ರಜಪೂತರು ಏನು ಮಾಡ್ತಾಯಿದ್ರು, ರಜಪೂತ್ಸ್ ಇವರು ಭಾಳ ಅತಿ ಕಠಿಣ ಒಂದು ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು ಈ ಹೆಣ್ಣು ಮಕ್ಕಳು ಕುಟುಂಬಕ್ಕೆ ಹೊರೆ ಅಂತ ಭಾವಿಸ್ತಾಯಿದ್ರು, ಹೆಣ್ಣು ಮಕ್ಕಳು ಕುಟುಂಬಕ್ಕೆ ಹೊರೆ. ಹಾಗಾಗಿ ಈ ರಜಪೂತರು ತಮ್ಮ ಹುಟ್ಟಿದಂಥ ಹೆಣ್ಣು ಮಕ್ಕಳನ್ನು ತಾವು ವಿಷಾಕ್ಕೆ ಸಾಯಿಸ್ತಾ ಇದ್ರು ಒಂದು ಕಡೆ. ಇನ್ನೊಂದು ಕಡೆ ಬಂಗಾಳದಲ್ಲಿ ಜನರು ತಮ್ಮ ಹುಟ್ಟಿದಂಥ ಹೆಣ್ಣು ಮಕ್ಕಳನ್ನು ಗಂಗಾ ನದಿಯಲ್ಲಿ ಬಿಸಾಕಿ ಅದನ್ನು ಸಾಯಿಸ್ತಾ ಇದ್ರು. ಅಂದರೆ ಹೆಣ್ಣು ಮಕ್ಕಳನ್ನು ಸಮಾಜಕ್ಕೆ ಹೊಣೆ ಮತ್ತು ಕುಟುಂಬಕ್ಕೆ ಹೊಣೆ ಅಂತ ಭಾವಿಸ್ತಕ್ಕಂಥ ಸಮಾಜ ಆವಾಗ ಇತ್ತು. ನೋಡಿ ಎಂಥ ಸಮಾಜದಲ್ಲಿ ಇತ್ತು ಭಾರತದಲ್ಲಿ. ಕೊನೆಗೆ ಈ ಫೀಮೇಲ್ ಇನ್ಫ್ಯಾಂಟಿಸೈಡನ್ನು ತಗ್ಗಿಸ್ಬೇಕು, ಕಡಿಮೆ ಮಾಡಬೇಕು ಅಂತ 1830ರಲ್ಲಿ ವಿಲಿಯಂ ಬೆಂಟಿಕ್ ಹೇಳ್ತಾನೆ, ಹೆಣ್ಣು ಶಿಶು ಹತ್ಯೆಯನ್ನು ಅಪರಾಧ ಅಂತ ಕನ್ಸಿಡರ್ ಮಾಡ್ದ. ಇಟ್ ವಾಸ್ ಅ ಕ್ರಿಮಿನಲ್ ಅಫೆನ್ಸ್. ಯಾರು ಇದನ್ನು ಮಾಡ್ತಾರೋ ಅವರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅವಾಗಿನಿಂದ 1830ರಿಂದ ಭಾರತದಲ್ಲಿ ಹೆಣ್ಣು ಶಿಶು ಹತ್ಯೆಯ ಪ್ರಕರಣಗಳು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಕಾರಣ ಈ ವ್ಯಕ್ತಿ. ನೆಕ್ಸ್ಟು 1833ರ ಚಾರ್ಟರ್ ಆ್ಯಕ್ಟ್. ಇದೇನು ಹೇಳುತ್ತೆ ನೋಡಿ. 1833ರಲ್ಲಿ ಒಂದು ಆ್ಯಕ್ಟ್ ಬಂತು, 1833 ಚಾರ್ಟರ್ ಆ್ಯಕ್ಟ್. ಈ ಚಾರ್ಟರ್ ಆ್ಯಕ್ಟ್ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಆ್ಯಕ್ಟ್. ಏನಕ್ಕೆ ಅಂದರೆ ಇದು ಹೇಳುತ್ತೆ, ಇನ್ನು ಮೇಲೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನನ್ನು ನಾವು ಗವರ್ನರ್ ಜನರಲ್ ಆಫ್ ಇಂಡಿಯಾ, ಭಾರತದ ಗವರ್ನರ್ ಜನರಲ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತು. ಅಂದರೆ ಬಂಗಾಲದ ಗವರ್ನರ್ ಜನರಲ್ನ ಇನ್ಮೇಲೆ ಭಾರತದ ಗವರ್ನರ್ ಜನರಲ್ ಅಂತ ಹೇಳ್ತು. ಹಾಗಾಗಿ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ವಿಲಿಯಂ ಬೆಂಟಿಕ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಇವನೇ ಭಾರತದ ಮೊದಲ ಗವರ್ನರ್ ಜನರಲ್, ಮರಿಬೇಡಿ. ಓಕೆ, ನೆಕ್ಸ್ಟು ಅದಾದ ನಂತರ 1835ರಲ್ಲಿ ಒಂದು ಮೆಕಾಲೆ ರಿಪೋರ್ಟ್ ಅಂತಕ್ಕಂಥದ್ದು ಬರುತ್ತೆ, 835. ಇದು ಕೂಡ ಭಾಳ ಇಂಪಾರ್ಟೆಂಟ್. ಮೆಕಾಲೆ ವರದಿ, ಮೆಕಾಲೆ ರಿಪೋರ್ಟ್. ಈ ಮೆಕಾಲೆ ರಿಪೋರ್ಟ್ ಅಂದರೆ ಏನು, ಇದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡ್ತಾ ಬನ್ನಿ. ನೋಡಿ, ಮೆಕಾಲೆ ಅಂತಕ್ಕಂಥ ವರದಿ ಇದು ಏನು ಹೇಳುತ್ತೆ ನೋಡಿ. 1835 ಟೈಮಲ್ಲಿ ಬ್ರಿಟಿಷ್ ಗೌರ್ನಮೆಂಟ್ ಅಪಾಯಿಂಟೆಡ್ ಒನ್ ಕಮಿಟಿ ಕಾಲ್ಡ್ ಮೆಕಾಲೆ ಕಮಿಟಿ. ಈ ಮೆಕಾಲೆ, ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ವಾಸ್ ಎ ಬ್ರಿಟಿಷ್ ಆಗಿದ್ದ, ಬ್ರಿಟಿಷ್ ಕೌನ್ಸಿಲ್ನಲ್ಲಿದ್ದಂಥವನು. ಇವನೊಬ್ಬ ಆಂಗ್ಲೋಸಿಸ್ಟ್ ಆಗಿದ್ದ, ನಾಟ್ ಎ ಇಂಡೋಸಿಸ್ಟ್. ಇವನು ಆಂಗ್ಲೋಸಿಸ್ಟ್ ಅಂದರೆ ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆಗೆ ಬೆಂಬಲ ಕೊಡೋನಾಗಿದ್ದನು. ಇವನು ಭಾರತವನ್ನು ಒಂದು ಕಡೆ ಸುತ್ತಾಡಿದಂಥ ಒಂದು ಸತಿ ಸುತ್ತಾಡ್ಬಿಟ್ಟು ಹೇಳ್ತಾನಂತೆ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ. ಹೇಳ್ತಾನಂತೆ, ಇಂಡಿಯಾ ಈಸ್ ಸಚ್ ಎ ಹೈ ಮಾರಲ್ ವ್ಯಾಲ್ಯೂಸ್ ಐ ಕಾಂಟ್ ಸಿ ಇವನ್ ಎ ಸಿಂಗಲ್ ಬೆಗ್ಗರ್ ಅಕ್ರಾಸ್ ದ ಕಂಟ್ರಿ ಅಂತ ಹೇಳ್ದ. ಭಾರತದ ಎಷ್ಟು ಶ್ರೇಷ್ಠ ಮೌಲ್ಯ ವ್ಯವಸ್ಥೆಯನ್ನು ಒಳಗೊಂಡಿದೆ ಅಂದರೆ ದೇಶದಲ್ಲಿ ಒಬ್ಬನೇ ಒಬ್ಬ ಬೆಗ್ಗರ್ ಇಲ್ಲ ಅಂತ ಹೇಳ್ತಾನೆ. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಲೈಕ್ ಗುರುಕುಲ ಸಿಸ್ಟಮ್ ಆಸ್ ದ ಹೈಯೆಸ್ಟ್ ವ್ಯಾಲ್ಯೂಸ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ದ. ಗುರುಕುಲ ಶಿಕ್ಷಣ ಅತ್ಯಂತ ಶ್ರೇಷ್ಠವಾದ ಶಿಕ್ಷಣ ವ್ಯವಸ್ಥೆ ಅಂತ ಹೇಳ್ದ. ಆಗ ಬ್ರಿಟಿಷ್ ಗೌರ್ಮೆಂಟ್ ಹೇಳ್ತಂತೆ, ನಿನಗೆ ಭಾರತ ಕಳಿಸ್ಕೊಟ್ಟಿರೋದು ಅಲ್ಲಿನ ಸಿಸ್ಟಮನ್ನು ಚೇಂಜ್ ಮಾಡು ಅಂತ. ಇವನು ಆಗ ಒಂದು ರಿಪೋರ್ಟನ್ನು ತಂದ, ಅದನ್ನೇ ಮೆಕಾಲೆ ರಿಪೋರ್ಟ್ ಅಥವಾ ಮೆಕಾಲೆ ಮಿನಿಟ್ಸ್ ಅಂತ ಕರೀತಾರೆ. ಆ ಮೆಕಾಲೆ ಮಿನಿಟ್ಸ್ ಏನು ಹೇಳುತ್ತೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದು ಹೇಳ್ತಾನೆ, ಮೀಡಿಯಮ್ ಆಫ್ ಎಜುಕೇಷನ್ ಶುಡ್ ಬಿ ಇಂಗ್ಲೀಷ್ ಅಂತ ಹೇಳ್ದ. ಇನ್ನು ಮೇಲೆ ಭಾರತದಲ್ಲಿ ಎಲ್ಲ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡಬೇಕು. ದ ಮೀಡಿಯಮ್ ಆಫ್ ಎಜುಕೇಷನ್ ಶುಡ್ ಬಿ ಇಂಗ್ಲೀಷ್, ಮೊದಲನೇದು. ಎರಡನೇದು ಹೇಳ್ತಾನೆ, ಭಾರತದಲ್ಲಿ ಈ ಹ್ಯಾಸ್ ಟು ಸಜೆಸ್ಟ್ ಟು ಎಸ್ಟಾಬ್ಲಿಷ್ ಇಂಗ್ಲೀಷ್ ಸ್ಕೂಲ್ಸ್ ಅಕ್ರಾಸ್ ದ ಕಂಟ್ರಿ. ದೇಶದಾದ್ಯಂತ ಆಂಗ್ಲ ಭಾಷೆಯ ಶಾಲೆಗಳನ್ನು ತೆರೀಬೇಕು. ಓಕೆ, ಇಂಗ್ಲೀಷ್ ಸ್ಕೂಲ್ಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಕೊಡಿ. ಆ್ಯಂಡ್ ಆಲ್ಸೋ ಸಜೆಸ್ಟೆಡ್ ಟು ಯೂಸ್ 1 lakh rupees ರಿಸರ್ವ್ಡ್ ಇನ್ 1813 ಚಾರ್ಟರ್ ಆ್ಯಕ್ಟ್. ನೆನಪಿದೆಯಾ? 1813ರ ಚಾರ್ಟರ್ ಆ್ಯಕ್ಟಲ್ಲಿ ಆ ರಿಸರ್ವ್ ಮಾಡಿರ್ತಕ್ಕಂಥ 1 lakh rupeesನ್ನು ಯಾರಿಗೆ ಕೊಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಯು ಶುಡ್ ಯೂಸ್ ಫಾರ್ ಎ ಇಂಗ್ಲೀಷ್ ಎಜುಕೇಷನ್. ಅದನ್ನು ಆಂಗ್ಲ ಶಿಕ್ಷಣಕ್ಕೆ ಬಳಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ, ಆಂಗ್ಲ ಶಿಕ್ಷಣಕ್ಕೆ ಬಳಸಬೇಕು. ನೆಕ್ಸ್ಟ್ ದ 4th ಪಾಯಿಂಟ್ ಈಸ್ ಈ ಸಜೆಸ್ಟೆಡ್ ಟು ಡಿಸ್ಟ್ರಿಬ್ಯೂಟ್ ಫ್ರೀ ಬುಕ್ಸ್ ಟು ದ ಸ್ಟೂಡೆಂಟ್ಸ್. ಇವರು ಬಡ ಮಕ್ಕಳಿಗೆ ಉಚಿತವಾಗಿ ಇಂಗ್ಲೀಷ್ ಪುಸ್ತಕಗಳನ್ನು ಕೊಡಿ ಅಂತ ಹೇಳ್ದ. ಹೀಗೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ತರಲಿಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿಯೇ ಈ ವ್ಯಕ್ತಿ, ಯಾರು? ಈ ಮೆಕಾಲೆ. ಸೊ ಹಾಗಾಗಿ ಇವನನ್ನು ಏನಂತ ಕರೀತಾರೆ? ಫಾದರ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ. ಫಾದರ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ. ಇಂಗ್ಲೀಷ್
ಎಜುಕೇಷನ್ ಇಂಡಿಯಾ. ಭಾರತದಲ್ಲಿ ಆಂಗ್ಲ ಶಿಕ್ಷಣದ ಪಿತಾಮಹ ಅಂತ ಅವನನ್ನು ಕರೀತಾರೆ ಮಿತ್ರರೇ. ಏನಂತ ಕರೀತಾರೆ? ಆಂಗ್ಲ ಶಿಕ್ಷಣದ ಪಿತಾಮಹ. ಇದು ಭಾಳ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಚಾರ್ಲ್ಸ್ ಮೆಟ್ಕಾಲ್ಫ್ ಅಂತ ಬರ್ತಾನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಬಿದನೂರು ದಂಗೆ ಅಂತ ಒಂದು ಆಗತ್ತೆ, ಅದೊಂದು ಹೇಳಿದ್ರೆ ಇದು ಮುಗ್ದೋಗುತ್ತೆ, ಕೇಳಿಸ್ಕೊಂಬಿಡಿ. ಬಿದನೂರು ದಂಗೆ ಅಂದರೆ ಏನು? 1831 ಟೈಮಲ್ಲಿ ಒಂದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರದ ಬಳಿಯ ಬಿದನೂರು ಅಂತಕ್ಕಂಥ ಒಂದು ಊರು, ಅಲ್ಲಿ ಬಿದನೂರಿನಲ್ಲಿ ಒಂದು ದಂಗೆ ಆಯಿತು. ದಂಗೆ ಕಾರಣ ಏನು? ಇಷ್ಟೇ. ಮೊದಲನೇದು, ಬಿದನೂರು ಒಂದು ಸಂಸ್ಥಾನ ಆಗಿತ್ತು. ಇದು ಕೆಳದಿ ಸಂಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಈ ಕೆಳದಿ ಸಂಸ್ಥಾನದಲ್ಲಿ ಬರ್ತಕ್ಕಂಥ ಈ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಬೂದಿ ಬಸಪ್ಪ ಅಂತ ಅವನ ಹೆಸರು. ಏನು ಹೇಳಿ? ಬೂದಿ ಬಸಪ್ಪ. ಈ ಬೂದಿ ಬಸಪ್ಪ ಏನು ಮಾಡ್ತಾನೆ? ಬೂದಿ ಬಸಪ್ಪ ಈ ರಿವೋಲ್ಟೆಡ್ ಎಗನಿಸ್ಟ್ ದ ಬ್ರಿಟಿಷ್ ಗವರ್ನಮೆಂಟ್ ಆ್ಯಂಡ್ ಮೈಸೂರು ಒಡೆಯರ್ಸ್ ಫಾರ್ ಅಪೋಸಿಂಗ್ ದೇರ್ ಟ್ಯಾಕ್ಸ್ ಪಾಲಿಸಿ. ಆಗ ಮೈಸೂರು ಒಡೆಯರವರು ಬ್ರಿಟಿಷರ ಕೈ ಕೆಳಗಿದ್ದರು. ಅವರು ಅತಿ ಹೆಚ್ಚು ತೆರಿಗೆಗಳನ್ನು ವಿಧಿಸ್ತಾ ಇದ್ದರು. ಆಗ ಅದರ ವಿರುದ್ಧ ದನಿ ಎತ್ತಿದಂಥ ವ್ಯಕ್ತಿ ಈ ಬೂದಿ ಬಸಪ್ಪ ದಂಗೆಯನ್ನು ಪ್ರಾರಂಭ ಮಾಡ್ತಾನೆ. ಆ ಬೂದಿ ಬಸಪ್ಪನ ದಂಗೆಯನ್ನು ಹತ್ತಿಕ್ಕೋದಕ್ಕೆ ಆಗ ಮೈಸೂರಿನ ಒಡೆಯರಾಗಿರ್ತಕ್ಕಂಥ 3rd ಕೃಷ್ಣರಾಜ ಒಡೆಯರ್ ಅವರಿಗೆ ಬ್ರಿಟಿಷ್ ಗೌರ್ಮೆಂಟ್ ಆರ್ಡರ್ ಮಾಡ್ತು. ಅಂದರೆ ಅದು ಹೇಳುತ್ತೆ, ಯು ಹ್ಯಾವ್ ಟು ಸಪ್ರೆಸ್ ದ ರಿವೋಲ್ಟ್, ನೀವು ದಂಗೆಯನ್ನು ಹತ್ತಿಕ್ಕಬೇಕು ಅಂತ. ಆದರೆ ಇಟ್ ವಾಸ್ ಆಲ್ಮೋಸ್ಟ್ ಡಿಫಿಕಲ್ಟ್ ಫಾರ್ ದ 3rd ಕೃಷ್ಣರಾಜ ಒಡೆಯರ್ ಟು ಸಪ್ರೆಸ್ ದ ರಿವೋಲ್ಟ್. ಆಗ ಬ್ರಿಟಿಷ್ ಗೌರ್ಮೆಂಟ್ ಅಧಿಕಾರಿಗಳನ್ನು ಕಳಿಸ್ಕೊಡ್ತು. ದೇ ಸಪ್ರೆಸ್ ದ ರಿವೋಲ್ಟ್. ಅವರು ಈ ದಂಗೆಯನ್ನು ಹತ್ತಿಕ್ಕಿದ್ರು. ಆಗ ವಿಲಿಯಂ ಬೆಂಟಿಕ್ ಹೇಳ್ತಾನಂತೆ, 3rd ಕೃಷ್ಣರಾಜ ಒಡೆಯರ್ ಅವರಿಗೆ ಈ ಮೈಸೂರಿನಲ್ಲಿ ನಡೆದಂಥ ಈ ಸಣ್ಣ ದಂಗೆಯನ್ನು ಹತ್ತಿಕ್ಕಲಿಕ್ಕಾಗಲಿಲ್ಲ. ಸೊ ಈ ವಾಸ್ ಅನ್ಫಿಟ್ ಫಾರ್ ದ ರೂಲ್. ಇವರು ಆಡಳಿತ ನಡೆಸಲು ಸೂಕ್ತವಾದ ವ್ಯಕ್ತಿಯಲ್ಲ ಅಂತೇಳಿ ಅವರನ್ನು ಅಧಿಕಾರದಿಂದ ತೆಗೆದು, ಸೊ ಈ ಡಿಥ್ರೋನ್ಡ್ ದ 3rd ಕೃಷ್ಣರಾಜ ಒಡೆಯರ್ ಆ್ಯಂಡ್ ಇಂಪೋಸ್ಡ್ ಕಮಿಷನರ್ ರೂಲ್ ಇನ್ ಮೈಸೂರು. ಹಾಗಾಗಿ ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆಯನ್ನು ತೆಗೆದುಕೊಂಡು ಬಂದ ಕಮಿಷನರ್ ರೂಲನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದು ಭಾಳ ಭಾಳ ಇಂಪಾರ್ಟೆಂಟ್, ಕಮಿಷನರ್ ರೂಲ್. ಹಾಗಾಗಿ ನೆನ್ಪಿಟ್ಕೊಂಡಿರಿ, ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆಯನ್ನು ಏರಿದಂಥ ವ್ಯಕ್ತಿ ಈ ವಿಲಿಯಂ ಬೆಂಟಿಕ್ ಅಂತಕ್ಕಂಥ ವ್ಯಕ್ತಿ. ನೆಕ್ಸ್ಟು ಕೊನೆಯ ವ್ಯಕ್ತಿ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಮತ್ತೊಬ್ಬರು ಬರ್ತಾನೆ, ಅವನು ಚಾರ್ಲ್ಸ್ ಮೆಟ್ಕಾಲ್ಫ್ ಅಂತ, 35ರಿಂದ 36. ನೋಡಿ, ನೆಕ್ಸ್ಟು ಚಾರ್ಲ್ಸ್ ಮೆಟ್ಕಾಲ್ಫ್ ಅಂತಕ್ಕಂಥವನು. ಈ ಚಾರ್ಲ್ಸ್ ಮೆಟ್ಕಾಲ್ಫ್ ಏನು ಮಾಡ್ತಾನೆ? ಚಾರ್ಲ್ಸ್ ಮೆಟ್ಕಾಲ್ಫ್ ಇವನು ಏನು ಮಾಡ್ದ ನೋಡಿ, ಇವನು 1835ರಿಂದ 36 ತನಕ ಇದ್ದ. ಕರೆಕ್ಟ್ ಏನಪ್ಪ? 35ರಿಂದ 36 ತನಕ ಕೆಲಸ ಮಾಡ್ತಾನೆ. ಇವನು ಚಾರ್ಲ್ಸ್ ಮೆಟ್ಕಾಲ್ಫ್ ಏನು ಮಾಡ್ತಾನೆ ನೋಡಿ, ಇವನು ಇದ್ದಂಥ ಸಂದರ್ಭದಲ್ಲಿ ಭಾರತದಲ್ಲಿ ವೃತ್ತಪತ್ರಿಕೆಗಳ ಮೇಲೆ, ಅಂದರೆ ನ್ಯೂಸ್ ಪೇಪರ್ಸ್ನ ಮೇಲೆ ಬ್ರಿಟಿಷ್ ಗೌರ್ಮೆಂಟ್ ರಿಸ್ಟ್ರಿಕ್ಷನ್ಸನ್ನು ಇಂಪೋಸ್ ಮಾಡಿತ್ತು. ಬ್ರಿಟಿಷ್ ಗೌರ್ಮೆಂಟ್ ಮೇಡ್ ರಿಸ್ಟ್ರಿಕ್ಷನ್ಸ್ ಆನ್ ದ ನ್ಯೂಸ್ ಪೇಪರ್. ವೃತ್ತಪತ್ರಿಕೆಗಳ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕಿತ್ತು. ಅಂದರೆ ಅದನ್ನು ಪ್ರಿಂಟ್ ಮಾಡಬೇಕಾದ್ರೆ ಪ್ರಿಂಟ್ ಮಾಡಲಿಕ್ಕೆ ಪರ್ಮಿಷನ್ ಇರ್ತಿಲ್ಲ. ಏನಾದರೂ ಬ್ರಿಟಿಷರ ವಿರುದ್ಧ ಬರೀತಾರೆ ಅನ್ನೋ ಕಾರಣಕ್ಕೆ ಭಾರತದ ಪತ್ರಿಕೆಗಳ ಮೇಲೆ ನಿಷೇಧವನ್ನು ಇರ್ತಾಯಿದ್ರು. ಆದರೆ ಆ ಕಾರಣಕ್ಕೋಸ್ಕರ ಒಬ್ಬರು ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥವ್ರು ಹೋರಾಟ ಮಾಡಿದರು. ಅವ್ರು ಕೇಳ್ತಾರಂತೆ, ಭಾರತದಲ್ಲಿ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅವರು ಸಂವಾದ ಕೌಮುದಿ, ಮೀರತುಲ್ ಅಕ್ಬರ್ ಅಂತ ಪತ್ರಿಕೆಗಳನ್ನು ಜಾರಿಗೆ ಮಾಡಿದರು. ಇವರು ಕೇಳಿದ ಕಾರಣಕ್ಕೋಸ್ಕರ ಚಾರ್ಲ್ಸ್ ಮೆಟ್ಕಾಲ್ಫ್ 1835ರಲ್ಲಿ ಒಂದು ಕಾಯ್ದೆಯನ್ನು ತಂದ. ಯಾರು ಹೇಳ್ಬೋದಾ ಯಾವ ಕಾಯ್ದೆ ಅಂತಂದರೆ? ಅದೇ ಪ್ರೆಸ್ ಆ್ಯಕ್ಟ್ ಅಂತ, ಪತ್ರಿಕಾ ಕಾಯ್ದೆಯನ್ನು ಜಾರಿಗೆ ತಂದ. ಯಾವಾಗ 1835ರಲ್ಲಿ ಪತ್ರಿಕಾ ಕಾಯ್ದೆ ಜಾರಿಗೆ ಬಂತೋ, ಆ ಪತ್ರಿಕಾ ಕಾಯ್ದೆ ಜಾರಿಗೆ ಬಂದ ನಂತರ, ಓಕೆ, ಆಫ್ಟರ್ ದ ಪ್ರೆಸ್ ಆ್ಯಕ್ಟ್ ಬಂದ ನಂತರ ಏನಾಗುತ್ತೆ, ಅವನು ಹೇಳ್ತಾನೆ, ಇಟ್ ಅಲೌಡ್ ದ ಇಂಡಿಯನ್ ನ್ಯೂಸ್ ಪೇಪರ್ಸ್ ಟು ಪಬ್ಲಿಷ್ ಅಥವಾ ಪ್ರಿಂಟ್. ಇದು ಭಾರತದ ಪತ್ರಿಕೆಗಳಿಗೆ, ಅಂದರೆ ಇಂಡಿಯನ್ ನ್ಯೂಸ್ ಪೇಪರ್ಗಳಿಗೆ ಪ್ರಿಂಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತು. ಯಾವುದು? ಈ ಪ್ರೆಸ್ ಆ್ಯಕ್ಟ್ ಅಂತಕ್ಕಂಥದ್ದು. ಹಾಗಾಗಿ ಅವತ್ತಿನಿಂದ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅವತ್ತಿನಿಂದ ಭಾರತದ ವೃತ್ತಪತ್ರಿಕೆಗಳಿಗೆ ಅವಕಾಶ ಸಿಕ್ತು ಪ್ರಿಂಟ್ ಮಾಡಲಿಕ್ಕೆ. ಹಾಗಾಗಿ ಇವನನ್ನು ಏನಂತ ಕರೀತಾರೆ ಗೊತ್ತಾ? ಚಾರ್ಲ್ಸ್ ಮೆಟ್ಕಾಲ್ಫನ್ನ. ಹಾಗಾಗಿ ನೋಡಿ, ಭಾರತದ ಪತ್ರಿಕೆಗಳಿಗೂ ಕೂಡ ಪ್ರಿಂಟ್ ಮಾಡಲಿಕ್ಕೆ, ಭಾರತದ ಪತ್ರಿಕೆಗಳನ್ನ ಪಬ್ಲಿಷ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಂಥವನು. ಹಾಗಾಗಿ ಭಾರತದ ಪತ್ರಿಕೆಗಳ ವಿಮೋಚಕ ಅಂತ ಕರೆದ್ರು ಇವನನ್ನು. ಹಾಗಾಗಿ ಇವನನ್ನು ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಕರೀತಾರೆ ಮಿತ್ರರೇ. ಏನಂತ ಕರೀತಾರೆ? ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್. ಭಾರತದ ವೃತ್ತಪತ್ರಿಕೆಗಳ ವಿಮೋಚಕನೆಂದು ಕರೆಯುತ್ತಾರೆ. ನೆನಪಿಟ್ಕೊಳ್ಳಿ, ಭಾರತದ ವೃತ್ತಪತ್ರಿಕೆಗಳ ವಿಮೋಚಕ. ಹಾಗಾಗಿ ಯಾರನ್ನು ಕರೀತಾರೆ? ಚಾರ್ಲ್ಸ್ ಮೆಟ್ಕಾಲ್ಫನ್ನು. ನೆಕ್ಸ್ಟು ಕೊನೆಯ ವ್ಯಕ್ತಿ ಡಾಲೌಸಿ ಅಂತಕ್ಕಂಥವನು ಬರ್ತಾನೆ. ಇವನ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಈ ಡಾಲೌಸಿ ಯಾರು? ಇವನು ಏನೆಲ್ಲ ಮಾಡ್ದ ನೋಡ್ತಾ ಬನ್ನಿ.
ನೋಡಿ, 1848ರಿಂದ 56ರವರೆಗೆ ಭಾರತದಲ್ಲಿ ಒಬ್ಬ ಗವರ್ನರ್ ಜನರಲ್ ಇದ್ದ, ಅವನ ಹೆಸರು ಡಾಲೌಸಿ. ಈ ಡಾಲೌಸಿ ಏನು ಮಾಡ್ತಾನೆ ನೋಡಿ, 1848ರ ಟೈಮಲ್ಲಿ ಇನ್ 848 ಇವನು ಒಂದು ಪದ್ಧತಿಯನ್ನು ತಂದ. ಯಾವುದೇಳಿ? ಅದೇ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಹಾಗಂದ್ರೆ ಏನು ನೋಡಿ, ಇವನು ಹೇಳ್ತಾನೆ, ಇಟ್ ಡೆನೀಡ್ ಟು ಅಕ್ಸೆಪ್ಟ್ ದ ಅಡಾಪ್ಟೆಡ್ ಪ್ರಿನ್ಸಸ್. ಅಂದರೆ ಇವನು ದತ್ತು ಮಕ್ಕಳನ್ನು ರಾಜರು ತೆಗೆದುಕೊಳ್ಳುವುದಕ್ಕೆ ನಿರಾಕರಿಸಿದ. ಹೇಳ್ತಾನಂತೆ, ಭಾರತದ ರಾಜರು ಇನ್ನ ಮೇಲೆ ದತ್ತು ಮಕ್ಕಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ, ಅದಕ್ಕೆ ನಾವು ಪರ್ಮಿಷನ್ ಕೊಡಲ್ಲ. ಮುಂಚೆ ಏನು ಮಾಡ್ತಿದ್ರು, ಭಾರತದ ಯಾವ ರಾಜರಾದರೂ ಮಕ್ಕಳಿಲ್ಲ ಅಂದರೆ ತಮ್ಮ ಸಂಬಂಧಿಕರ ಮಕ್ಕಳನ್ನು ದತ್ತು ತೆಗೆದುಕೊಂಡು ಅದಕ್ಕೆ ತಮ್ಮ ರಾಜ್ಯವನ್ನು ಅವರಿಗೆ ಕೊಡ್ತಾಯಿದ್ರು, ಪವರ್ ಟ್ರಾನ್ಸ್ಫರ್ ಆಗ್ತಿತ್ತು. ಇವನು ಹೇಳ್ತಾನೆ, ಇನ್ನು ಮೇಲೆ ನಾವು ಈ ದತ್ತು ಪುತ್ರರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ದ. ಹೀಗೆ ಹೇಳಿ ಭಾರತದ ಅನೇಕ ರಾಜ್ಯಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ. ಹಾಗಾಗಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತಕ್ಕಂಥ ಈ ಪದ್ಧತಿಯನ್ನು ಜಾರಿಗೆ ತಂದವನೇ ಈ ಡಾಲೌಸಿ ಅಂತಕ್ಕಂಥ ವ್ಯಕ್ತಿ. ಯಾವಾಗ ತರ್ತಾನೆ, ಅದು ಭಾಳ ಇಂಪಾರ್ಟೆಂಟ್. 1848ರಲ್ಲಿ ಇನ್ 848ಅಲ್ಲಿ ಇವನು ಪ್ರಾರಂಭ ಮಾಡ್ತಾನೆ. ಅದರಲ್ಲಿ ಮುಖಾಂತರ ಮೊದಲನೇದು ಮಹಾರಾಷ್ಟ್ರದಲ್ಲಿ ಸತಾರಾ ಅಂತಕ್ಕಂಥ ಒಂದು ರಾಜ್ಯ, ಸತಾರಾ. ಅದಾದಮೇಲೆ ಸಂಬಾಲ್ಪುರ, ಭರತ್ಪುರ, ಹೀಗೆ ಅನೇಕ ರಾಜ್ಯಗಳನ್ನು ತೆಗೆದುಕೊಳ್ತಾನೆ. ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ರಾಜ್ಯ 1853ರಲ್ಲಿ ಝಾನ್ಸಿ ಅಂತಕ್ಕಂಥದ್ದು. ಝಾನ್ಸಿ ಅಂದರೆ ಗೊತ್ತಿದೆ ನಿಮಗೆ, ಅಲ್ಲಿ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಇರ್ತಾರೆ. ಆ ಲಕ್ಷ್ಮೀಬಾಯಿ ಅಂತಕ್ಕಂಥ ಮಹಾನ್ ಹೋರಾಟಗಾರ್ತಿ. ಆ ಲಕ್ಷ್ಮೀಬಾಯಿ ಆಗ ನೋಡಿ, ಲಕ್ಷ್ಮೀಬಾಯಿಯ ಪತಿಯಾಗಿರ್ತಕ್ಕಂಥ ಒಬ್ಬನು ಗಂಗಾಧರ ಶಾಸ್ತ್ರಿ ಅಂತ ಇರ್ತಾನೆ. ಈ ಗಂಗಾಧರಗೆ ಮತ್ತು ಲಕ್ಷ್ಮೀಬಾಯಿಗೆ ಇಬ್ಬರಿಗೂ ಕೂಡ ಮಕ್ಕಳಿರಲಿಲ್ಲ, ಅವರಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಗಂಗಾಧರ್ ತೀರ್ಕೊಂಡ ಸ್ವಲ್ಪ ವರ್ಷದಲ್ಲಿ. ಅವನು ತೀರ್ಕೊಂಡ ನಂತರ ಲಕ್ಷ್ಮೀಬಾಯಿ ಏನು ಮಾಡ್ತಾಳೆ, ತಮ್ಮ ಸಂಬಂಧಿಕರ ಹುಡುಗ ದಾಮೋದರನನ್ನು ದತ್ತು ತೆಗೆದುಕೊಂಡಳು, ದಾಮೋದರ ಶಾಸ್ತ್ರಿ. ಆಗ ಬ್ರಿಟಿಷ್ ಗೌರ್ಮೆಂಟ್ ಹೇಳುತ್ತೆ, ನಾವು ನಿಮಗೆ ಇದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ ಆಗ ಈ ಝಾನ್ಸಿಯನ್ನು ವಶಪಡಿಸಿಕೊಂಡಂಥ ಡಾಲೌಸಿ ಝಾನ್ಸಿಯನ್ನು ವಶಪಡಿಸಿಕೊಂಡು ಲಕ್ಷ್ಮೀಬಾಯಿಯನ್ನು ಗ್ವಾಲಿಯರ್ ಕೋಟೆಯಲ್ಲಿ ಬಂಧನದಲ್ಲಿಟ್ಟ. ಹಾಗಾಗಿ ಲಕ್ಷ್ಮೀಬಾಯಿ 1857ರ ಹೋರಾಟದಲ್ಲಿ ಭಾಗವಹಿಸ್ತಾಳೆ. ಅದನ್ನು ಮುಂಬರುವ ವಿಚಾರಗಳನ್ನು ನೋಡೋಣ. ನೆಕ್ಸ್ಟು ಎರಡನೇದು, 1850ರಲ್ಲಿ ಈ ವ್ಯಕ್ತಿ PWD ಅಂತಕ್ಕಂಥ ಇಲಾಖೆಯನ್ನು ಜಾರಿಗೆ ತಂದ. ಯಾವುದೇಳಿ? PWD ಅಂದರೆ ಗೊತ್ತು ನಿಮಗೆ, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ಒಂದು ಲೋಕ ಉಪಯೋಗಿ ಇಲಾಖೆಯನ್ನು ಜಾರಿಗೆ ತಂದ 1850ರಲ್ಲಿ. ನೆಕ್ಸ್ಟು 1852ರಲ್ಲಿ ಟೈಟಲ್ಸ್ ಆ್ಯಂಡ್ ಪೆನ್ಷನ್ ಅಬಾಲಿಷನ್ ಆ್ಯಕ್ಟ್ಸನ್ನು ತರ್ತಾನೆ. 1852ರಲ್ಲಿ ಇನ್ಮೇಲೆ ಹೇಳ್ತಾನೆ, ಭಾರತದ ರಾಜರು ಯಾವುದೇ ಟೈಟಲ್ಸ್ಗಳನ್ನು ಹೊಂದುವಂತಿಲ್ಲ, ಬಿರುದುಗಳನ್ನು ಹೊಂದುವಂತಿಲ್ಲ. ಹಾಗಾಗಿ ಇನ್ಮೇಲೆ ಟೈಟಲ್ಸ್ ಅಬಾಲಿಷನ್ ಆ್ಯಕ್ಟ್ ಅಂತ ತಂದ. ಭಾರತೀಯ ರಾಜರು ಟೈಟಲ್ಗಳನ್ನು ಹೊಂದುವಂತಿಲ್ಲ. ಬಟ್ ಇಟ್ ಅಲೌಡ್ ದ ಬ್ರಿಟಿಷರ್ಸ್ ಟು ಹೋಲ್ಡ್ ದ ಟೈಟಲ್ಸ್. ಬ್ರಿಟಿಷರು ಬೇಕಾದರೆ ಟೈಟಲ್ಸ್ಗಳನ್ನು ಹೊಂದ್ಬೋದು, ಭಾರತೀಯರಿಗೆ ಪರ್ಮಿಷನ್ ಇಲ್ಲ. ಒಂದು. ಎರಡನೇದು, ಪೆನ್ಷನ್ಗಳನ್ನು ತೆಗಿತೀನಿ ಅಂತ ಹೇಳ್ದ. ಆಗ ಭಾರತದಲ್ಲಿ ಅನೇಕರಿಗೆ ರಾಜರಿಗೆ ಪೆನ್ಷನನ್ನು ನೀಡಲಾಗ್ತಿತ್ತು. ಫಾರ್ ಎಕ್ಸಾಂಪಲ್, ಆಗ ಒಬ್ಬ ನಾನಾ ಸಾಹೇಬ್ ಅಂತ ಬರ್ತಾನೆ. ಈ ನಾನಾ ಸಾಹೇಬ್ ಯಾರು ಅಂದರೆ, ಇವತ್ತಿನ ಕಾನಪುರದಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ಈ ನಾನಾ ಸಾಹೇಬ್. ಇವನು 2ನೇ ಬಾಜಿರಾವ್ನ ಪುತ್ರನಾಗಿದ್ದ, ಸೆಕೆಂಡ್ ಬಾಜಿರಾವ್ನ ಮಗ ಆಗಿದ್ದ. ಈ ಸೆಕೆಂಡ್ ಬಾಜಿರಾವ್ನ ಮಗ ನಾನಾ ಸಾಹೇಬನಿಗೆ ನೀಡ್ತಿರ್ತಕ್ಕಂಥ ಈ 8 ಲಕ್ಷ ಪೆನ್ಷನ್ಗಳನ್ನು ನಾನು ರದ್ದುಗೊಳಿಸ್ತೀನಿ ಅಂತ ಹೇಳ್ತಾನೆ. ಹೇಳಿದವನು ಯಾರು? ಈ ಡಾಲೌಸಿ. ಹಾಗಾಗಿ ಇದರಿಂದ ಅವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಟೈಟಲ್ಸ್ ಮತ್ತು ಪೆನ್ಷನ್ಗಳನ್ನು ಅಬಾಲಿಷ್ ಮಾಡ್ದ. ನೆಕ್ಸ್ಟ್ 1852ರಲ್ಲಿ ಟೆಲಿಗ್ರಾಫನ್ನು ಭಾರತದಲ್ಲಿ ತಂದ. ಟೆಲಿಗ್ರಾಫ್ ಅಂದರೆ ತಂತಿ ಸಂದೇಶ. ಓಕೆ, ಅದನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದವನು ಇವನೇ. ನೆಕ್ಸ್ಟು 1853ರಲ್ಲಿ ಬಾಂಬೆ ಟು ತಾನೆ ರೈಲ್ವೇಸ್ ವರ್ ಸ್ಟಾರ್ಟೆಡ್. 1853ರಲ್ಲಿ ಬಾಂಬೆ ಟು ತಾನೆ ಅಂದರೆ ಬಾಂಬೆಯಿಂದ ತಾನೆ ಅಂತಕ್ಕಂಥ ಒಂದು ಸ್ಥಳಕ್ಕೆ 34 ಕಿಲೋಮೀಟರ್ ದೂರದ ಡಿಸ್ಟೆನ್ಸ್ ಏನಿರುತ್ತೆ, ಅಲ್ಲಿಗೆ ಮೊದಲ ಬಾರಿಗೆ ರೈಲು ಸಂಚಾರವನ್ನು ಪ್ರಾರಂಭ ಮಾಡ್ದ. ಆ ರೈಲು ಸಂಚಾರವನ್ನು ಪ್ರಾರಂಭ ಮಾಡಿದವನೇ ಈ ಡಾಲೌಸಿ ಅಂತಕ್ಕಂಥ ವ್ಯಕ್ತಿ. ನೆಕ್ಸ್ಟ್ 1854ರಲ್ಲಿ ಪೋಸ್ಟಲ್ ಸರ್ವಿಸ್ ಅಂತ ಅಂಚೆ ವ್ಯವಸ್ಥೆಯನ್ನು ಭಾರತದಲ್ಲಿ ತಂದ. ಯಾರು? ಈ ವ್ಯಕ್ತಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ.
ಪೋಸ್ಟಲ್ ಸಿಸ್ಟಮ್. ನೆಕ್ಸ್ಟು 1856ರಲ್ಲಿ ವಿಡೋ ರಿಮ್ಯಾರೇಜ್ ಆ್ಯಕ್ಟ್ ಅಂತಕ್ಕಂಥ ಒಂದು ಆ್ಯಕ್ಟ್. 1856ರಲ್ಲಿ ವಿಡೋ ರಿಮ್ಯಾರೇಜ್ ಆ್ಯಕ್ಟ್ ಕೇಳಿರ್ತೀರ. ವಿಡೋ ರಿಮ್ಯಾರೇಜ್ ಆ್ಯಕ್ಟ್ ಅಂದರೆ ವಿಧವಾ ಪುನರ್ವಿವಾಹ. ನೋಡಿ, ನಮ್ಮ ದೇಶದಲ್ಲಿ ವಿಧವೆಯರಿಗೆ ಪುನರ್ವಿವಾಹ ಆಗಲಿಕ್ಕೆ ಅವಕಾಶವಿರಲಿಲ್ಲ. ಅದರ ವಿರುದ್ಧ ಒಬ್ಬ ವ್ಯಕ್ತಿ ಹೋರಾಟ ಮಾಡಿದರು. ಅವರ ಹೆಸರೇ ಈಶ್ವರಚಂದ್ರ ವಿದ್ಯಾಸಾಗರ ಅಂತಕ್ಕಂಥದ್ದು. ಈಶ್ವರಚಂದ್ರ ವಿದ್ಯಾಸಾಗರ. ಈ ಈಶ್ವರಚಂದ್ರ ವಿದ್ಯಾಸಾಗರ ಅಂತಕ್ಕಂಥವರು ಈ ವಿಧವೆಯರ ಪರವಾಗಿ ದನಿ ಎತ್ತಿದಂಥ ವ್ಯಕ್ತಿ. ಇವರು ಹೇಳ್ತಾರೆ, ಈ ವಿಧವೆಯ ಹೆಣ್ಣು ಮಕ್ಕಳಿಗೆ ಮತ್ತೊಮ್ಮೆ ಮದುವೆ ಆಗ್ತಕ್ಕಂಥ ಅವಕಾಶವನ್ನು ಮಾಡಿಕೊಡಿ ಅಂತ. ಈ ವ್ಯಕ್ತಿಯ ಹೋರಾಟದಿಂದ ಡಾಲೌಸಿ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ತಾನೆ. ಅದೇ ವಿಡೋ ರಿಮ್ಯಾರೇಜ್ ಆ್ಯಕ್ಟ್, ವಿಧವಾ ಪುನರ್ವಿವಾಹ ಕಾಯ್ದೆ. ಇಟ್ ಕಾನ್ಸ್ಟಿಟ್ಯೂಷನಲಿ ಅಲೌಡ್ ದ ವಿಡೋಸ್ ಟು ರಿಮ್ಯಾರಿ. ಮತ್ತೊಮ್ಮೆ ಅವರಿಗೆ ಮದುವೆ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಇದೆಲ್ಲವೂ ಅವನ ಸುಧಾರಣೆಗಳು ಅಂತ ಕನ್ಸಿಡರ್ ಮಾಡ್ಬೋದು. ಕೊನೆಗೆ ಈ ಎಲ್ಲ ಇವನು ಭಾರತದಲ್ಲಿ ಟೆಲಿಗ್ರಾಫನ್ನು ತಂದಿದ್ದಕ್ಕೆ, ರೈಲ್ವೆಯನ್ನು ತಂದಿದ್ದಕ್ಕೆ, ಪೋಸ್ಟಲ್ ಸಿಸ್ಟಮನ್ನು ತಂದ, ಮತ್ತು ರಸ್ತೆಗಳನ್ನು ಪುನರ್ ನಿರ್ಮಾಣ ಮಾಡ್ದ. ಹಾಗಾಗಿ ಎಲ್ಲ ಕಾರಣಗಳಿಂದ ಇವರನ್ನು ಭಾರತದ ಸಾರಿಗೆ ಮತ್ತು ಸಂಪರ್ಕಗಳ ಪಿತಾಮಹ, ಫಾದರ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಇನ್ ಇಂಡಿಯಾ ಅಂತ ಕರೀತಾರೆ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಇಂಡಿಯಾ ಅಂತ ಕರೀತಾರೆ. ಮತ್ತು ಕೊನೆಯ ವ್ಯಕ್ತಿ ಬಂದು ಕ್ಯಾನಿಂಗ್ ಅಂತ ಬರ್ತಾನೆ. ಅದು ಮೂರನೇವನು ಕ್ಯಾನಿಂಗ್. ಆ ಕ್ಯಾನಿಂಗು 1856ರಿಂದ 57ರವರೆಗೆ ಕೆಲಸ ಮಾಡ್ತಾನೆ. ಈ ಕ್ಯಾನಿಂಗ್ನ ಟೈಮಲ್ಲಿ ಭಾರತದಲ್ಲಿ 3 ವಿಶ್ವವಿದ್ಯಾನಿಲಯಗಳು, ಎಲ್ಲಿ ಅಂದರೆ ಕಲ್ಕತ್ತಾ ಮತ್ತು ಬಾಂಬೆ ಮತ್ತು ಮಡ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಗಳನ್ನು ಮಾಡದಿದ್ದ್ಯಾರು ಕ್ಯಾನಿಂಗ್. ಇಷ್ಟನ್ನು ನಾವು ನೆನ್ಪಿಟ್ಕೊಳ್ಳೋಣ.